ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿರ್ಷಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ಭಾಗವತ ಮಹಾಪುರಾಣದ ಷಷ್ಠ ಸ್ಕಂದದಲ್ಲಿ ಶಬಲಾಶ್ವ ಹರಿಯೇಶ್ವರ ಚರಿತ್ರೆಯನ್ನು ಚಿಂತನೆ ಮಾಡ್ತಾ ಇದ್ವಿ. ನಾರದರು ಮಾಡಿದಂಥ ಪ್ರಶ್ನೆಗಳಿಗೆ ಶಬಲಾಶ್ವರ ಹರಿಯೇಶ್ವರು ತಮ್ಮ ಬುದ್ಧಿಶಕ್ತಿಯಿಂದ, ಸ್ವಾಭಾವಿಕ ಬುದ್ಧಿಶಕ್ತಿಯಿಂದ ಉತ್ತರ ಕೊಟ್ಟರು. ಆ ಪ್ರಶ್ನೆಯ ರಹಸ್ಯ ಏನು ಹಾಗೂ ಉತ್ತರಗಳೇನು ಅಂತ ಪರೀಕ್ಷಿತ್ ರಾಜ ಶುಕಮುನಿಗಳನ್ನು ಕೇಳಿದ. ಆಧ್ಯಾತ್ಮಿಕ ಪ್ರಶ್ನೆಗಳು ಅಂತ ಕರೀತಾರೆ. ವಾಚಃ ಕೂಟಂ ಅಂತ ಇನ್ನೊಂದು ಮಾತಿದೆ ಭಾಗವತದಲ್ಲಿ. ಈ ಥರದ ಮಾತುಗಳಿಗೆಲ್ಲ ಕೂಟ ಭಾಷೆ, ಕೂಟಗಳ ಮಾತು. ಮೇಲ್ನೋಟಕ್ಕೆ ಒಂದು ಅರ್ಥ ಇರ್ತದೆ, ಅದೇ ಮಾತಿಗೆ ಮತ್ತೊಂದು ಅರ್ಥ ಒಳಗಿರ್ತದೆ. ಅಂಥದ್ದನ್ನು ಕೂಟವಾಚ ಅಂತ ಕರೀತಾರೆ. ನಿನ್ನೆ ಮಾಡಿದ ಪ್ರಶ್ನೆಗಳಿಗೆಲ್ಲ ಉತ್ತರ ಏನು ಹೇಳಿದ್ದು, ಪ್ರಶ್ನೆಯ ಸಾರ ಏನು ಅಂತ ತಿಳಿದಾಗ ಉತ್ತರ ಸುಲಭವಾಗಿ ತಿಳಿಬೋದು. ಮೊದಲನೇ ಪ್ರಶ್ನೆ ನಿನ್ನೆ ಮಾಡಿದ ಕ್ರಮದಲ್ಲಿಯೂ ನೋಡ್ಬೋದು, ಸ್ವಲ್ಪ ಹೆಚ್ಚು ಕಡಿಮೆ ಕ್ರಮಗಳಲ್ಲಿಯೂ ಚಿಂತನೆ ಮಾಡಬಹುದು. ಒಂದು ಬಿಲ ಇದೆ, ಆ ಬಿಲದ ಒಳಗೆ ಹೋಗ್ಲಿಕ್ಕೆ ಬರ್ತದೆ, ಹೊರ ಬರಲಿಕ್ಕೆ ಬರಲ್ಲ, ಅಂಥ ಬಿಲ ಯಾವುದು ಅಂತ ಪ್ರಶ್ನೆ ಕೇಳಿದ್ದನ್ನು ನೋಡಿದ್ವಿ. ಒಂದು ರಾಷ್ಟ್ರ ಇದೆ, ಆ ರಾಷ್ಟ್ರವನ್ನು ಆಳುವ ಪುರುಷ ಒಬ್ಬನೇ ಇದ್ದಾನೆ, ಆ ರಾಷ್ಟ್ರ ಯಾವುದು, ಆ ಪುರುಷ ಯಾರು ಅಂತ ಮತ್ತೊಂದು ಪ್ರಶ್ನೆ ಕೇಳಿದ್ದನ್ನು ನೋಡ್ತಾ ಇದ್ವಿ. ಇವೆಲ್ಲ ಪ್ರಶ್ನೆಗಳಿಗೆ ಒಳನೋಟದ ಅರ್ಥ ಏನು ಅಂತ ಚಿಂತನೆ ಮಾಡಬೇಕು. ಮೊದಲನೇ ಪ್ರಶ್ನೆ ಭೂಮಿಯ ನಾಶ ಎಂದಾಗ್ತದೆ ಅಂತ ಕೇಳಿದ್ದು. ಭೂಮಿಯ ನಾಶ ಅಂದರೆ ಅರ್ಥ ಏನು? ನಾವು ನೀವು ನೆಲೆಸಿರುವ ಭೂಮಿಗೆ ನಾಶದ ಪ್ರಶ್ನೆ ಮಾಡ್ತಾರ ನಾರದರು? ಇದಕ್ಕೆ ನಾಶ ಯಾವಾಗಿದೆ, ಏನಿಲ್ಲ ಅನ್ನೋದ್ರ ಚರ್ಚೆ ಮಾಡಬೇಕೇನು? ಇಂಥ ಪ್ರಶ್ನೆಯಿಂದ ಆಗೋದಾದರೂ ಏನಿದೆ? ಹಾಗಾದರೆ ಒಳ ಅರ್ಥ ಏನೋ ಬೇರೆ ಇರಬೇಕು. ಭೂಮಿ ಅಂದರೆ ಆಶ್ರಯ ಅಂತ ಇಷ್ಟೇ ಅರ್ಥ. ನಿಮ್ಮೆಲ್ಲರಿಗೂ ಆಶ್ರಯವಾದ ಒಂದು ಭೂಮಿ ಒಳಗಿದೆ ಅಂತೆ, ದೇಹದ ಒಳಗೆ. ಈ ದೇಹ ಇದು ಸ್ಥೂಲ ದೇಹ, ಪ್ರಕೃತಿಯ ಪರಿಣಾಮವಾಗಿ ಬಂದದ್ದು. ಇದರೊಳಗೊಂದು ದೇಹ ಇದೆ, ಅದು ಆತ್ಮನ ಸುಖ ಸ್ವರೂಪತೆಯನ್ನು ಆವರಿಸಿದೆ. ನಾವೆಲ್ಲ ಸುಖರೂಪರೇ ಆದರೂ ಅದರ ಅಭಿವ್ಯಕ್ತಿ ನಮಗಾಗ್ತಾ ಇಲ್ಲ, ಅದರ ಅನುಭವ ನಮಗಾಗ್ತಾ ಇಲ್ಲ. ಯಾಕೆ ಆಗ್ತಿಲ್ಲ ಅಂತ ಯಾರಾದರೂ ವಿಮರ್ಶೆ ಮಾಡಿದ್ವ್ಯಾ? ಒಳಗೆ ಯಾವಾಗಲೂ ಸ್ವರೂಪದಲ್ಲಿ ಸುಖ ಇರುವಾಗ ನಮಗದರ ಅನುಭವ ಯಾಕೆ ಆಗ್ತಾ ಇಲ್ಲ? ಒಂದು ಕೋಣೆಯಲ್ಲಿ ದೀಪ ಹಚ್ಚಿದ ಮೇಲೆ ದೀಪ ತನ್ನನ್ನು ತಾನೇ ಬೆಳಗಿಸ್ಕೊಂಡು ಕೋಣೆಯಲ್ಲಿದ್ದಂಥ ವಸ್ತುಗಳನ್ನು ಬೆಳಗಿಸ್ತದೆ, ಹೌದು ತಾನೇ?
ಅದೇ ಕೋಣೆಯಲ್ಲಿರೋ ದೀಪದ ಮೇಲೆ ಒಂದು ಮುಚ್ಚಳಿಕೆ ಹಾಕಿಬಿಟ್ರೆ, ಡಬ್ಬಿ ಮುಚ್ಚಿದರೆ ಎಲ್ಲೂ ತನ್ನ ಪ್ರಕಾಶ ಬೆಳಗದಂತ ಆಗ್ತದೆ. ಹಾಗೆ ನಮ್ಮ ದೇಹದೊಳಗೂ ನಾವೆಲ್ಲರೂ ಕೂಡ ಒಂದು ದೀಪದಂತೆ. ನಮ್ಮೊಳಗಿರುವ ಸುಖದ ಅನುಭವ ಬೆಳಕಿನಂತೆ ನಮಗಾಗಬೇಕು. ಆಗ ಒಡೆದಂತೆ ಯಾವುದೋ ಒಂದು ಡಬ್ಬಿ ಮುಚ್ಚಳ ಇರಬೇಕಷ್ಟೇ ಅಂತಾರೆ ಹಿರಿಯರು. ಅದಿಲ್ಲದಿದ್ದರೆ ನಾವು ಯಾವಾಗಲೂ ಸುಖವಾಗಿರಬಹುದು. ನಮ್ಮದು ಸುಖ ಸ್ವರೂಪ ಅಂತ ತಿಳಿಸ್ಲಿಕ್ಕೆ ಒಂದು ಉದಾಹರಣೆ ಕೊಡ್ತಾರೆ ಶ್ರೀಮದಾಚಾರ್ಯರು. ನಾವು ನಮ್ಮ ಸ್ವರೂಪದಲ್ಲಿ ಸುಖ ಪಡ್ಕೊಂಡಿದ್ದೀವೋ ಇಲ್ವೋ ಈ ಚರ್ಚೆ ನಡೆದಿದೆ ಶಾಸ್ತ್ರಗಳಲ್ಲಿ, ವೇದಾಂತಗಳಲ್ಲಿ. ಅದಕ್ಕೆ ಹೇಳ್ತಾರೆ, ನಿದ್ರೆ ಮಾಡಿದಿ ಸಮಯದೊಳಗೆ ಎದ್ದ ಮೇಲೆ ಒಂದು ಅನುಭವ ಆಗ್ತದೆ. ನಿದ್ರೆ ಸಮಯದಲ್ಲಿ ಎಷ್ಟು ಸುಖವಾಗಿ ನಿದ್ರೆ ಮಾಡಿದೆ ಅಂತ. ಆ ಸುಖ ಎಲ್ಲಿದು ಅಂತ ಪ್ರಶ್ನೆ. ಕಣ್ಣಿನಿಂದಾದ ಸುಖ ಅಂತ ಹೇಳ್ಬೋದಾ? ಕಣ್ಣೇ ಮುಚ್ಚಿಬಿಟ್ಟಿರ್ತದೆ ನಿದ್ರೆ ಕಾಲದಲ್ಲಿ. ಕಣ್ಣಿನ ಸುಖ ಅಲ್ಲ ಅದು, ಕಣ್ಣಿನಿಂದ ಅಲ್ಲ, ರೂಪದಿಂದ ಅಲ್ಲ. ಕಿವಿಯಿಂದ ಆದದ್ದು ಅಂತ ಹೇಳಲಿಕ್ಕಿಲ್ಲ. ಯಾಕೆಂದರೆ ಮಲಗಿದಾಗ ಯಾರು ಕಿವಿ ಕೇಳಿಸ್ತದೆ? ಹಾಗಾದರೆ ಅದು ಮಲಗಿದ ನಿದ್ರೆಯ ಸುಖ ಅಲ್ಲ. ನಿದ್ರೆಯ ಸುಖವನ್ನು ನಾಲಿಗೆಯಿಂದ ಯಾವುದಾದ್ರೂ ಸಿಹಿ ತಿನಿಸು ತಿಂದಾಗ ಆದ ಸುಖ ಅಂತ ಹೇಳೋಣವಾ? ಅದೂ ಅಲ್ಲ. ನಾಲಿಗೆ ಇಂದ್ರಿಯ ಕೆಲಸ ಮಾಡಲ್ಲ ಅಂತ ಗೊತ್ತಿದೆ. ಹಾಗಾದರೆ ನಿದ್ರೆ ಕಾಲದಲ್ಲಿಯೂ ಆತ್ಮ ಬಹಳ ಸುಖವನ್ನು ಅನುಭವಿಸ್ತಾ ಇದ್ದಾನೆ. ಅದು ವಿಷಯಗಳಿಂದ, ಇಂದ್ರಿಯಗಳಿಂದ ಆಗುವ ಸುಖ ಅಲ್ಲ ಅಂತ ನಮಗೆ ಗೊತ್ತಾಗ್ತಾ ಇದೆ. ಹಾಗಾದರೆ ಆ ಸುಖ ಎಲ್ಲಿದು ಅಂತ ಉಪನಿಷತ್ತುಗಳು ನಮಗೆ ಒಂದು ಸಂದೇಶ ಕೊಡ್ತು. ಅದನ್ನು ವ್ಯಾಖ್ಯಾನಿಸಿದರು ಭಾಷ್ಯಕಾರರು. ಅದು ಆತ್ಮನೊಳಗಿರುವ, ಆತ್ಮನಿಂದ ಬೇರ್ಪಡಿಸದ ಇಂದ್ರಿಯಗಳೆಲ್ಲವೂ ಕೂಡ ಉಪರತ ಆದಾಗಲೂ ಆತ್ಮ ಅನುಭವಿಸುವ ಸುಖ ಅಂತ ನಿರ್ಣಯ ಕೊಟ್ಟರು. ಅದನ್ನೇ ಶಾಶ್ವತವಾಗಿ ಪಡೆಯುವ ಉಪಾಯ ಇದೆನಾ ಇಲ್ವಾ? ಅದನ್ನೇ ಶಾಶ್ವತವಾಗಿ ಪಡ್ಕೊಳ್ಬೋದು. ಅದನ್ನೇ ಮೋಕ್ಷ ಅಂತ ಕರೆದ್ರಂತೆ. ಯಾವಾಗ ನಮ್ಮ ಆತ್ಮ ಸುಖವನ್ನು ಶಾಶ್ವತವಾಗಿ ನಾವು ಅನುಭವಿಸುವಂತಾಗ್ತದೋ ನಾವೆಲ್ಲರೂ ಮುಕ್ತರು ಅಂತ ಅರ್ಥ. ಆವಾಗ ಈಗ ಯಾಕೆ ಆಗ್ತಾ ಇಲ್ಲ? ಏನೋ ಒಂದು ಅಡೆತಡೆ ಇದೆ ಅಂತ ಇದರಿಂದ ಯೋಚನೆ ಮಾಡಿದರೆ ಗೊತ್ತಾಗ್ತದೆ. ಒಳಗೆ ಸುಖ ಇದೆ, ಈಗ ನಮಗದರ ಅನುಭವ ಆಗ್ತಾ ಇಲ್ಲ. ಅದರ ಅನುಭವ ಆಗಬೇಕಾದ್ರೆ ಏನು ಮಾಡಬೇಕು? ಅದರ ತಡೆಗೋಡೆ ಯಾವುದು? ಇದನ್ನು ವಿಮರ್ಶೆ ಮಾಡಬೇಕು. ಇದನ್ನೆಲ್ಲ ಯೋಚನೆ ಮಾಡಿ ನಾರದರು ಪ್ರಶ್ನೆ ಕೇಳಿದ್ರಂತೆ. ಅವರವರು ಭೂಮಿಯ ನಾಶವನ್ನು ಎಂದು ಮಾಡಿಕೊಳ್ತಾರೆ ಅಂತ. ಯಾವುದು ತಡೆಗೋಡೆ ಅಂತಿದೆಯಲ್ಲ, ನಮ್ಮ ಸುಖವನ್ನು ನಮಗೆ ಅನುಭವಕ್ಕೆ ಬರದಂತೆ ಮಾಡ್ತಾ ಇದೆ, ಅದಕ್ಕೆ ಲಿಂಗದೇಹ ಅಂತ ಹೆಸರಂತೆ. ಅದನ್ನು ಕೂಡ ಭೂಮಿ ಅಂತ ಶಾಸ್ತ್ರಗಳು ಕರೀತಾವೆ. ನಾವು ಭೂಮಿ ಅನ್ನೋ ಪದವನ್ನು ನಾವು ಕುಳಿತಂಥ ಜಾಗದಲ್ಲಿ ಮಾತ್ರ ಪ್ರಯೋಗಿಸ್ತೇವೆ. ಆದರೆ ಶಾಸ್ತ್ರ, ಪುರಾಣ, ಉಪನಿಷತ್ತು, ವೇದಗಳು ಭೂಮಿ ಅನ್ನೋ ಪದವನ್ನು ಜೀವನನ್ನು ಆವರಿಸಿದ ಲಿಂಗದೇಹವನ್ನು ಕೂಡ ಭೂಮಿ ಅಂತ ಹೇಳ್ತದೆ. ಅದಕ್ಕೆ ನಾಶ ಎಂದು ಅನ್ನೋ ಪ್ರಶ್ನೆಯನ್ನು ನಾರದರು ಮಾಡಿದ್ದಾರೆ. ಪ್ರಶ್ನೆಗೆ ಇಷ್ಟು ವಿವರಣೆ ಇದೆ. ಇದನ್ನು ಕರೋಡ್ಪತಿ ಪ್ರಶ್ನೆ ಅನ್ನಬೇಕೋ ಬೇಡವೋ ಹೇಳಿ. ಇದಕ್ಕೆ 10 ಕರೋಡ್ಪತಿ ಪ್ರಶ್ನೆ ಅಂತ ಹೇಳಿದರೂ ಪರವಾಗಿಲ್ಲ. ನಾವೆಲ್ಲ ಮನುಷ್ಯರಾಗಿ ಬಂದು ನಮ್ಮೊಳಗೆ ಇರುವ ನಮ್ಮ ಲಿಂಗದೇಹದ ಬಗ್ಗೆ ವಿವೇಕ ಮಾಡಿಕೊಳ್ಳದೆ, ಅದರ ನಾಶದ ಪ್ರಯತ್ನ ಪಡೆದೇನೆ, ನಾಶ ಹೇಗಾಗ್ತದೆ ಅನ್ನೋದರ ಅರಿವು ಮೂಡಿಸ್ಕೊಳ್ದೇನೆ, ಸುಮ್ಮನೆ ಬ್ಲೈಂಡಾಗಿ ದೇವರಲ್ಲಿ ಭಕ್ತಿ ಮಾಡಿ ದೇವರೇ ನನಗೆ ಸಂಸಾರದಿಂದ ಮುಕ್ತಿ ಕೊಡು ಅಂದರೆ ಏನು ಕೊಡಲಿ ಅಂತ ಕೇಳ್ತಾನೆ ದೇವರು. ನಿನಗೇನು ಕೊಡಲಿ ಹೇಳು, ಏನು ತಿಳಿದಿದ್ದೀ ಅಂತ ಕೊಡಲಿ ಹೇಳು. ಏನೂ ತಿಳಿದಿಲ್ಲ ಅದಕ್ಕೆ ಕೊಡು ಅಂದರೆ ಏನಿದೆ ಅದನ್ನೇ ಇಟ್ಕೋ ಅಂತಾನೆ. ಯೋಚಿಸಬೇಕಾದ ಅಂಶ. ಮನುಷ್ಯ ಬರ್ತಾ ಬರ್ತಾ ಹೆಚ್ಚೆಚ್ಚು ಅರಿವು ಮೂಡಿಸ್ಕೊಳ್ಬೇಕು ಎರಡದ್ರದ್ದು. ಒಂದು, ತಾನ್ಯಾರು, ತನ್ನ ಸ್ವರೂಪ ಏನು, ತನ್ನ ದೇಹ ಏನು, ತಾನೇನು, ದೇಹಕ್ಕೂ ತನಗೂ ಇರುವಂತಹ ಸಂಬಂಧ ಏನು, ತನ್ನೊಳಗೆ ಆಗ್ತಾ ಇರುವಂತಹ ದೇಹದ ಪರಿಣಾಮಗಳು, ಅದರ ಮೇಲೆ ತಾನು ಮಾಡುವ ಅಭಿಮಾನ, ಇವುಗಳ ಬಗ್ಗೆ ಎಲ್ಲ ವಿವೇಕ ಮಾಡಿಕೊಳ್ಬೇಕಂತೆ. ಆ ವಿವೇಕ ಮಾಡಿಕೊಂಡ ಮೇಲೆ
ಎರಡನೇ ಅಂಶ ಹೇಳಿದ್ನಲ್ಲ, ತನ್ನೊಳಗೆ ಪ್ರೇರಣೆ ಮಾಡುವ ಭಗವಂತನ ಸ್ವರೂಪ ಏನು, ಅವ ನನ್ನ ಮೇಲೆ ಮಾಡ್ತಾ ಇರುವಂತಹ ಕರುಣೆ ಎಂಥದ್ದು, ಇದನ್ನು ಚರ್ಚೆ ಮಾಡಬೇಕು. ಒಂದು ಪರಮಾತ್ಮ, ಇನ್ನೊಂದು ಜೀವಾತ್ಮ. ಇವೆರಡರ ಅರಿವನ್ನು ಚೆನ್ನಾಗಿ ಮಾಡಿಕೊಂಡ್ರೇನೇ ಆ ಭಗವಂತನ ಅನುಗ್ರಹದಿಂದ ನಮ್ಮ ಶಾಶ್ವತ ಸುಖರೂಪವಾದ ಮುಕ್ತಿಯನ್ನು ಪಡೀಲಿಕ್ಕೆ ಸಾಧ್ಯ, ಅಥವಾ ಲಿಂಗದೇಹದಿಂದ ಮುಕ್ತಿ ಪಡೀಲಿಕ್ಕೆ ಸಾಧ್ಯ. ಲಿಂಗದೇಹದಿಂದ ಮುಕ್ತಿ ಯಾವಾಗ, ಲಿಂಗದೇಹದ ನಾಶ ಯಾವಾಗ ಅಂತ ಒಂದು ರಹಸ್ಯ ಹೇಳ್ತಾರೆ ಪ್ರಮೇಯ ವಿಷಯವನ್ನು. ಆತ್ಮ ಇಲ್ಲಿ ಎಲ್ಲ ಸಾಧನೆ ಮುಗಿಸಿ ತಾನು ಮಾಡಬೇಕಾದದ್ದನ್ನೆಲ್ಲ ಮಾಡಿ ವೇದದಲ್ಲಿ ಹೇಳಿದ ಕರ್ಮದ ಅನುಷ್ಠಾನಗಳನ್ನು ಆಚರಿಸಿ ಬ್ರಹ್ಮಜ್ಞಾನವನ್ನು ಪಡೆದ ಮೇಲೆ ಒಂದು ವಿರಜ ಅಂತ ನದಿ ಇದೆ ಅಂತೆ, ಶ್ವೇತದ್ವೀಪದ ಸುತ್ತಲೂ ಹರಿತದಂತೆ. ಆ ನದಿ ಒಳಗೆ ಬ್ರಹ್ಮದೇವರೊಟ್ಟಿಗೆ ಹೋಗಿ ಸ್ನಾನ ಮಾಡಿಸ್ತಾನಂತೆ. ಯಾವತ್ತು ವಿರಜಾ ಸ್ನಾನವಾಗ್ತದೋ ಅಂದು ನಿಮ್ಮೆಲ್ಲರ ಲಿಂಗದೇಹ ಕೆಲವೊಮ್ಮೆ ಬಹಳ ರಭಸದ ನದಿಯೊಳಗೆ ಇಳಿದಾಗ ನಮ್ಮ ಮೈ ಮೇಲೆ ಹಾಕ್ಕೊಂಡು ವಸ್ತ್ರವೇ ನದಿಯೊಳಗೆ ಹರ್ಕೊಂಡು ಹೋಗಿಬಿಟ್ಟಿರ್ತದೆ. ಹಾಗೆ ವಿರಜಾ ನದಿ ಸ್ನಾನ ಮಾಡಿದ ಮೇಲೆ ನಮ್ಮ ಈ ಲಿಂಗದೇಹ ಅನ್ನೋ ಭೂಮಿ ನಮ್ಮ ಗೊತ್ತಾಗದಷ್ಟು ನಮ್ಮ ಸ್ವರೂಪದಿಂದ ಅದೇ ಕಳಚಿ ಹೋಗಿಬಿಡ್ತದಂತೆ. ಇದನ್ನು ಲಿಂಗದೇಹ, ಲಿಂಗಭಂಗ ಅಂತ ಕರೆದಿದ್ದಾರೆ. ಲಿಂಗದೇಹ ಭಂಗ ಅಂದರೆ ಇದಕ್ಕೆ ಹೆಸರು. ಇದು ಇಷ್ಟು ಸುಲಭ ಹೀಗೆ ಆಗುವಂಥ ಪ್ರೊಸೆಸ್ ಅಲ್ಲ. ಹೀಗೇನೋ ಪುರಾಣ ಹೇಳಿದ ಆಚಾರ್ಯರಿಗೂ ಈಗಲೇ ಆಗಲ್ಲ, ಮತ್ತೆ ಕೇಳಿದ ತಮಗಂತೂ ಸರಿನೇ ಸರಿ, ನಮ್ಮದು ನಿಮ್ಮದು ಎಲ್ಲ ಒಂದೇ ಥರ ಇರ್ತದೆ. ಇದ್ರದ್ದು ಪ್ರೊಸೆಸ್ಸು ಬಹಳ ಇದೆ, ಸಮಯ ತಗೊಳ್ತದೆ, ಎಷ್ಟೋ ಜನ್ಮಗಳ ಸಾಧನೆ ಆಗಬೇಕಾಗ್ತದೆ. ಆದರೆ ಆ ಸಾಧನ ದಾರಿಯನ್ನೂ ನಾವು ಕಂಡುಕೊಳ್ಳದೆ ಹೋದರೆ ಅದರಿಂದ ವಂಚಿತರಾಗಿಬಿಡ್ತೀವಿ. ಆ ದಾರಿ ಕಂಡುಕೊಳ್ತಾ ಹೋಗಬೇಕು ಮನುಷ್ಯ. ಎಲ್ಲಿದೆ ಈ ದಾರಿ, ಯಾರನ್ನು ಅವಲಂಬಿಸಿದರೆ ಈ ದಾರಿ ಸಿಗ್ತದೆ, ನಮ್ಮೊಳಗಿರುವ ಶ್ರೀಹರಿಯ ದರ್ಶನ ನಮಗೆ ಹೇಗಾಗ್ತದೆ, ಇವೆಲ್ಲ ಯೋಚನೆ ಮಾಡಬೇಕು. ಲಿಂಗದೇಹದ ಭಂಗ ಅಂದರೆ ವಿರಜಾ ನದಿ ಸ್ನಾನದಿಂದ ಅಂತ ಉತ್ತರ ಸಿಗ್ತದೆ. ಆವಾಗ ಎರಡನೇ ಪ್ರಶ್ನೆ, ಒಂದು ಬಿಲ ಇದೆ, ಆ ಬಿಲ ಒಳಗೆ ಹೋಗ್ಲಿಕ್ಕೆ ಮಾತ್ರ ಸಾಧ್ಯ ಇದೆ, ಹೊರ ಬರಲಿಕ್ಕಿಲ್ಲ ಅವಕಾಶ. ಅದು ಯಾವುದು? ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಕೃಷ್ಣ ಅರ್ಜುನನಿಗೆ ಹೇಳಿದ ಮಾತು. ಲೋಕದಲ್ಲಿ ಎಲ್ಲ ಮನೆಗಳಿಗೂ ಒಳಗೆ ಹೋಗ್ಲಿಕ್ಕೆ ಹೇಗೆ ದಾರಿ ಇದೆಯೋ ಅದೇ ರೀತಿ ಹೊರಗೆ ಬರಲಿಕ್ಕೂ ದಾರಿ ಇದೆ. ಇವತ್ತೆಲ್ಲ ಕಡೆ ಪಬ್ಲಿಕ್ ಸೆಕ್ಟರ್ನಲ್ಲಿ ಎರಡೆರಡು ಬಾಗಿಲು ಮಾಡಿರ್ತಾರೆ, ಜಾಸ್ತಿ ಜನಸಂದಣಿ ಆಗಬಾರ್ದು ಅಂತ. ಎರಡೆರಡು ಬಾಗಿಲು ಮೇಲುಗಡೆಯಲ್ಲಿ ಒಂದು ಬೋರ್ಡು ಹಾಕಿರ್ತಾರೆ, ಒಂದು ಎಂಟ್ರಿ, ಇನ್ನೊಂದು ಎಕ್ಸಿಟ್ ಅಂತ. ಹೀಗೆ ದೇವರು ತನ್ನ ಲೋಕಗಳನ್ನು ಸೃಷ್ಟಿ ಮಾಡಿ ಅಲ್ಲೆಲ್ಲ ಎರಡೆರಡು ಬೋರ್ಡ್ ಹಾಕಿದ್ದಾನೆ, ಎಂಟ್ರಿ ಎಕ್ಸಿಟ್ ಅಂತ. ಒಂದು ಲೋಕಕ್ಕೆ ಮಾತ್ರ ಎಂಟ್ರಿ ಬೋರ್ಡ್ ಮಾತ್ರ ಇದೆ ಅಂತೆ, ಎಕ್ಸಿಟ್ ಬೋರ್ಡ್ ಇಲ್ಲ. ಯಾವ ಲೋಕ ಅದು? ಅವನ ಪುರಕ್ಕೆ ಪೋದ ಜನರು ಮತ್ತೆಗನ್ನ ಹಿಂತಿರುಗರು, ಅವನು ತಾನೇ ತನ್ನವಯವದಿ ತನಯರ ಪಡೆದ ಮಾಯಾವಿಗೆ ಒಲಿದೆಯಾತ ಕಮ್ಮಾಲಕುಮಿ ವಾಸುದೇವಗೆ. ಅವನ ಪುರಕ್ಕೆ ಪೋದ ಜನರು ಮತ್ತೆಗನ್ನ ಹಿಂತಿರುಗರು ಅಂತ ದಾಸರು ಲಕ್ಷ್ಮಿಯ ಹಾಡಿನಲ್ಲಿ ಹೇಳ್ತಾರೆ. ಭಗವಂತನ ಮನೆ ಒಳಗೆ ಹೋಗ್ಬೋದು ಅಷ್ಟೆ. ಆಗಲೇ ಹೇಳಿದಂತೆ ವಿರಜಾ ನದಿ ಸ್ನಾನ ಆದಮೇಲೆ ಉಪಾಸಕರಾದ ಸಾಧಕರನ್ನು ಲಿಂಗದೇಹ ಭಂಗ ಆಯಿತು ಅಂದ ಕೂಡಲೇ ಭಗವಂತ ತನ್ನ ಪಟ್ಟಣದೊಳಗೆ ಸೇರಿಸಿಬಿಡ್ತಾನಂತೆ, ಮುಕ್ತರನ್ನಾಗಿ ಮಾಡಿ. ಅವರಿಗೆ ಯಾವಾಗಲೂ ಸ್ವರೂಪದ ಸುಖದ ಅನುಭವ ಆಗ್ತಾ ಇರ್ತದೆ, ಅಪೇಕ್ಷಿಸಿದ್ದೆಲ್ಲ ಪೂರ್ಣ ಆಗ್ತಾ ಇರ್ತದೆ, ಸದಾ ಭಗವಂತನ ದರ್ಶನದ ಭಾಗ್ಯ ಸಿಗ್ತಿರ್ತದೆ ಅವರಿಗೆ. ಮುಕ್ತರು ಅಂದ್ರೆ ಹಾಗಿರ್ತಾರೆ. ಮುಕ್ತರ ಪರಿಚಯ ಭಾಗವತನೂ ಮಾಡ್ತದೆ. ಏನು ಸುಖ ಇದೆ ವೈಕುಂಠದೊಳಗೆ ಅಂತ ಪರಿಚಯ ಮಾಡಿಸ್ತದೆ ಭಾಗವತ 2ನೇ ಸ್ಕಂಧದಲ್ಲಿ. ನಾವು ಏನು ಬಯಸ್ತೇವೋ ಅದಕ್ಕೆ ಯಾವತ್ತೂ ವಿರುದ್ಧವಾಗದೇ ಇರುವ ಲೋಕವೇ ಮೋಕ್ಷ ಲೋಕ ಅಂತ. ಅದಕ್ಕೆ ಮುಕ್ತಿ ಅಂತ ಕರೆಯೋದು. ಇವತ್ತಿಂಥದ್ದನ್ನು ಬಯಸಿದ್ವಿ, ಅದು ಸಿಗ್ತದೆ ಅಂತ ನಿಯಮ ಇಲ್ಲ.
ಅದು ಸಂಸಾರ, ಈ ಲೋಕ, ಭೂಲೋಕ. ಆದರೆ ವೈಕುಂಠದಲ್ಲಿ ಹಾಗಿಲ್ಲ. ಇಂಥದ್ದು ಬಯಸಿದ್ವಿ. ಎಲ್ಲಿವರೆಗೂ ಹೇಳ್ತಾರೆ ಅಂದರೆ ಉಪನಿಷತ್ನಲ್ಲಿ, ಇಂಥ ಜನ್ಮದಲ್ಲಿ ಭೂಮಿಯಲ್ಲಿ ಇಂಥ ಮಠದಲ್ಲಿ ಉಪನ್ಯಾಸ ಮಾಡಿದಾಗ ಯಾರ್ಯಾರು ಕೂತಿದ್ರು ತೋರಿಸು ಅಂದರೆ ಅವ್ರನ್ನೂ ತೋರಿಸ್ಬಿಡ್ತಾನಂತೆ ದೇವರು. ಇಂಥ ಜನ್ಮದ ನನ್ನ ತಂದೆ ತಾಯಿಯಂದರು ನನಗೆ ನೋಡಬೇಕು ಅನಿಸಿದೆ, ನನ್ನ ಕಣ್ಣಿಗೆ ಮುಂದೆ ಬರಲಿ ಅಂತ, ಆಯ್ತು ಬರಲಿ ಅಂತಾನಂತೆ ದೇವರು. ಯಂ ಸಯದಿ ಪಿತೃಲೋಕ ಕಾಮಃ, ಪಿತೃಲೋಕ ತಂದೆ ತಾಯಿಯಂದ್ರನ್ನು ನೋಡಬೇಕು, ತಕ್ಷಣ ಕಂಡುಬಿಡ್ತಾರೆ. ಲೋಕ ನೋಡಬೇಕು, ನೋಡಿ ತೋರಿಸ್ತಾನೆ. ಎಲ್ಲರನ್ನ ತೋರಿಸ್ತಾನೆ, ಎಲ್ಲ ಜನ್ಮದವ್ರನ್ನೂ ತೋರಿಸ್ತಾನಂತೆ. ಅದೇ ಅಘಟಿತ ಘಟನಾ ಶಕ್ತಿ. ಇಂಥ ಅದ್ಭುತವಾದ ಲೋಕ ಅಂದರೆ ವೈಕುಂಠ ಲೋಕ. ಈಗ ನನಗೆ 4 ಭುಜದ ಒಂದು ರೂಪ ಬೇಕು ಅಂತ ನಮಗೆ ಅಪೇಕ್ಷೆ ಆದರೆ, ಈಗಿದ್ದದ್ದು 2 ಭುಜ ಅಲ್ವಾ, ಅಲ್ಲಿ ಅಪೇಕ್ಷೆ ಪಟ್ಟದ್ದಕ್ಕೆ 4 ಭುಜ ಕೊಡ್ತಾನಂತೆ. ಸಚತುರ್ಭುಜಾವನಜಪತ್ರ ದೃಶೋ ವರವೇಷಿಣೋತ್ರ ಸಪಿಶಂಗಪಟಾ ಚತುರ್ಭುಜಾ ವನಜಪತ್ರ ದೃಶಃ ಅಂತಾರೆ. 4 ಭುಜ ಬರ್ತದಂತೆ. ಒಳ್ಳೆಯ ಮಾಲೆ ಬೇಕು, ಒಳ್ಳೆಯ ಮಾಲೆಗಳು ಬರ್ತದೆ. ಅಲ್ಲಿ ದುರ್ಗಂಧದ ವಾಸನೆ ಇಲ್ಲವೇ ಇಲ್ಲ, ದುರ್ಗಂಧವೇ ಇಲ್ಲ, ಕುರೂಪವೇ ಇಲ್ಲ, ಕುರೂಪವೇ ಇಲ್ಲ. ಅಂಥ ಲೋಕ. ಯಾವ ಹೂಗಳು ಕೂಡ ಬಾಡಿದು ಅಂತ ಇಲ್ಲವೇ ಇಲ್ಲಂತೆ. ಹೂವೇ ಬಾಡಲ್ಲ ಅಂದರೆ ಇನ್ನು ದೇಹಕ್ಕೆ ಮುಪ್ಪೆಲ್ಲಿದೆ ಬರಬೇಕು ಹೇಳ್ರಿ ಅಂತಾರೆ. ದೇಹಕ್ಕೆ ಮುಪ್ಪೇ ಇಲ್ಲ, ಸ್ವರೂಪ ದೇಹ ಅದು. ನಭವಂತಿ ಯತ್ರ ಮೃತಿ ಜನ್ಮ ಜರಾಹ, ನಭವಂತಿ ಯತ್ರ ಮೃತಿ, ಮರಣದ ಪ್ರಶ್ನೆ ಇಲ್ಲ. ಜರ, ಮುಪ್ಪಿನ ಪ್ರಶ್ನೆ ಇಲ್ಲ. ಮುಪ್ಪು ಮರಣವೇ ಇಲ್ಲ ಅಂದರೆ ಆ ಲೋಕದೊಳಗೆ ಇನ್ನು ಮಂಡಿ ನೋವು, ಟೊಂಕ ನೋವು ಬರಲಿಕ್ಕಾಗ್ತದೆ ಹೇಳ್ರಿ? ಯೋಚಿಸ್ಬೇಕದನ್ನು. ನಭವಂತಿ ಯತ್ರ ಮೃತಿ ಜನ್ಮ ಜರಾಹ ಕಿಮಿದಂ ಭಯಂ ಕಿಮುತ ದುಃಖಗಣಃ. ಭಯ ಅಂತೂ ಇಲ್ಲವೇ ಇಲ್ಲ, ಭಯ ಓಡೋಗ್ಬಿಟ್ಟಿದೆ, ಭಯವೇ ಓಡೋಗ್ಬಿಟ್ಟಿದೆ. ದುಃಖಗಣಃ, ದುಃಖಗಳಂತೂ ಎಲ್ಲಿದೂ ಬರಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಒಂದು ಅದ್ಭುತವಾದ ಲೋಕ ಇದೆ, ಅದೇ ಭಗವಂತನ ವೈಕುಂಠ ಲೋಕ ಅಂತ ವಿವರಣೆ ಕೊಟ್ಟಿದ್ದಾರೆ. ಇಂಥದ್ದು ಕೇಳಿದ್ರಾದರೂ ಒಂದ್ಸಲಿ ಹೋಗಬೇಕು ಅಂತ ಅನಿಸ್ಬೇಕ ಬೇಡ? ಎಲ್ಲೆಲ್ಲೋ ಪ್ಲ್ಯಾನ್ ಮಾಡಿರ್ತೇವೆ ಅಂತೆ ಪ್ಯಾಕೇಜ್ ಟೂರ್ನಲ್ಲಿ. ಎಷ್ಟು ವರ್ಷಗಳ ಮೊದಲೇ ಪ್ಲ್ಯಾನ್ ಮಾಡಿರ್ತಾನೆ, ಅದಕ್ಕಾಗಿ ಅಂತ ಕೂಡಿಟ್ಟಿರ್ತಾನೆ ಹಣ. ಇಂಥ ದಿನ ಬರಲಿಕ್ಕಿದೆ, ಅಂಥ ದಿನ ನಾನು ಟೂರಿಗೆ ಹೋಗಬೇಕಿದೆ, 4 ದಿವಸ ನಮ್ದು ಯಾವ ಪ್ರೋಗ್ರಾಮ್ ಇಟ್ಕೊಳ್ಬೇಡ್ರಿ, ನಾವು ಆವಾಗ ಊರಲ್ಲಿರಲ್ಲ, ಔಟ್ ಆಫ್ ಸ್ಟೇಷನ್ ಇರ್ತೇವೆ ಅಂತ ಮೊದಲೇ ಎಲ್ರಿಗೆ ಹೇಳಲಿಕ್ಕೆ ಶುರು ಮಾಡಿರ್ತಾನೆ. ಅದೊಂದೇ ಅಲ್ವಾ, ಮೋಕ್ಷದೊಳಗೆ ಆ ಥರದ್ದು ಇಲ್ಲವೇ ಇಲ್ಲ. ಮೋಕ್ಷದೊಳಗೆ ವಾಪಸ್ ಬರೋದು ಅಂತಿಲ್ಲ. ಪ್ಯಾಕೇಜ್ ಟೂರ್ ಸಿಸ್ಟಮ್ ಥರ ವಾಪಸ್ ತಂದು ಹಾಕಲ್ಲ. ಬೇಡದೇ ಇದ್ದದ್ದು ಸಿಗಲ್ಲ, ಬೇಕಾದದ್ದು ಸಿಗದೇ ಇರಲ್ಲ. ಇಂಥ ಲೋಕ ಇದೆ. ಎಂಥ ಅದ್ಭುತ! ಇದೆಲ್ಲ ಭಾಗವತದ 2ನೇ ಸ್ಕಂಧದಲ್ಲಿ ವರ್ಣನೆ ಮಾಡ್ತಾರೆ. ಜಕ್ಷನ್ ಕ್ರೀಡನ್ ರಮಮಾಣಃ ಸ ಪರ್ಯೇತಿ ಜಕ್ಷನ್. ಭಗವತ್ಪಾದರು ಭಾಷ್ಯದಲ್ಲಿ ಶ್ರುತಿ ಉದಾಹರಿಸ್ತಾರೆ. ಸ ಜಕ್ಷನ್ ಕ್ರೀಡನ್ ರಮಮಾಣಃ. ಎಷ್ಟು ಆನಂದದಿಂದ ಇರ್ತೇವೆ ಮೋಕ್ಷ ಲೋಕದೊಳಗೆ ನಾವು ಹೋದರೆ ಅಂದರೆ, ಜಕ್ಷನ್ ಹಸಿವೆ ಆಗಿದೆ ಅಂತ ತಿನ್ನೋದಲ್ಲಂತಲ್ಲಿ, ಹಸಿವೆ ಆಗಿದೆ ಅಂತ ತಿನ್ನೋದಲ್ಲ. ಯಾಕೆ ಅಂತ, ಹಸಿವೆನೇ ಆಗಲ್ಲ ಅದಕ್ಕೆ. ಹಸಿವೆ ಆಗಿದೆ ಅಂತ ಅದರಿಂದ ನೋವಾಗಿ ಆಹಾರ ಬೇಕು ಅಂತ ಹುಡುಕಿ, ಆಮೇಲೆ ಅದನ್ನು ಯಾರೋ ಕಸಗೊಂಡು ನಮಗೆ ಯಾಕೆ ಕೊಡಲಿಲ್ಲ ಅಂತ ಜಗಳಾಡಿ, ಆ ಥರದ ಪ್ರಸಂಗವೇ ಇಲ್ಲ. ಯಾಕೆಂದರೆ ಹಸಿವೆ ಇಲ್ಲ. ನೀರಡಿಕೆ ಆಗಿದೆ ಅಂತ ನೀರು ಕುಡಿಯೋದಲ್ಲಂತಲ್ಲಿ, ಅಮೃತ ಇದೆ ಅಲ್ಲ ಅಂತ ಕುಡಿಯೋದಂತಷ್ಟೆ. ಅದು ನೀರಲ್ಲ, ಅಮೃತವೇ ನೀರಂತಲ್ಲೆಲ್ಲ. ಅದು ಕೂಡ ಮತ್ತೆ ಪ್ಲಾಸ್ಟಿಕ್ ಲೋಟದಲ್ಲಿ ಇಲ್ಲಂತೆ, ಅದು ಬಂಗಾರದ ಲೋಟ ಅಂತ. ಚಷಕಂ ಸುವರ್ಣಮಯಂ, ಪಾತ್ರೆಯೂ ಕೂಡ ಬಂಗಾರ ಬೆಳ್ಳಿಯ ಮಯವಾದದ್ದು. ಬೆಳ್ಳಿ ಇಲ್ಲ, ಬಂಗಾರವೇ ಅಂತ ಹೇಳಿದ್ದಾರೆ. ಯಾಕೆ ಅಂದರೆ ಸ್ವಯಂ ಲಕ್ಷ್ಮೀದೇವಿನೇ ಬಂಗಾರಮಯಳಾಗಿ ಆ ಲೋಕದ ರೂಪದಲ್ಲಿ ಇದ್ದಾಳಂತೆ. ಇಷ್ಟು ಸುಖರೂಪವಾದ ಒಂದು ಲೋಕ ಇದೆ. ಕೇಳಿದವರಿಗೇನು ಅನ್ನಿಸ್ತದೆ? ಸ್ವಲ್ಪ ಆಸ್ತಿಕರಾದರೆ ಪರವಾಗಿಲ್ಲ, ಪೂರ್ಣ ನಾಸ್ತಿಕರಾದವರೆಲ್ಲ ಇಂಥ ಗೂಬೆ ಎಲ್ಲ ಕೂಡಿಸ್ಬೇಡ ನಮ್ಮ ಹತ್ರ ಬಂದು ನೀನು ಅಂತಾರೆ. ಏನು ಕಿವಿಯಲ್ಲಿ ಹೂ ಇಡ್ಲಿಕ್ಕೆ ಬಂದಿದೆಯಾ ಅಂತಾರೆ ಇನ್ನು ಕೆಲವರಂತೂ. ನೋಡಿ, ನಮ್ಮ ಎಜುಕೇಷನ್ ನಮಗೆ
ವೇದ ಪುರಾಣ ಇತಿಹಾಸಗಳ ಶ್ರದ್ಧೆ ಮೂಡಿಸದೇನೆ ಸತ್ಯವಾದ ಸಂಗತಿಗಳಿಂದ ನಮ್ಮನ್ನು ವಿಮುಖರನ್ನು ಮಾಡಿಬಿಡ್ತದೆ. ಇದನ್ನೇ ಅಲ್ವೇ ಹೇಳಿದ್ದು, ಆನಂದಾನ್ ಮಂದ ಮಂದ ದದತಿ ಮರುತಃ ಕುಂದ ಮಂದಾರ ನಂದ್ಯಾವರ್ತಾಮೋದಾನ್ ದಧಾನ ಮೃದುಪದ ಮುದಿತೋದ್ಗೀತಕೈ ಸುಂದರೀಣಾಂ. ಇದೆಲ್ಲ ಈ ಮೋಕ್ಷ ಲೋಕದ ವರ್ಣನೆ. ಮೌಕುಂದೇ ಸುಂದರೇಸ್ಮಿನ್ ಅವಿರತ ಮುದಯನ್ ಮೋದಿನಾನ್ ದೇವದೇವ. ಮೌಕುಂದೇ ಸುಂದರೇ ಅಸ್ಮಿನ್, ಆ ಮುಕುಂದನ ಸುಂದರವಾದ ಈ ಮಂದಿರದೊಳಗೆ ಸದಾ ಮೋದಿನಾನ್ ದೇವದೇವ, ಆನಂದದಿಂದ ಇಳಿಸುವವನೇ ಅಂತ ಪ್ರಾರ್ಥನೆ ಮಾಡ್ತಾರೆ. ಅಂಥ ಅದ್ಭುತವಾದ ಲೋಕ ಅದು. ಈ ಲೋಕಕ್ಕೆ ಹೋಗಬೇಕು ಅನ್ನೋ ಅಪೇಕ್ಷೆ ಇರುವವರಿಗೆ ಮುಮುಕ್ಷುಗಳು ಅಂತ ಶಾಸ್ತ್ರ ಕರೀತದೆ. ಭಾಗವತಾದಿ ಸಚ್ಚಾಸ್ತ್ರಗಳಲ್ಲಿ ಹೇಳಿದ್ದು ಇಂಥ ಲೋಕಕ್ಕೆ ಹೋಗಲಿಕ್ಕೆ ಪ್ರಯತ್ನ ಪಡಬೇಕು, ಜ್ಞಾನ ಸಂಪಾದಿಸಬೇಕು, ಭಗವಂತನ ಜಿಜ್ಞಾಸೆ ಮಾಡಬೇಕು, ಅವನ ಗುಣಗಳನ್ನು ತಿಳಿಬೇಕು, ಕೆಲವೊಂದನ್ನು ಮಾತ್ರ ಉಪಾಸನೆ ಮಾಡಬೇಕು, ಸತಚಿತ ಆನಂದ ಅಂತ, ವೈರಾಗ್ಯ ಪಡಬೇಕು, ಸಂಸಾರದಲ್ಲಿ ಎಷ್ಟು ಹೇಯತೆ ಇದೆ ಅಂತ ಅದನ್ನು ಅಸಾರ ಅಂತ ಕಾಣಬೇಕು. ಇದೆಲ್ಲ ಇಂಥ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಹೇಳಿದ ಸಾಧನೆ. ಇಷ್ಟನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡೇ ನಾರದರು ಕೇಳ್ತಾರೆ, ಯಾವ ಮನೆಗೆ ಒಳಗೆ ಹೋಗ್ಲಿಕ್ಕೆ ಮಾತ್ರ ಅವಕಾಶ ಇದೆ, ಹೊರಗೆ ಹೋಗ್ಲಿಕ್ಕೆ ಬರಲ್ಲಲ್ಲ, ಆ ಮನೆ ಯಾವುದು ಅಂತ ಅದಕ್ಕೆ ಕೇಳಿದ್ರಂತೆ. ಜಿಜ್ಞಾಸೆ ಹುಟ್ಟಲಿ ಇವರಿಗೆ ಅದರ ಬಗ್ಗೆ ಅಂತ. ಅವರು ಉತ್ತರ ಕೊಟ್ಟರು, ಇದು ಭಗವಂತನ ಮನೆ, ವೈಕುಂಠ, ಶ್ವೇತದ್ವೀಪ ಅಂತ ಅವರು ಅದಕ್ಕೆ ಉತ್ತರ ಕೊಟ್ಬಿಟ್ರು. ಮೂರನೇ ಪ್ರಶ್ನೆ ಕೇಳಿತ್ತು, ಅದು ಬಹಳ ಸ್ವಾರಸ್ಯ. ಒಬ್ಬನೇ ಪುರುಷ ಆಳುವ ರಾಷ್ಟ್ರ ಯಾವುದು, ಆ ರಾಷ್ಟ್ರ ಯಾವುದಷ್ಟೇ ಅಲ್ಲ, ಪುರುಷ ಯಾರು ಅಂತ. ಅದಕ್ಕೆ ಆ ಉತ್ತರ ಹೇಳುವಾಗಂತಾರೆ, ಆ ಭಗವಂತನೇ ರಾಜ, ಈ ಪ್ರಪಂಚ ಎಲ್ಲ ಅವನ ರಾಷ್ಟ್ರ, ಈ ಬ್ರಹ್ಮಾಂಡವೇ ಒಂದು ದೊಡ್ಡ ರಾಷ್ಟ್ರ ಅಂತ ಇಟ್ಟುಕೊಳ್ಳಿ. ಏಕೋ ಧಾದಾರ ಭುವನಾನಿ ವಿಶ್ವಾ ಯೋ ದೇವಾನಾಂ ನಾಮಧ ಏಕ ಏವ ತಂಸಂ ಪ್ರಶ್ನಂ. ಹೇಗೆ ಹೇಳ್ತದೆ ನೋಡಿ ಶ್ರುತಿ. ಯೋ ನಃ ಪಿತಾ ಜನಿತ ಯೋ ವಿಧಾತಾ ಧಾಮಾನಿ ವೇದ ಭುವನಾನಿ ವಿಶ್ವಾ ಯೋ ದೇವಾನಾಂ ನಾಮಧ ಏಕ ಏವ ತಂಸಂ ಪ್ರಶ್ನಂ ಭುವನಾಯಂತ್ಯನ್ಯಾನ್. ಇದು ವೇದ ಮಂತ್ರ. ವೇದ ಹೇಳ್ತಾ ಇದೆ, ಯಾರೂ ಕೂಡ ನಮಗೆ ಅನಾಥರಾದ್ವಿ, ತಂದೆ ಇಲ್ಲ, ತಾಯಿ ಇಲ್ಲ, ನಮಗೇಂತ ರಕ್ಷಕರಿಲ್ಲ ಅಂತ ಯಾರೂ ವ್ಯಥೆ ಪಡಬೇಡ್ರಿ ಅಂತ ಹೇಳ್ತದೆ ವೇದ. ಯಾಕೆ? ನಿಮ್ಮೆಲ್ಲರನ್ನು ಹುಟ್ಟಿಸಿದಂಥ ತಂದೆ ಒಬ್ಬನೇ ಇದ್ದಾನೆ. ತಂದೆ ಒಬ್ಬನಿದ್ದಾನೆ ಎಂದಾಗ ನಾವು ನೀವುಗಳೆಲ್ಲ ಬಂಧುಗಳಾದ್ವಿಯೋ ಇಲ್ಲೋ? ಎಷ್ಟು ವಿಶಾಲ ದೃಷ್ಟಿ ವೇದಕ್ಕೆ. ನಾವು ಬಂಧುಗಳಾಗದೇ ಇದ್ರೆ ಮತ್ತಿನ್ನೇನಾಗಾದ್ರೆ, ತಂದೆ ಒಬ್ಬನಾದ ಮೇಲೆ ತಾಯಿ ಎಷ್ಟಾದರೂ ಇರಲಿ, ಬೇಕಂದರೆ ತಂದೆ ಒಬ್ಬನು ಅಂದರೆ ಬಂಧುಗಳು ಅಂತ ಅರ್ಥ ಅಂತ. ಹಾಗಾದರೆ ನಮಗೆಲ್ಲ ಇರುವ ತಂದೆ ಒಬ್ಬನೇ, ತಾಯಿ ಬೇರೆ ಬೇರೆ ಇದ್ದಾಳೆ ಅಂತಲ್ಲ, ತಾಯಿನೂ ಒಬ್ಬಳೇ ಅಂತೆ, ಅವಳು ಮಹಾಲಕ್ಷ್ಮಿ. ತಂದೆ ಯಾರು? ಯೋ ನಃ ಪಿತಾ ಜನಿತ ನಃ ಪಿತಾ, ನಮ್ಮೆಲ್ಲರ ತಂದೆ ಆ ಶ್ರೀಹರಿ, ಆ ಭಗವಂತ ವಿಷ್ಣು ನಾರಾಯಣ, ಅವನೇ ರಾಜ. ಜನಿತ, ಪಿತಾ ಅಂದರೆ ಔರಸ ಪುತ್ರರು ಅಂತ ಅರ್ಥ. ಜನಿತ ಅನ್ನೋ ಶಬ್ದ ಮತ್ತಾಡ್ತು. ಕೆಲವೊಮ್ಮೆ ಮಕ್ಕಳನ್ನು ದತ್ತಕ್ಕೆ ತಗೊಳ್ಳೋದು ಅಂತ ಮಾಡಿರ್ತಾರಂತೆ. ಹೋಮ ಮಾಡಿ ಇವರಿಗೆ ಮಕ್ಕಳಿಲ್ಲ, ಅವ್ರಿಗೆ ಮಕ್ಕಳು ಹುಟ್ಟಿದಾನೆ, ಅವನನ್ನೇ ನಮಗೆ ತಗೊಂಡ್ರಾಯ್ತು ಅಂತ. ಅದಕ್ಕೆ ದತ್ತಕ್ಕೆ ಪುತ್ರ ಸಂತತಿ ಅಂತ. ನಾವೆಲ್ಲ ಭಗವಂತನಿಗೆ ವೇದ ಪುರುಷ ಹೇಳ್ತಿದ್ದಾನೆ ದತ್ತಕ್ಕೆ ಪುತ್ರರಲ್ಲಂತೆ. ಅದು ಅವಮಾನ ಆಗ್ತದೆ ಅಂತಾರೆ. ಭಗವಂತ ನಮ್ಮನ್ನೆಲ್ಲ ಯಾವುದೋ ಹೋಮ ಹವನ ಮಾಡಿ, ಪಾಪ ಯಾರಿಗೋ ಹುಟ್ಟಿದ್ರು ಇವರೆಲ್ಲ, ಇವರನ್ನು ನಾನು ದತ್ತಕ್ಕೆ ತಗೊಳ್ತೀನಿ ಅಂತ ತಗೊಳ್ಳಿಲ್ಲಂತೆ. ತನ್ನದೇ ಮಕ್ಕಳು ಅಂತಾನೆ. ಅಷ್ಟು ಹೆಮ್ಮೆ ಪಡ್ತಾನೆ ಭಗವಂತ ನಮ್ಮನ್ನೆಲ್ಲ ಹಡೆದದ್ದಕ್ಕೆ. ಈಗೆಲ್ಲ ಮಕ್ಕಳನ್ನು ಹಡೆದದ್ದಕ್ಕೆ ಹೆಮ್ಮೆ ಪಡೋದು ಕಡಿಮೆ ಆಗಿಬಿಟ್ಟಿದೆ, ಯಾಕಂದರೆ ಮಕ್ಕಳು ಹಾಗೆ ಇದ್ದಾರೆ. ಆದರೆ ಭಗವಂತ ಏನು ತಿಳಿದಿದ್ದೀ, ನನ್ನ ಮಕ್ಕಳು ಇವರಲ್ಲ ಅಂತಾನಂತ. ಅದಕ್ಕೆ ಜನಿತ ಯೋ ನಃ ಪಿತಾ
ಜನಿತ. ಜನಿತ ಅಂದರೆ ನನ್ನಿಂದಲೇ ಜನಿಸಿದವರು ಅಂತ ಅರ್ಥ. ದತ್ತಕ್ಕೆ ಮಕ್ಕಳಲ್ಲ ನೀವ್ಯಾರು, ನನ್ನಿಂದಲೇ ಜನಿಸಿದವರು ಅಂತ. ಎಷ್ಟು ವೇದ ಪುರುಷ ನಮಗೆ ವಿವರಣೆ ಕೊಡ್ತದೆ. ಎರಡೆರಡು ಬಾರಿ ಪಿತಾ ಅಂತ ಹೇಳು ಒಂದೇ ಅರ್ಥ ಕೊಡೋ ಶಬ್ದ, ಜನಿತ ಅಂತ ಒಂದೇ ಅರ್ಥ ಕೊಡೋ ಶಬ್ದ. ಎರಡೆರಡು ಯಾಕೆ ಹೇಳ್ತು ಅಂದರೆ, ಅಪ್ಪಿ ತಪ್ಪಿಯು ನೀವ್ಯಾರು ಭಗವಂತನಿಗೆ ದತ್ತಕ್ಕೆ ಮಕ್ಕಳು ಅಂತ ತಿಳ್ಕೊಳ್ಬೇಡ್ರಿ ಅಂತ ಹೇಳಲಿಕ್ಕೆ ದೃಢವಾಗಿ ಪಿತಾ ಜನಿತ ಅಂತ ಹೇಳ್ತದಂತೆ. ದಿನ ಹೇಳುವಾಗ ದೇವರ ಮುಂದೆ ಈ ಮಂತ್ರವನ್ನು ಹೇಳಲೇಬೇಕು ಅಂತ ಕಡ್ಡಾಯ ಮಾಡಿದ್ದಾರೆ. ಅರ್ಥಾನುಸಂಧಾನದಿಂದ ಹೇಳಬೇಕು. ಹೇ ಸ್ವಾಮಿ, ನೀನೇ ನಮ್ಮ ಅಪ್ಪ, ನಾನು ನಿನ್ನ ಮಗ. ಜನಿತ ಯೋ ವಿಧಾತ ಧಾಮಾನಿ ವೇದ ಭುವನಾನಿ ವಿಶ್ವಾ. ಯೋ ವಿಧಾತ, ಶ್ರುತಿ ಹೇಳಿದ ಮೇಲೆ ಅದರ ಮೇಲೂ ಸಂಶಯ ಪಟ್ವಿ ಅಂದರೆ ಏನರ್ಥ? ಯೋ ವಿಧಾತ ಅಂದರೆ ವಿಶೇಷೇಣ ಧಾರಣ ಪೋಷಣ ಕರ್ತ ಅಂತ ಅರ್ಥ. ಕೆಲವರು ಮಕ್ಕಳನ್ನು ಹಡೆದ ಮೇಲೆ ಅವ್ರ ಬಗ್ಗೆ ಯೋಚನೆ ಮಾಡೋದು ಕಡಿಮೆ, ತುಂಬ ಬಿಸಿ ಲೈಫಲ್ಲಿರ್ತಾರಲ್ಲ. ಇವತ್ತೆಲ್ಲ ಹಾಗೇ ಆಗಿದೆ. ಮಕ್ಕಳನ್ನು ಹಡೆದು ಕೂಡಲೇ ಒಂದು ವ್ಯವಸ್ಥೆ ಇದೆ, ಅಂದರೆ ಅವರನ್ನು ಸಾಕಲಿಕ್ಕೆ ಅಂತ ಒಂದು ವ್ಯವಸ್ಥೆ, ಅಲ್ಲಿಗೆ ಬಿಟ್ಬಿಟ್ಟಿರ್ತಾರೆ. ಇವರಿಬ್ಬರೂ ಕೂಡ ಸ್ಕೂಲ್ನಲ್ಲಿ ಅಡ್ಮಿಷನ್ ಮಾಡಿಸುವಾಗಲೇ ಹೇಳಿರ್ತಾರೆ. ಈಗ ಬಹಳ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಹೀಗೆ ನಡೀತಾ ಇದೆ. ನಾವಿಬ್ಬರೂ ಕೂಡ ವರ್ಕಿಂಗ್ ಪೇರೆಂಟ್ಸ್ ಇದ್ದೇವೆ, ಹೋಮ್ವರ್ಕ್ ಜಾಸ್ತಿ ಕೊಟ್ಟು ಕಳಿಸ್ಬೇಡಿ, ಮಾಡೇ ಮನೆಗೆ ಕಳಿಸ್ಬೇಡಿ ಅಂತ. ಇದು ಹಣೆ ಬಾರ. ಯಾರನ್ನು ನಿಂದಿಸೋ ಉದ್ದೇಶ ಇಲ್ಲ, ಯಾಕೆಂದ್ರೆ ನಾವು ವರ್ಕಿಂಗ್ ಪೇರೆಂಟ್ಸ್, ಜವಾಬ್ದಾರಿ ತಗೊಳ್ಳಾರಿವು. ಆದರೆ ಲೋಕದಲ್ಲಿ ನನ್ನನ್ನು ತಂದೆ ತಾಯಿ ಅಂತ ಎಲ್ಲ ಸಮಾಜ ಗುರುತಿಸ್ಬೇಕು. ಆದರೆ ಮಕ್ಕಳನ್ನು ಹಡೆದದ್ದಕ್ಕೆ ಅವರನ್ನು ಧಾರಣೆ, ಪೋಷಣೆ, ಸಂಸ್ಕಾರ, ಅವ್ರಿಗೆ ಕೊಡಬೇಕಾದ ಶಿಕ್ಷಣ ಕೊಡೋದ್ರಲ್ಲಿ ಮಾತ್ರ ಏನೇನೋ ಕಾರಣಗಳು ಬಂದಿದ್ದಾವೆ. ಇಲ್ಲ ಅಂತ ಹೇಳಲ್ಲ, ನೂರಾರು ಕಾರಣ ಇರ್ಬೋದು. ಫೈನಾನ್ಷಿಯಲಿ ನಾವೆಲ್ಲ ಸರಿಯಾಗಿ ಸ್ಥಿರರಿಲ್ಲದೆ ಇರ್ಬೋದು, ನೂರಾರು ಕಾರಣ ಇದೆ, ಅದ್ರ ಚರ್ಚೆ ಬೇಡ. ಆ ಚರ್ಚೆ ಮಾಡೋಷ್ಟರಲ್ಲೇ ಒಂದು ದೊಡ್ಡ ಶತಮಾನ ಕಳೆದು ಹೋಗಿರ್ತದೆ ಈಗ. ಆದರೆ ವೇದದ ಮಾತಿನ ರಹಸ್ಯ ಅರ್ಥ ಮಾಡಿಕೊಳ್ಬೇಕು. ಭಗವಂತ ತಾನು ಸೃಷ್ಟಿ ಮಾಡಿದ ಈ ಕಲ್ಪದ ಅನಂತ ಜೀವರಾಶಿಗಳನ್ನು ಒಬ್ಬರನ್ನೂ ಕೂಡ ನೋಡ್ಕೊಳ್ಳದೆ ಇರಲ್ಲಂತೆ. ಇಂಥ ದೊಡ್ಡ ಶ್ರೀಹರಿಯನ್ನು ತಂದೆಯನ್ನಾಗಿ ಪಡೆದ ನಾವೆಲ್ಲ ಧನ್ಯರವರು ಅಲ್ಲೋ ಹೇಳ್ರಿ. ಯಾಕೆ ನಮ್ಮನ್ನು ನಾವು ಭಿಕ್ಷುಕರು, ಅನಾಥರು, ನಮಗೇನೂ ಇಲ್ಲ, ನಾವು ಬಡತನದಲ್ಲಿದ್ದೇವೆ ಅಂತ ಯಾಕಷ್ಟು ಗೋಳಾಡಬೇಕು ಅಂತದೆ ವೇದ ಪುರುಷ. ಅದಕ್ಕೆ ವಿಧಾತ ಅನ್ನೋ ಪದದ ಅರ್ಥ ವಿವಿಧ ರೀತಿಯಲ್ಲಿ ಅವರವರನ್ನು, ಪಶು ಇರಲಿ, ಪಕ್ಷಿಯಾಗಿ ಹುಟ್ಟಿರಲಿ, ಪ್ರಾಣಿಯಾಗಿ ಹುಟ್ಟಿರಲಿ, ಕಾಡಿನಲ್ಲಿರಲಿ, ನಾಡಿನಲ್ಲಿರಲಿ, ನೀರಿನಲ್ಲಿರಲಿ, ಅಂಡಜವೋ ಉದ್ಭಿಜ್ಜೋ ಯಾವುದೇ ಯೋನಿಯಲ್ಲಿ ಹುಟ್ಟಿರಲಿ, ಅದಕ್ಕೆ ಯೋನಿಗಳು ಬೇರೆ ಬೇರೆ ಇರ್ತವೆ. ಕೆಲವು ಮೊಟ್ಟೆಯಲ್ಲಿ ಹುಡ್ತಾವೆ, ಕೆಲವು ಭೂಮಿಯ ಒಳಗೆ ಹುಡ್ತಾವೆ, ಕೆಲವು ಭೂಮಿಯ ಮೇಲೆ ಬಂದು ಹುಡ್ತಾವೆ. ಎಂಥ ಥರದ ಯೋನಿಗಳಲ್ಲೇ ಹುಟ್ಟಲಿ, ಆ ಎಲ್ಲ ಥರದ ಜೀವರಾಶಿಗಳನ್ನು ಕೂಡ ಅದಕ್ಕೆ ಬೇಕಾದ ಆಹಾರವನ್ನು ಕೊಟ್ಟು ಅವರವರನ್ನು ರಕ್ಷಣೆ ಮಾಡುವವನು ಭಗವಂತ. ಅದಕ್ಕೆ ಅವನಿಗೆ ವೇದದಲ್ಲಿ ವಿಧಾತ ಅಂತ ಕರೆದ್ರಂತೆ. ವಿಧಾತ. ಯಾವತ್ತಾದರೂ ನಮ್ಮ ಮನೆ ಒಳಗೆ ಏನು ಇಲ್ಲಪ್ಪ, ಇವತ್ತು ಒಂದಿಷ್ಟು ಹುಲ್ಲು ತಂದುಬಿಟ್ಟಿದ್ದೀನಿ, ಅದನ್ನೇ ಬೇಯಿಸಿ ತಿಂದುಬಿಟ್ರಾಯ್ತು ಅಂತ ಮಾಡಿದ್ದೇವಾ? ಮಾಡಲಿಕ್ಕೆ ಬಿಡಲ್ಲ, ದೇವರು ಮಾಡಲಿಕ್ಕೆ ಬಿಡಲ್ಲ. ಹುಲ್ಲು ಅನ್ನೋದು ಆಹಾರ, ಅದು ದನಗಳಿಗೆ ಇರಲಿ ಅಂತಾನೆ. ಅದರದ್ದೇ ಮಾಂಸದ ಆಹಾರ ಅದು ಕಾಡಿನಲ್ಲಿರೋ ಹುಲಿ ಸಿಂಹಗಳಿಗೆ ಇರಲಿ ಅಂತಾನೆ. ಆದರೆ ಧಾನ್ಯ ಅಂದರೆ ಬೇಳೆ, ಕಾಳು, ಅವುಗಳೆಲ್ಲ ಮನುಷ್ಯರಿಗೆ ಇರಲಿ ಅಂತ ವ್ಯವಸ್ಥೆ ಮಾಡಿದ. ಇದೆಲ್ಲ ಸಪ್ತಾನ್ನ ಪ್ರಕರಣ ಅಂತ ಉಪನಿಷತ್ತುಗಳು ಹೇಳ್ತಾರೆ. ಎಷ್ಟು ಥರದ ಅನ್ನವನ್ನು ಭಗವಂತ ಭೂಮಿಯಲ್ಲಿ ಸೃಷ್ಟಿ ಮಾಡಿದ, ಯಾರ್ಯಾರಿಗೆ ಯಾವ್ಯಾವ ಅನ್ನವನ್ನು ಯಾರ್ಯಾರ ಕೈಯಲ್ಲಿಟ್ಟ, ಅದನ್ನು ಅವರು ಹೇಗೆ ಸರಬರಾಜು ಮಾಡೋ ಹಾಗೆ ಮಾಡಿದ, ಎಲ್ಲ ರಹಸ್ಯಗಳನ್ನು ಉಪನಿಷತ್ತು ಹೇಳ್ತದೆ. ಅದಕ್ಕೆ ಅವನಿಗೆ ವಿಧಾತ ಅಂತ ಕರೀತಾರೆ. ಕಾಲಕ್ಕೆ ಹುಟ್ಟಿಸಿದಂಥ ಮಗುವಿಗೆ ಆಹಾರ ನಾವು ನೀವು ಮನೆಯಲ್ಲಿ ಬೇಯಿಸಿದ ಅನ್ನ ಕೊಡಲಿಕ್ಕಾಗ್ತದೆ ತಕ್ಷಣಕ್ಕೆ? ತಾಯಿ ಎದೆ ಹಾಲೇ ಬೇಕಾ? ಆ ಎದೆ ಹಾಲು ಹುಟ್ಟಿದ್ದು ನಾವು ನೀವು ಕೊಡೋ ಮೆಡಿಸನ್ನಿನಿಂದದ? ಏನು ಅದ್ಭುತ ವ್ಯವಸ್ಥೆ ಅಂತದೆ ಉಪನಿಷತ್ತು. ಎಲ್ಲಿ ತಾಯಿ, ಅದರೊಳಗೆ ಹುಟ್ಟಿಸುವ ಮಗುವಿನ ರಹಸ್ಯ ಎಷ್ಟು ಅದ್ಭುತ. ಅದು ಹುಟ್ಟಿದ ಮಗುವಿಗೆ ಇಷ್ಟು ಸರಿಯಾದ ಸಮಯದ ತನಕನೂ ಕೂಡ ಆ ಬೆಳವಣಿಗೆಗೆ ಬೇಕಾದಷ್ಟು ಹಾಲಿನ ವ್ಯವಸ್ಥೆ ಮಾಡಿರ್ತಾನಲ್ಲ, ನಾವು ನೀವು ಮಾಡಿದ್ದ ಅದನ್ನು.
ಅಲ್ಲಿಂದ ಪ್ರಾರಂಭ ಆಗಿದೆ ನಮ್ಮ ಧಾರಣ ಪೋಷಣಗಳು ದೇವರಿಗೆ. ಅದನ್ನೇ ಮಾಡ್ತಾ ಇದ್ದಾನೆ ವಿಧಾತ. ಏನಾದರೂ ಲಾಭ ಇದೆನಾ ಆತನಿಗೆ ಹೀಗೆಲ್ಲ ಮಾಡೋಣದ್ರಿಂದ? ವಿಧಾತ. ಅದು ಮಾಡ್ತಾ ಮಾಡ್ತಾ ಇರೋದು ಅವನ ಲೀಲೆ ಆಗಿದೆ ಹೊರತು ಅವನಿಗಿದರಿಂದ ಏನೂ ಲಾಭ ಇಲ್ಲ ಅಂತ ವೇದ ಹೇಳ್ತದೆ. ಯೋ ನಃ ಪಿತಾ ಜನಿತ ಯೋ ವಿಧಾತ ಧಾಮಾನಿ ವೇದ ಭುವನಾನಿ ವಿಶ್ವಾಭುವನಾನಿ ಧಾಮಾನಿ ವಿಧಾತ. ಕೆಲವರು ತಂದೆ ತಾಯಿಯದ್ರು ಬಹಳ ಬಡತನದಲ್ಲಿದ್ದು ಮಕ್ಕಳಿಗೆ ಹೇಳ್ತಾರೆ, ನೀನೇ ಸಂಪತ್ತಪ್ಪ, ನಮಗೆ ಬೇರೆ ಏನು ಸಂಪಾದನೆ ಮಾಡಿ ಇಡಲಿಕ್ಕಾಗಲಿಲ್ಲ, ನಿನಗೇಂತೊಂದು ಮನೆ ಕಟ್ಟಿಸ್ಲಿಕ್ಕಾಗಲಿಲ್ಲ, ಒಂದು ವಾಹನ ಖರೀದಿ ಮಾಡಿ ಕೊಡಲಿಕ್ಕಾಗಲಿಲ್ಲ, ನಿನ್ನನ್ನೇ ಸಂಪತ್ತಾಗಿ ಬೆಳೆಸಿದ್ದೇವೆ, ಮುಂದೆ ನಿನ್ನ ಶಕ್ತಿಯಿಂದ ನೀನು ಬೇಕಂದ್ರೆ ಏನಾದರೂ ಖರೀದಿ ಮಾಡ್ಕೊ ಅಂತ. ದೇವರು ಹಾಗನ್ನಲಿಲ್ಲಂತೆ. ಎಷ್ಟು ಜೀವರಾಶಿಗಳನ್ನು ಭೂಮಿಯಲ್ಲಿ ಹುಟ್ಟಿಸಿದ್ನೋ ತನ್ನ ಮಕ್ಕಳನ್ನು ಎಲ್ರಿಗೂ ಕೂಡ ಬ್ರಹ್ಮಾಂಡ ಅನ್ನೋ ಮನೆ ಕೊಟ್ಬಿಟ್ನಂತೆ. ಇರ್ರಿ, ಎಲ್ಲಿ ಬೇಕಾದಲ್ಲಿರ್ರಿ ಎಂದಂತೆ. ನಿಮಗೆ ಎಲ್ಲಿ ಬೇಕೋ ವಿಶ್ವಾಧಾಮಾನಿ ವೇದ ಭುವನಾನಿ ಅವರವರ ಸಾಧನೆ ಅರ್ಹತೆ ಮಟ್ಟಕ್ಕೆ ಅವರವರಿಗೆ ಒಳ್ಳೊಳ್ಳೆ ಮನೆಗಳನ್ನು ಕೊಟ್ಟಿದ್ದಾರೆ. ತನ್ನ ಮಗ ಬ್ರಹ್ಮ ಅಂತ ಮಾಡಿಕೊಂಡ. ಬ್ರಹ್ಮನಿಗೆ ಹೇಳ್ದ, ನೀನು ಎಲ್ರಿಗಿಂತ ಸ್ವಲ್ಪ ಎತ್ತರದವನಿದ್ದಿ, ಹಾಗಾಗಿ ನಿನಗೆ ಎಲ್ಲರ ಜೊತೆಗೆ ಬೆರೆತರೆ ಸರಿ ಆಗಲ್ಲ, ನೀನು ಯಾವಾಗಲೂ ಸತ್ಯಲೋಕದಲ್ಲಿರು ಅಂತ ವ್ಯವಸ್ಥೆ ಮಾಡಿದ್ನಂತೆ. ಅವನು ಸ್ವಲ್ಪ ಹೈಫೈ ಇದ್ದಾನೆ. ಇದ್ದುದರಲ್ಲಿ ಎಲ್ಲ ಜೀವರಲ್ಲೂ ಹೈಫೈ ಅಂದರೆ ಯಾರು? ಬ್ರಹ್ಮನಂತೆ. ಯಾಕಂದರೆ ಉಳಿದು ಎಲ್ಲ ತನ್ನ ಮಕ್ಕಳಿಗೂ ಮಾರ್ಗದರ್ಶಕ ಅಂದರೆ ಚತುರ್ಮುಖ ಬ್ರಹ್ಮನಂತೆ. ಹಾಗೆ ಸತ್ಯಲೋಕದಲ್ಲಿ ವಾಯು ಅಂತ ಇನ್ನೊಬ್ಬನನ್ನು ಇಟ್ಟ, ಅವನ ತಮ್ಮ ಆತ. ಬ್ರಹ್ಮ ಒಬ್ಬ ಅಣ್ಣ, ವಾಯು ಅವರ ತಮ್ಮ ಅಂತ ಇಟ್ಟುಕೊಂಡಿದ್ದಾರೆ. ಅವ್ರಿಗೆ ಬೇಕಾದ ಮದುವೆ ಮಾಡಿಸಿ ಅವರಿಗೆ ಬೇಕಾದಂಥ ಮನೆ ಕಟ್ಟಿಸಿ ಅಲ್ಲಿ ಇಟ್ಟಿದ್ದಾನಂತೆ. ಅದರ ಕೆಳಗಿನ ಲೋಕಗಳಲ್ಲಿ ಮತ್ತು ರುದ್ರ, ಪಾರ್ವತಿ, ಮನ್ಮಥನ ಪತ್ನಿ ರತಿದೇವಿ, ಇಂದ್ರ, ಶಚಿ, ಯಮಪತ್ನಿಯಾದ ಶ್ಯಾಮಲೆ, ಹೀಗೆಲ್ಲ ದೇವಲೋಕದಲ್ಲಿ ಒಂದೊಂದು ಕಡೆ ಅವರನ್ನು ಇಟ್ಟು, ಇವರು ಮನುಷ್ಯರ ಜೊತೆಗೆ ಯಾವಾಗಲೂ ಕಲ್ತಿರ್ಲಿಕ್ಕಾಗಲ್ಲ. ಯಾಕೆ ಅಂತ ಕೇಳ್ಬೋದು ನೀವೆಲ್ಲ. ಯಾಕೆ ದೇವತೆಗಳೆಲ್ಲ ಮನುಷ್ಯರ ಜೊತೆ ಕಲ್ತಿರಬಾರ್ದು? ಹೇಗಿದ್ದರೂ ಒಬ್ಬನೇ ತಂದೆ ಅಲ್ವೇ ನಮಗೆಲ್ಲ? ನಾವೆಲ್ಲ ಸೋದರರು ತಾನೆ, ದೇವತೆಗಳು ಮನುಷ್ಯರು ಸೋದರರೇ ನಿಜ. ಆದರೆ ನಮ್ಮ ಮೆಂಟಾಲಿಟಿ ಸ್ವಲ್ಪ ಚೀಪಾಗಿದೆ, ಅದಕ್ಕೆ ಅವ್ರಿಗೆ ಸಹಿಸಲ್ಲ ಅಂತ. ಎಷ್ಟು ಇರ್ತಾರಲ್ಲ, ಒಂದೇ ತಂದೆಯಲ್ಲಿ ಹುಟ್ಟಿದ ಮಕ್ಕಳಲ್ಲಿ ಒಂದೇ ರೀತಿ ಇರ್ತಾರ ಮಕ್ಕಳೆಲ್ಲ. ಒಬ್ಬನದು ತುಂಬ ಬ್ರಾಡ್ ಮೈಂಡ್ ಇರ್ತದೆ, ಒಬ್ಬನು ಭಾಳ ಸಂಕುಚಿತ ಮನಸ್ಸಿರ್ತದೆ. ಅವರಿಬ್ಬರಿಗೂ ಹೊಂದಾಣಿಕೆ ಆಗಲ್ಲ. ಅದನ್ನು ಯೋಚಿಸಿ ಶ್ರೀಹರಿ ದೇವತೆಗಳನ್ನು, ಋಷಿಗಳನ್ನು, ಮನುಷ್ಯರನ್ನು ಮಾಡಿ ಅವರಿಗೆ ಅಷ್ಟು ಸುಲಭ ಅವರವ್ರ ಹೊಂದಾಣಿಕೆ ಆಗಲ್ಲ ಅಂಥೇಳಿ ಬೇರೆ 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 ಲೋಕಗಳನ್ನು ಮಾಡಿದ. ಅದನ್ನು ವೇದ ಹೇಳ್ತದೆ, ಧಾಮಾನಿ ವಿಶ್ವಾಭುವನಾನಿ ವಿಧಾತ ಯೋ ವೇದ. ಅಂಥ ಶ್ರೀಹರಿ ಅಂತ ವ್ಯವಸ್ಥೆ. ಹೀಗೆ ವೇದದ ಮಂತ್ರದ ಅರ್ಥವನ್ನು ಚೆನ್ನಾಗಿ ಅನುಸಂಧಾನ ಮಾಡ್ತಾ ಮಾಡ್ತಾ ಹೋದಂತೆ ಸ್ಪಷ್ಟ ನಮಗೆ ತಿಳುವಳಿಕೆಗೆ ಬರೋದೇನು ಗೊತ್ತೋ, ನಮ್ಮನ್ನು ಸೃಷ್ಟಿ ಮಾಡಿ ನಮ್ಮನ್ನು ಪಾಲನೆ ಪೋಷಣೆ ಮಾಡ್ತಾ ಕಾಲಕ್ಕೆ ನಾವು ಪ್ರಯತ್ನ ಪಟ್ಟದ್ದು ಸ್ವಲ್ಪ ಆದರೂ ಅದಕ್ಕೆ 100 ಪಟ್ಟು ಬೇಕಾದ ಫಲಗಳನ್ನು ಕೊಟ್ಟು ಅಶನ ವಸನ ಎಲ್ಲ ನೀಡಿ ರಕ್ಷಣೆ ಮಾಡ್ತಾ ಇರುವಂತಹ ಒಬ್ಬನೇ ಒಬ್ಬ ನಮ್ಮ ರಾಜ ಅಂದರೆ ಅವನು ನಾರಾಯಣ ಅಂತ ವೇದ ಹೇಳ್ತದೆ. ಹಾಗಾಗಿ ಈ ರಾಷ್ಟ್ರ ಬ್ರಹ್ಮಾಂಡ, ರಾಜ ಯಾರು ಅಂತ ಉತ್ತರ ಕೊಟ್ಟರಂತೆ ನಾರಾಯಣ. ಹೀಗೆ ವೇದದಿಂದ ಈ ಸಿದ್ಧವಾದ ವಿಷಯ ಇದು. ಇದು 3ನೇ ಪ್ರಶ್ನೆ. ಆದರೆ 4ನೇದ್ದು, ಒಬ್ಬಳು ಸ್ತ್ರೀ ಇದ್ದಾಳೆ, ಕ್ಷಣಕ್ಕೆ ರೂಪ ಬದಲಾಯಿಸ್ತಾಳೆ, ತನ್ನ ಯಜಮಾನನನ್ನು ಬಿಟ್ಟಿದ್ದಾಳೆ, ಕಂಡ ಪುರುಷನ ಜೊತೆಗೆ ಹಿಂದಿಂದೆ ಓಡಾಡುತ್ತಿದ್ದಾಳೆ. ಅವಳು ಯಾರು ಅಂತ ಕೇಳಿದರು. ಅದಕ್ಕೆ ಉತ್ತರ ಕೊಟ್ಟರು ಶಬಲಾಶ್ವರು, ನಿಮ್ಮೆಲ್ಲರ ಬುದ್ಧಿ ಅನ್ನೋ ಸ್ತ್ರೀ ಅಂದ್ರಂತೆ. ಬುದ್ಧಿಂತು ಪ್ರಮದಾಂ ವಿದ್ಧಿ. ನಮ್ಮ ಬುದ್ಧಿ ಅದು ಫೀಮೇಲ್ ಅಲ್ವಾ? ಬುದ್ಧಿ ಶಬ್ದ ಫೀಮೇಲ್, ಅದು ಸ್ತ್ರೀಲಿಂಗ. ಅದಕ್ಕೆ ಅವಳನ್ನು ಸ್ತ್ರೀ ಅಂತ ಅಂದಿದ್ದಾರೆ ಅಷ್ಟೇ. ಯಾಕಂದರೆ ಹೀಗೆ ಹೇಳಿದ ಕೂಡಲೇ ಸ್ತ್ರೀಯರಿಗೇನೋ ಭಾಗವತ ಯಾವಾಗಲೂ ಪುರುಷ ಪ್ರಧಾನ ಅಂತ ಅನ್ನಿಸ್ಬಿಡಬಾರ್ದು. ಇಂಥವೆಲ್ಲ ಆಮೇಲೆ ಹುಟ್ಟಾಕಿದ್ರು. ಬಹಳ ದೊಡ್ಡ ಬುದ್ಧಿಜೀವಿಗಳು ಬಂದ್ರಲ್ಲ ಭಾರತ ದೇಶದೊಳಗೆ, ಅವ್ರಿಗೇನು ಅನ್ನಿಸ್ತು ಅಂದರೆ ಈ ಪುರಾಣ, ಮಹಾಭಾರತ, ಭಾಗವತ ಹಿಡ್ಕೊಂಡು ಸುರಕ್ಷಿತ, ಸುಶಿಕ್ಷಿತ, ಸುಸಂಸ್ಕೃತ ಸಮಾಜ ನೋಡಿದಾಗ ಕಸಿವಿಸಿ ಆಗಲಿಕ್ಕೆ ಶುರು ಆಯಿತು. ಹೆಂಗಾದರೂ ಮಾಡಿ ಇವರನ್ನು
ಏನಾದರೂ ಮಾಡಿ ಇದರಿಂದ ಹೊರಗೆ ತರಿಸ್ಬೇಕು ಅಂತ. ಅವರೆಲ್ಲ ಈ ಪುರಾಣಗಳ ಮೇಲೆ ಸಂಶೋಧನೆ ಮಾಡಿ, ವೇದದ ಮೇಲೆ ಸಂಶೋಧನೆ ಮಾಡಿ, ತಾವು ಒಂದು ಸ್ಟೇಟ್ಮೆಂಟನ್ನು ಅಲ್ಲಲ್ಲಿ ಬರೀಲಿಕ್ಕೆ ಶುರು ಮಾಡಿದರು. ಏನು ಅಂದರೆ, ವೇದಗಳು ಪುರಾಣಗಳೆಲ್ಲ ಒಂದು ವಿಚಿತ್ರವಾದ ಜಾತಿ ವ್ಯವಸ್ಥೆಯನ್ನು ಹೇಳಿ, ಸಹಗಮನದನ್ನು ವ್ಯವಸ್ಥೆ ಹೇಳಿ, ಸ್ತ್ರೀ ಪುರುಷರ ತಾರತಮ್ಯವನ್ನು ಬೋಧಿಸಿ, ದೇವರು ಅಂತ ಇಲ್ಲದೇ ಇರೋರನ್ನು ಕಟ್ಟಿ, ಸ್ವರ್ಗ ನರಕಗಳ ಹೆಸರುಗಳಿಂದ ನಿಮ್ಮನ್ನು ಧರ್ಮದ ಕಣ್ಪಟ್ಟಿ ಕಟ್ಟಿ ಗುಲಾಮರನ್ನು ಮಾಡಲಿಕ್ಕೆ ಹೊರಟಿದೆ ಅಂತ. ಹೀಗೆಲ್ಲ ದೊಡ್ಡ ದೊಡ್ಡ ಥೀಸಿಸ್ಸನ್ನೇ ರಚನೆ ಮಾಡಿದ್ರು ಅವರು. ಅದನ್ನು ಮತ್ತೆ ಅವ್ರದ್ದೇ ಒಂದು ಯೂನಿವರ್ಸಿಟಿ ಮಾಡಿಕೊಂಡ್ರು. ಅಲ್ಲೂ ಅವ್ರದ್ದೇ ಚೀಫು, ಅವ್ರದ್ದೇ ಎಲ್ಲ ಅಧಿಪತಿ, ಅವನೇ ಇವ್ರಿಗೆ ಡಾಕ್ಟರೇಟ್ ಕೊಟ್ಬಿಟ್ಟ. ಎಲ್ಲ ಅವ್ರದ್ದೇ ಒಂದು ಗುಂಪೆಲ್ಲ ಬೇರೆ ಬೇರೆಯವ್ರು ಇರಲ್ಲ, ಹೆಸರು ಬೇರೆ ಬೇರೆ ಇರ್ತದೆ ಅಷ್ಟೇ. ಅವರೇ ಯೂನಿವರ್ಸಿಟಿ ಮಾಡಿ, ಅವರೇ ಕಮಿಟಿ ಮಾಡಿ, ಹೀಗೆ ಮಾಡು ಅಂತ ಮೊದಲೇ ಅವನಿಗೆ ಹೇಳಿಕೊಟ್ಟು, ಅಂಥ ವಿಷಯಗಳನ್ನು ಇಲ್ಲಿ ಹುಡುಕಿ ಅವರೇ ಥೀಸಿಸನ್ನು ಬರೆಸಿ ಅವರೇ ಅವನಿಗೆ ಡಾಕ್ಟರೇಟ್ ಕೊಟ್ಬಿಟ್ರು. ಹೀಗೆ ಕೊಟ್ಟದ್ರಿಂದ ಲೋಕಕ್ಕೆಲ್ಲ ನೋಡುವಾಗ ಏನು ಅನ್ನಿಸ್ತದೆ ಅಂದರೆ, ಅಷ್ಟು ದೊಡ್ಡ ಯೂನಿವರ್ಸಿಟಿ ಇಂಥವನಿಗೆ ಬಹಳ ದೊಡ್ಡ ಡಾಕ್ಟರೇಟ್ ಕೊಟ್ಟಿದೆ ಅಂದರೆ ಅವನು ಎಷ್ಟು ದೊಡ್ಡ ಸಂಶೋಧನೆ ಮಾಡಿರಲಿಕ್ಕಿಲ್ಲ, ಈ ಲೋಕದ ಭ್ರಮೆ. ಹೀಗೆಲ್ಲ ಶುರುವಾಗಿದೆ. ಇದರ ಬಗ್ಗೆ ಗಂಭೀರವಾಗಿ ಆಲೋಚಿಸಬೇಕು. ಇಂಡೋಲಜಿ ಅನ್ನೋ ವ್ಯವಸ್ಥೆ ಒಳಗೆ IKS ಇವತ್ತು ಬಹಳ ಶ್ರಮಪಟ್ಟು ಪುನಃ ವೇದ ಭಾಗವತ ಪುರಾಣಗಳ ಒಳಗಿರುವ ರಹಸ್ಯ ಏನು ಅಂತ ಹುಡುಕಿ, ಇದು ಎಷ್ಟು ಸಾಮಾಜಿಕವಾಗಿದೆ, ಇದರಲ್ಲಿ ಒಡಕಿಲ್ಲ, ಇದು ಏಕಮತ್ಯ ಇದೆ, ಏಕರೂಪ ಇದೆ, ಆತ್ಮನ ಸ್ಥಿರತೆಯನ್ನು, ಆತ್ಮನ ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಡ್ತದೆ ಅಂತ ಬಹಳ ದೊಡ್ಡ ಸಂಶೋಧನೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಆದರೆ ಇದಕ್ಕೆ ಪಾಶ್ಚಾತ್ಯರು ಮೊದಲಾದವರು, ನಮ್ಮವರು ಕೆಲವರು ಸೇರಿಕೊಂಡಿದ್ದಾರಾದ್ದರಿಂದ ಅದು ಬಿರುಗಾಳಿ. ಆದರೆ ಈ ಸತ್ಯ ಇದೆಯಲ್ಲ, ಇದು ದೀಪದಂತಾಗಿದೆ. ಕೆಲವೊಮ್ಮೆ ದೀಪ ಸಣ್ಣದಾಗಿ ಉರಿತಿರ್ತದೆ, ಬಿರುಗಾಳಿ ಬೀಸಿದ್ರೆ ಅದೇನು ಮಾಡಬೇಕು ಹೇಳ್ರಿ. ಇದನ್ನು ಯೋಚಿಸಿ ಮನುಷ್ಯ ಅರ್ಥ ಮಾಡಿಕೊಳ್ಳಿ ಅಂತ. ಹಾಗಾಗಿ ಅಲ್ಲಲ್ಲಿ ರೂಪಕ ಅಲಂಕಾರದಲ್ಲಿ ಸ್ತ್ರೀ ಅಂತ ಕರೆದಾಗ, ಸ್ತ್ರೀ ಶಬ್ದದಿಂದ ಮನುಷ್ಯ ಲೋಕದ ಸಾಮಾಜಿಕ ಸ್ತ್ರೀಯರನ್ನು ಪುರಾಣ ನಿಂದಿಸ್ತದೆ ಅಂತ ಟ್ರೂ ಟ್ರಾನ್ಸ್ಲೇಟ್ ಮಾಡಿಬಿಡಬಾರ್ದು. ಆ ಅರ್ಥ ಅಲ್ಲ. ಅದಕ್ಕೆ ಬುದ್ಧಿಂತೋ ಪ್ರಮದಾಂ ವಿಧಿ, ಬುದ್ಧಿ ಅಂತನ್ನೋದು ಸ್ತ್ರೀಯನ್ನು ಹೇಳುವ ಮಾತು. ಅವಳು ಸ್ತ್ರೀ ಅಂತ ಕರೆದಿದೆ. ಈ ಬುದ್ಧಿ ಎಲ್ಲರಲ್ಲಿ ಇದ್ದಾಳೆ, ನನ್ನೊಳಗೂ ಇದ್ದಾಳೆ, ನಿಮ್ಮೊಳಗೂ ಇದ್ದಾಳೆ. ಅವಳೇನು ಮಾಡ್ತಾಳೆ? ವಿವಾಹ ಮಾಡಿಕೊಂಡದ್ದು ಅವಳು ಯಾರ ಜೊತೆಗೆ? ಪುರುಷ ಯಾರು? ಧಿಯೋ ಯೋನಃ ಪ್ರಚೋದಯಾತ್. ನಿಮ್ಮೆಲ್ಲರ ಬುದ್ಧಿಯ ನಿಜವಾದ ಯಜಮಾನ ನಾರಾಯಣ. ಅವನೊಬ್ಬನ ಬಿಟ್ಬಿಟ್ಟಿದ್ದಾಳೆ. ಕ್ಷಣ ಕ್ಷಣಕ್ಕೆ ರೂಪ ಬದಲಾಯಿಸ್ತಾ ಇದ್ದಾಳೆ. ಕ್ಷಣ ಕ್ಷಣಕ್ಕೆ ಅಂದ್ರೆ ಅರ್ಥ ಏನು? ಬುದ್ಧಿ ಈ ಕ್ಷಣದಲ್ಲಿ ಅದನ್ನು ಬೇಕು ಅಂತ ಬಯಸಿರ್ತದೆ, ಕೆಲವು ಸಮಯ ಕಳೆಯೋ ಅಷ್ಟರಲ್ಲಿ ಇನ್ನೊಂದನ್ನು ಬೇಕು ಅಂತ ಬಯಸ್ತಾಳೆ, ಅದು ಬಿಡೋ ಅಷ್ಟರಲ್ಲಿ ಮತ್ತೊಂದು. ಹೀಗೆ ಬೇಕು ಬೇಕು ಅನ್ನುವ ರೂಪವನ್ನು ಕ್ಷಣ ಕ್ಷಣಕ್ಕೆ ಬದಲಾಯಿಸುವಂತಹ ನಿಜವಾದ ಯಜಮಾನ ನಾರಾಯಣನನ್ನು ಬಿಟ್ಟು ಕಂಡ ವಿಷಯಗಳ ಹಿಂದೆ ಸಾಗುವಂತಹ ಸ್ತ್ರೀ ಅಂದರೆ ಅದು ಬುದ್ಧಿ ಅನ್ನೋ ಸ್ತ್ರೀ ಅಂತ ಉತ್ತರ ಕೊಟ್ರಂತೆ. ನಿಮ್ಮ ಬುದ್ಧಿಯ ಬಗ್ಗೆ ಇದಕ್ಕಿಂತ ಹೆಚ್ಚೇನು ವಿಮರ್ಶೆ ಮಾಡಿ ಹೇಳಬೇಕಾಗಿಲ್ಲ, ವಿಸ್ತಾರ ಮಾಡಬೇಕಾಗಿಲ್ಲ. ಬೆಕ್ಕು ಭಕ್ಕರಿ ಮಾಡೋದು ಕಂಡೆ, ಇಲಿಯೋ ಒಲೆಯ ಚಾಚೋದು ಕಂಡೆ, ಸುಳ್ಳು ನಮ್ಮಲ್ಲಿಲ್ಲವಯ್ಯ, ಸುಳ್ಳೇ ನಮ್ಮನಿ ದೇವರು ಅಂತಾರೆ ದಾಸರಾಯ. ಬೆಕ್ಕು ಬಕ್ರಿ ಮಾಡ್ತಾ ಇದೆ. ಬೆಕ್ಕೇನ್ರಿ ಬಕ್ರಿ ಮಾಡ್ತದೆ? ಈ ಕಡೆ ಭಾಷೆಯಲ್ಲಿ ಬಕ್ರಿ ಅಂತಂದರೆ ರೊಟ್ಟಿ ಅಂತ ಅರ್ಥ. ಬೆಕ್ಕು ಯಾವತ್ತಾದರೂ ರೊಟ್ಟಿ ತಟ್ತದ? ನೋಡಿ, ಮೇಲ್ನೋಟದ ಅರ್ಥ. ಇದು ಎಲ್ಲ ವಾಚಕೂಟಂ ಸಮಾದದೆ. ಭಾಗವತದ 6ನೇ ಸ್ಕಂಧದ ಕೂಟ ಭಾಷೆ ಮುಂದುವರೆದ ಮುಂಡಿಗೆ ಸುಳಾದಿಯ ರೂಪದಲ್ಲಿ ಹೊರಗೆ ಬಂದಿದ್ದಾವೆ ದಾಸರಲ್ಲಿ. ಆ ಶೈಲಿ ಅನುಸರಿಸಿದರು. ಪುರಾಣಗಳನ್ನು ಹೀಗೂ ಸಮಾಜಕ್ಕೆ ಕೊಡ್ಬೋದಲ್ಲ ಅಂತ. ಅದಕ್ಕೆ ಅವರು ಬೆಕ್ಕು ಭಕ್ಕರಿ ಮಾಡೋದು ಕಂಡೆ. ಬೆಕ್ಕು ಅಂದರೆ ಅರ್ಥ ಏನು? ನಾವು ನೀವು ನೋಡೋ ಪ್ರಾಣಿ ಅಲ್ಲ. ನಮ್ಮ ಮನಸ್ಸಿನೊಳಗೆ ಬೇಕು 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 ಬೇಕಂತ ಬಕ್ರಿ ಮಾಡ್ತಾ ಇರ್ತದಂತೆ ನಮ್ಮ ಮನಸ್ಸು. ಯಾವತ್ತಾದರೂ ನಮ್ಮ ಮನಸ್ಸು ಏನೂ ಬೇಡ ಅಂತ ಕೂತದ್ದು ನೋಡಿದ್ದೀರಾ? ಯಾವತ್ತೂ ಸುಮ್ಮನೆ ಕೂಡಲ್ಲ ಅದು. ಒಂದಾಯಿತು ಅಂದರೆ ಇನ್ನೊಂದು, ಅದಾಯಿತು ಅಂದರೆ ಮತ್ತೊಂದು.
ಅದು ಹೇಗೆ ಅಂದರೆ, ಈ ರೊಟ್ಟಿ ಮಾಡುವಾಗ ಸ್ವಲ್ಪ ಹೊತ್ತು ಸುಮ್ಮನೆ ಬಿಡದೇ ಇದ್ದ ಹಾಗೆ ಅದನ್ನು ತಟ್ತಾನೇ ಇರಬೇಕಂತೆ. ತಟ್ಟಿ ತಟ್ಟಿ ರೊಟ್ಟಿ ಮಾಡ್ತಾರೆ. ಹಾಗೆ ನಮ್ಮ ಮನಸ್ಸು ಅನ್ನೋದು ಯಾವಾಗಲೂ ಬೇಕು ಬೇಕು ಅನ್ನುವ ರೊಟ್ಟಿ ತಟ್ತಾ ಇದೆ. ಇಲಿಯು ಒಲೆಯ ಚಾಚೋದು ಕಂಡೆ. ಒಲೆ ಅಂದರೆ ಬೆಂಕಿ, ಅದನ್ನು ಚಾಚ್ತದೆ ಯಾವುದು ಅಂದರೆ ಇಲಿ. ಇಲಿ ಅಂದರೆ ಕಾಮದ ಜ್ವಾಲೆ. ಅದು ಬಹಳ ಸಣ್ಣದಾಗಿರ್ತದೆ. ಯಾವಾಗಲೂ ಕಾಮದ ಜ್ವಾಲೆಗೆ ಬೇಕಾಗುವ ವಿಷಯ ಅನ್ನೋ ಇಲಿ ಅದನ್ನು ಚೆನ್ನಾಗಿ ಉರಿಸ್ಲಿಕ್ಕೆ ಶುರು ಮಾಡ್ತದಂತೆ. ಹೀಗೆಲ್ಲ ಒಳ ಅರ್ಥದಲ್ಲಿ ಸುಳ್ಳು ನಮ್ಮಲ್ಲಿಲ್ಲವಯ್ಯ, ಸುಳ್ಳೇ ನಮ್ಮನಿ ದೇವರು ಅಂತ ಮಾಡಿದ್ದಾರೆ. ಪ್ರಕೃತಕ್ಕೆ ಸಂಬಂಧಪಟ್ಟಂತೆ ಬುದ್ಧಿ ಅನ್ನೋಳು ಹೆಣ್ಣು, ಅವಳಿಗೆ ಕ್ಷಣಕ್ಷಮಣದ ರೂಪ ಬದಲಾವಣೆ ಅಂತ ತಿಳಿಸಿದರೆ ಅದು ಬೇಕು ಬೇಕು ಅನ್ನೋ ಆಸೆಗಳ ರೂಪವನ್ನು ಬದಲಾಯಿಸ್ತಾಳೆ. ತನ್ನ ನಿಜ ಯಜಮಾನ ನಾರಾಯಣನನ್ನು ಬಿಟ್ಟು ಕಂಡ ವಿಷಯಗಳ ಹಿಂದೆ ಸಾಕ್ತಾಳೆ ಅಂತ ಅವಳ ಪರಿಚಯ ಮಾಡಿಸಿದ್ದಾರೆ. ಮತ್ತೊಂದು ಪ್ರಶ್ನೆ, ಒಂದು ನದಿ ಇದೆ, ಅದು ಎರಡು ಭಾಗ, ಎರಡು ದಿಕ್ಕಿಗೆ ಹರಿತದೆ. ಒಮ್ಮೆ ಪೂರ್ವಕ್ಕೆ ಹರಿತದೆ, ಒಮ್ಮೆ ಪಶ್ಚಿಮಕ್ಕೆ ಹರಿತದೆ. ಅದು ಯಾವುದು ಅಂತ ಪ್ರಶ್ನೆ. ಇದು ನೋಡಿ 10 ಕರೋಡ್ಪತಿ ಪ್ರಶ್ನೆ ಇದ್ದಾಗಿ ಭಾಗವತದೊಳಗೆ 10 ಕೋಟಿ. ಯಾವುದದು ನದಿ? ಉಭಯತೋ ವಾಹಾಂ, ಎರಡು ದಿಕ್ಕಿಗೆ ಹರಿಯುತ್ತದೆ ಅಂದರೆ ಏನರ್ಥ ಪರಿಚಯಿಸಿ ಉತ್ತರ ಕೊಡುವಾಗ ಅಂತಾರೆ. 2 ಥರ ವಿವರಣೆ ಮಾಡಿದ್ದಾರೆ ಈ ಪ್ರಶ್ನೆಗೆ. ಒಂದು, ಭಗವಂತನ ಇಚ್ಛಾ ಅನ್ನೋ ನದಿ ಅಂತ. ಅವನ ನದಿಯಲ್ಲೇ ನಾವೆಲ್ಲರೂ ಮುಳುಗಿದ್ದೇವೆ. ಆ ಇಚ್ಛೆಯ ನದಿಯನ್ನು ನಾವು ಯಾವತ್ತೂ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದು ಒಮ್ಮೆ ಸೃಷ್ಟಿಯ ಕಡೆಗೆ ಹರಿತದೆ. ಎಲ್ಲರನ್ನು ಸೃಷ್ಟಿ ಮಾಡೋದು ಅದನ್ನೇ ಪೂರ್ವ ಅಂತ ಇಟ್ಟುಕೊಂಡ್ರೆ, ಸೃಷ್ಟಿಯೆಲ್ಲ ಮುಗಿದು ಸ್ಥಿತಿ ಮುಗಿಸಿದ ಮೇಲೆ ಸಂಹಾರದ ಕಡೆಗೆ ಹರಿತದೆ, ಅದನ್ನು ಪಶ್ಚಿಮ ಅಂತ ಭಾವಿಸ್ತಾರೆ. ಹಾಗಾಗಿ ಸೃಷ್ಟಿ ಸಂಹಾರದ ಕಡೆಗೆ ಹರಿಯುವ ಸ್ವತಂತ್ರವಾದ ನದಿ ಅಂದರೆ ಅದು ಯಾವುದದು? ಭಗವಂತನ ಇಚ್ಛೆ. ಅದನ್ನು 11ನೇ ಸ್ಕಂಧದಲ್ಲಿ ಮಾಯಾ ಅಂತ ಕರೆದದ್ದಿದೆ. ಬಹಳ ವಿಶಾಲವಾಗಿ ಹರಿತಾಳಂತವಳು. ಇನ್ನೊಂದು ಉತ್ತರ, ನಮ್ಮ ನಿಮ್ಮೆಲ್ಲರ ಕರ್ಮ ಅಂತ ಅರ್ಥ. ಕರ್ಮದ ಪ್ರವಾಹ ಅದು ಒಮ್ಮೆ ನಮ್ಮನ್ನು ಸುಖದ ಕಡೆಗೆ ಹರಿಸ್ತದೆ, ಇನ್ನೊಂದು ಕಡೆ ಅದೇ ನಮ್ಮನ್ನು ದುಃಖದ ಕಡೆಗೂ ಎಡೆ ಮಾಡ್ತದೆ. ಸುಖ ದುಃಖಗಳನ್ನು ಪೂರ್ವ ಪಶ್ಚಿಮ ಅಂತ ಭಾವಿಸಿದರೆ, ಉಭಯತೋ ವಾಹ ನದಿ ಅಂದರೆ ನಾವು ನೀವು ಮಾಡಿದ ಕರ್ಮದ ಪ್ರವಾಹ ಅಂತ ಉತ್ತರ ಕೊಟ್ಟಿದ್ದಾರೆ. ನೈಜವಾದ ಉತ್ತರ, ಅದ್ಭುತವಾದ ಉತ್ತರ. 25 ಇಟ್ಟಿಗೆಗಳಿಂದ ನಿರ್ಮಿಸಿದ ಮನೆ ಯಾವುದು ಅಂತ ಮತ್ತೊಂದು ಪ್ರಶ್ನೆ. ಇದಕ್ಕೇನು ಉತ್ತರ? 25 ಇಟ್ಟಿಗೆಗಳು ಯಾವುದು ಅಂತ ಕುತೂಹಲ ಬರ್ತದೆ. ಅದಕ್ಕೆ 25 ತತ್ವಾನಾಂ ಪುರುಷೋದ್ಭುತ ದರ್ಶನ. ನಮ್ಮ ನಿಮ್ಮೆಲ್ಲರ ಸ್ಥೂಲ ದೇಹ ಇದನ್ನು ನಿರ್ಮಾಣ ಮಾಡಿದ್ದು 25 ತತ್ವಗಳಿಂದ. ಹಾಗಾಗಿ ಈ ದೇಹವನ್ನು 25 ಇಟ್ಟಿಗೆಗಳಿಂದ ಕಟ್ಟಿದ ಮನೆ ಅಂತ ಕರೆದಿದ್ದಾರಂತೆ. ಎಷ್ಟು ಅದ್ಭುತ ಸೃಷ್ಟಿ ನೋಡಿ ಭಗವಂತಂದು. ಒಂದು ಇಟ್ಟಿಗೆ ಜಾಸ್ತಿ ಉಪಯೋಗಿಸ್ಲಿಲ್ಲಂತೆ, ಒಂದು ಇಟ್ಟಿಗೆ ಕಡಿಮೆ ಉಪಯೋಗಿಸ್ಲಿಲ್ಲ, ವೇಸ್ಟೇಜೇ ಇಲ್ಲ ಅಂಥ ಮನೆ ಕಟ್ಟಿದ್ದಾನೆ ದೇವರು. ಮನೆ ಕಟ್ಟಿಸಿದರೆ ಗೊತ್ತಾಗ್ತದೆ ವೇಸ್ಟೇಜ್ ಎಷ್ಟಾಗ್ತದೆ ಅಂತ. ಆಮೇಲೆ ಅದನ್ನು ಹೊತ್ತಾಕ್ಲಿಕ್ಕೆ ಇನ್ನೆಷ್ಟು ಖರ್ಚು ಮಾಡಬೇಕು ಅಂತ ಗೊತ್ತಾಗ್ತದೆ. ಆದರೆ ಭಗವಂತನ ಸೃಷ್ಟಿಯಲ್ಲಿ ವೇಸ್ಟೇಜ್ ಇಲ್ಲ ಅಂತೆ, ಅಂಥ ಅದ್ಭುತವಾದ ಮನೆ ಕಟ್ಟಿಸಿದ್ದಾನೆ. ನಾವು ನೆನಪಿಟ್ಟುಕೊಳ್ಬೇಕಾದದ್ದೇ ಭಾಗವತದ ಅಧ್ಯಯನದ ಉದ್ದೇಶ ಏನು? ದೇವರ ಸೃಷ್ಟಿಯಲ್ಲಿ ಆತ ಉಪಯೋಗಿಸಿದ ತತ್ವಗಳು ಯಾವುದು, ಅದರ ಅಭಿಮಾನಿಗಳು ಯಾರು, ಅವರೆಲ್ಲ ನಮ್ಮೊಳಗಿದ್ದು ಏನೇನು ಕಾರ್ಯ ಮಾಡ್ತಿದ್ದಾರೆ, ನಾವು ಅವರೊಟ್ಟಿಗೆ ಸಂಪರ್ಕ ಹೇಗೆ ಸಾಧಿಸಬೇಕು, ಈ ಉದ್ದೇಶದಿಂದ ಈ ಪ್ರಶ್ನೆಯನ್ನು ಎತ್ತಿದ್ದಾರೆ. ನೋಡಿ, ನಮ್ಮ ದೇಹ 25 ತತ್ವಗಳಿಂದ ನಿರ್ಮಾಣ ಹೇಗಾಯಿತು, ಯಾವುದದು ಅಂತ ಪರಿಚಯ ಮಾಡಿಸ್ತದೆ. 11 ಇಂದ್ರಿಯಗಳು 11 ತತ್ವ ಅಂತ ಭಾವಿಸ್ಬೇಕಂತೆ. 11 ಇಂದ್ರಿಯ ಯಾವುದು ಅಂತ ಬಿಡಿಸ್ಬೇಕಾಗಿಲ್ಲ. 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, ಇವೆಲ್ಲವನ್ನು ನಿಯಂತ್ರಣ ಮಾಡುವ ಮನಸ್ಸು ಅನ್ನುವ ಮತ್ತೊಂದು ಇಂದ್ರಿಯ, 11 ತತ್ವ ಅಂತ ತಿಳಿದ್ರೆ ಆಯಿತು. ಅದೇ ತತ್ವ. ಯಾಕೆ ಅವುಗಳನ್ನು ತತ್ವ ಅಂತ ಕರೀತಾರೆ? ತತ್ವ ಅಂದ್ರೆ ಅರ್ಥ ಏನು? ಯಾವುದು ಬದಲಾಗದೆ ಯಾವತ್ತಿದ್ರೂ ಯಥಾರ್ಥವಾಗೇ ಇದ್ದಾವೋ ಅವೆಲ್ಲವೂ ತತ್ವ ಅಂತ ಕರೀತಾರೆ. ಪ್ರಮಾವಿಷಯಂ ತತ್ವ, ಪ್ರಮಾವಿಷಯವೇ ತತ್ವ ಅಂತ ಕರೆಸ್ಕೊಳ್ತಾರೆ. ಹಾಗಾಗಿ ನಮ್ಮ ದೇಹದ 11 ಇಂದ್ರಿಯಗಳು ತತ್ವಗಳೇ. ಅದಾದ ಮೇಲೆ ಇವುಗಳು ಹುಟ್ಟಿದ್ದು ಯಾವುದರಿಂದ? ಅದರ ಹಿನ್ನೆಲೆಯ ಮತ್ತೊಂದು ತತ್ವ ಇದೆ, ಅದನ್ನು ಅಹಂಕಾರ ತತ್ವ ಅಂತ ಕರೀತಾರೆ. ಅಹಂಕಾರ ತತ್ವ ಈ ಇಂದ್ರಿಯಗಳ ಹುಟ್ಟಿಗೆ ಕಾರಣವೂ ಆಯ್ತಂತೆ. ಅದರಲ್ಲಿ ಪ್ರಭೇದ ಇದೆ, ವೈಕಾರಿಕ, ತೈಜಸ, ತಾಮಸ ಅಂತ.
ಅದರಲ್ಲಿ ತೈಜಸ ಅನ್ನೋ ತತ್ವದಿಂದ ಈ ಇಂದ್ರಿಯಗಳು ಹುಟ್ಟಿದಾವೆ ಅಂತ ವಿವರಣೆ ಕೊಡ್ತಾರೆ. ಅಂತೂ ಇಂತೂ ಆ ಇಂದ್ರಿಯಗಳ ಉತ್ಪತ್ತಿಗೆ ಹಿನ್ನೆಲೆಯಲ್ಲಿರುವಂಥವುಗಳು ತತ್ವಗಳೇ. ಅಹಂಕಾರ ತತ್ವ, ಹಾಗೆಯೇ ಅಹಂಕಾರವನ್ನು ಹುಟ್ಟಿಸಿದ್ದು ಮತ್ತೊಂದು ತತ್ವ ಇದೆ. ಅದು ಯಾವುದು ಅಂದರೆ ಮಹತ್ತತ್ವ. ಆ ಮಹತ್ತತ್ವವನ್ನು ಹುಟ್ಟಿಸಿದ್ದು ಮತ್ತೊಂದು ತತ್ವ ಇದೆ. ಅದನ್ನು ಅವ್ಯಕ್ತ ಅಥವಾ ಪ್ರಕೃತಿ ಸತ್ವರಜಸ್ತಮೋ ಗುಣ ಅಂತನಾದರೂ ಕರೀತಾರೆ. ಅದನ್ನು ಇದೇನು ನಿಮಗೆ ನೆನಪಿಟ್ಟುಕೊಳ್ಳೋದಕ್ಕೆ ಆಗದೇ ಇರೋದೇನಲ್ಲ. ಹಾಗಾದರೆ 11 ಮತ್ತು 3 ಎಷ್ಟಾಯಿತು? ಒಟ್ಟು 14 ತತ್ವಗಳಾಯಿತು. 14 ತತ್ವ ಚೆನ್ನಾಗಿ ಮನಸ್ಸಿನೊಳಗೆ ಯಾವಾಗಲೂ ಇರಬೇಕು. ಇದರಲ್ಲಿ ಮತ್ತಷ್ಟು ಸ್ವಾರಸ್ಯ ಏನು ಅಂದರೆ, ಇನ್ನು 10 ತತ್ವಗಳನ್ನು ಪರಿಚಯ ಮಾಡಿಸ್ತಾರೆ. 5 ಭೂತಗಳು. 5 ಭೂತಗಳು ಗೊತ್ತಿಲ್ವೇ ನಮಗೆ? ಪೃಥ್ವಿ, ಅಪೋ, ತೇಜಸ್ಸು, ವಾಯು, ಆಕಾಶ. 14 5 ಅಂತ ಸೇರಿಸ್ಕೊಳ್ಬೇಕು. ಮತ್ತೆ ಕೂಡಿಸಿದ್ವಿ. ಇನ್ನು 5 ಭೂತ ಹುಟ್ಟಿದ್ದು ಜೊತೆಯಲ್ಲೇನೆ 5 ವಿಷಯಗಳನ್ನು ಇಟ್ಟುಕೊಂಡೇ ಹುಟ್ಟಂತೆ. ಅದನ್ನು ತನ್ಮಾತ್ರ ಅಂತ ಕರೀತಾರೆ. ಯಾವುದೂ ಬಿಟ್ಟು ಹುಟ್ಟಲಿಲ್ಲ, ಎಲ್ಲವೂ ತಮ್ಮ ಜೊತೆಗಿಟ್ಟುಕೊಂಡೇ ಹುಟ್ಟಿದ್ವಂತೆ. ಈಗ ಆಕಾಶ ಅಂತ ಒಂದು ಭೂತ ಇದೆ, ಸ್ಪೇಸ್. ಅದು ಹುಟ್ಟುವಾಗಲೇ ತನ್ನೊಳಗೆ ಶಬ್ದವನ್ನು ಇಟ್ಟುಕೊಂಡೇ ಹುಟ್ಟಂತೆ. ಹಾಗಾಗಿ ಶಬ್ದ ಅನ್ನೋದು ಒಂದು ತತ್ವ ಅಂತ ಕರೀತಾರೆ. ವಾಯು ತತ್ವ, ಅದು ಹುಟ್ಟುವಾಗ ತನ್ನೊಳಗೆ ಸ್ಪರ್ಶ ಅನ್ನೋ ತತ್ವ ಇಟ್ಟುಕೊಂಡೇ ಹುಟ್ಟಂತೆ. ಆ ವಾಯುವಿನಿಂದ ಹುಟ್ಟಿದ್ದು ಬೆಂಕಿ. ಅಗ್ನಿ ಹುಟ್ಟುವಾಗ ಒಳಗಡೆ ರೂಪ ಅನ್ನೋ ತತ್ವ ಇಟ್ಕೊಂಡು ಹುಟ್ಟಂತೆ. ಅಗ್ನಿಯಿಂದ ಹುಟ್ಟಿದ್ದು ನೀರು ಹುಟ್ಟುವಾಗಲೇ ತನ್ನೊಳಗೆ ರಸ ಅನ್ನೋ ತತ್ವ ಇಟ್ಕೊಂಡು ಹುಟ್ಟುಬಿಡ್ತಂತೆ. ಆ ರಸದಿಂದ ಹುಟ್ಟಿದ್ದೇ ಪೃಥ್ವಿ. ಹುಟ್ಟುವಾಗ ಗಂಧ ಅನ್ನೋ ತತ್ವ ಇಟ್ಕೊಂಡು ಹುಟ್ಟಂತೆ. ಇಟ್ಸ್ ಸಿಂಪಲ್ ಆಗಿದೆ. ಯಾರು ಏನು ಇದರೊಳಗೆ ಬಿಡಿಸ್ಲಿಕ್ಕೆ, ಇದರೊಳಗೆ ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅದ್ಭುತವಾದ ಸೃಷ್ಟಿ ದೇವರದ್ದು. ನಮ್ಮ ದೇಹ, ಈ ಪಂಚಭೂತಗಳು, ಅದರ ಒಳಗಿರುವಂಥ ವಿಷಯಗಳು, ಆ ವಿಷಯಗಳನ್ನು ಗ್ರಹಿಸಿ ನಮಗೆ ಸುಖದ ಅನುಭವ ಕೊಡಲಿಕ್ಕೆ ಬೇಕಾದ ಇಂದ್ರಿಯಗಳು, ಇಂದ್ರಿಯಗಳನ್ನು ನಿಯಂತ್ರಿಸಿ ಅವುಗಳನ್ನು ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳುವಂತೆ ಮಾಡಿದ ಮನಸ್ಸು, ಆ ಮನಸ್ಸನ್ನೂ ನಿಯಂತ್ರಣದಲ್ಲಿಟ್ಟುಕೊಳ್ಳುವಂತಹ ಅಹಂಕಾರವನ್ನು ಸೃಷ್ಟಿ ಮಾಡಿದ ಮಹತ್ತತ್ವವನ್ನು ಸೃಷ್ಟಿ ಮಾಡಿದಂಥದ್ದು ಸತ್ವ ರಜಸ್ತಮೋ ಗುಣಗಳು ಅನ್ನೋ ಅವ್ಯಕ್ತ ತತ್ವ. ಇವುಗಳನ್ನೆಲ್ಲ ತನ್ನ ಅಧೀನದಲ್ಲಿ ಇಟ್ಟುಕೊಂಡಿದ್ದಾನಲ್ಲ, ಅವನೇ ಭಗವಂತ 25ನೇ ತತ್ವ ಅಂತ ತಿಳಿಸ್ತಾರೆ. ಇಂಥ 25 ತತ್ವಗಳೇ ನಮ್ಮ ಈ ದೇಹವನ್ನು ಸೃಷ್ಟಿ ಮಾಡಿದೆ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. 25 ತತ್ವಾನ ಪುರುಷೋದ್ಭುತ ದರ್ಶನ ಎಂದು ಮರಿಬಾರದು ಇಂಥ ಪ್ರಶ್ನೋತ್ತರಗಳನ್ನು ಅಂತಾರೆ. ದಿನ ಈ ದೇಹದೊಳಗೆ ಇವರೆಲ್ಲ ಇದ್ದಾರೆ ಅಂತ ಯೋಚನೆ ಮಾಡಿದರೆ ಆಯಿತು. ನೋಡಿ, 5 ಬೆರಳುಗಳು ಇದ್ದಾವೆ. ಬಲಗೈಯಲ್ಲಿರೋ 5 ಬೆರಳು, ಎಡಗೈಯಲ್ಲಿರೋ 5 ಬೆರಳು. ಅವುಗಳಲ್ಲೆಲ್ಲ ಈಗ ಹೇಳಿದ ತತ್ವದ ಅಭಿಮಾನಿ ದೇವತೆಗಳಿರ್ತಾರಂತೆ. ಕಾಲಿನ ಬೆರಳುಗಳು 5 ಬಲಗಡೆ, ಕಾಲಿನ ಎಡಗಡೆ ಇರುವ ಬೆರಳುಗಳು 5, ಅಲ್ಲಿಯೂ ತತ್ವಾಭಿಮಾನಿಗಳಿರ್ತಾರೆ ಅಂತ ತಿಳಿಬೇಕಂತೆ. ಯಾರೂ ನಿಮಗೆ ಅಪರಿಚಿತರಲ್ಲ ಅಂತ ತಿಳಿಸ್ತಿದ್ದೇನಷ್ಟೆ. ಅವರೇ ನಿಜವಾದ ಟೀಚರ್ಸ್ ಅಂತೆ. ಅವರೇ ನಮ್ಮ ಮಾರ್ಗದರ್ಶಕ ಟೀಚರ್ಸ್. ಎಲ್ಲ 5 ಕೂತ್ಕೊಂಡಿದೆ ಈ ವ್ಯವಸ್ಥೆ. 25 ಅನ್ನೋದನ್ನು ನೀವೇ ಭಾಗಿಸುವಾಗ 5 5 5 5 ಅಂತ ಸಮವಾಗೇ ಭಾಗಿಸ್ಕೊಳ್ಳಿಕ್ಕೆ ಬರ್ತದಷ್ಟೇ. ಈ ಸಮಸಂಖ್ಯೆಯ ವ್ಯವಸ್ಥೆಯನ್ನು ಚಿಂತನೆ ಮಾಡುವಾಗ 5 ನೆನಪಿಸ್ಕೊಳ್ರಿ ಅಂತ ಹೇಳಲಿಕ್ಕೇ ಜಗತ್ತಿಗೆ ಪ್ರಪಂಚ ಅನ್ನೋ ಹೆಸರು ಅನ್ವರ್ಥಕ ಆಯ್ತಂತೆ. ಇನ್ನೊಂದು ಅರ್ಥದಲ್ಲಿ ಎಲ್ಲ ಪಂಚ ಸೇರ್ಕೊಂಡಿದೆ ಅಲ್ಲ ಇಲ್ಲಿ ಅಂತ. ಇದನ್ನು ಏನು ಮಾಡಬೇಕು? ಪಂಚ ಸೇರ್ಕೊಂಡ್ಬಿಟ್ಟಿದೆ. ಪಾಂಗ್ ತಂ ವಾ ಇದಗುಂ ಸರ್ವಂ ಪಾಂಗ್ತೇನೈವ ಪಾಂಗ್ ತಗ್ಗ ಸ್ಪೃಣೋತೀತಿ ಅಂತ ಉಪನಿಷತ್ತು ಹೇಳ್ತದೆ. ಇದಂ ಸರ್ವಂ ಪಾಂಗ್ತಂ. ಸಂಸ್ಕೃತದಲ್ಲಿ ಪಾಂಗ್ತ ಅಂತ ಉಪನಿಷತ್ತಿನ ಭಾಷೆ. ಅದು ಬರೀ ಸಂಸ್ಕೃತ ಅಲ್ಲ, ಅದು ಉಪನಿಷತ್ತು. ಪಾಂಗ್ತ ಏನಂದ್ರೆ ಅರ್ಥ? ಪಂಚದಿಂದ ಯುಕ್ತ ಆದ್ದರಿಂದ ಇದನ್ನು ಪಾಂಗ್ತ ಅಂತ ಕರೀತಾರಂತೆ. ಪಾಂಗ್ತಂ ವಾ ಇದಗುಂ ಸರ್ವಂ ಅಂತ ಉಪನಿಷತ್ತು. ಎಲ್ಲ ಕಡೆ ಪಂಚ ಇದ್ದಾವೆ ಅಂತ ಅರ್ಥ. ಈ ರಹಸ್ಯ ಬಹಳ ಕಠಿಣವೇ ಆಗಲಿಲ್ಲ ನಮಗೆ. ಇಂದ್ರಿಯಗಳ ಚರ್ಚೆ ಮಾಡಿದ್ವಿ, ಅವು ನಮಗೆ ಅಪರಿಚಿತವ? ನಮ್ಮ ದೇಹದೊಳಗಿರುವ ಕಣ್ಣು, ಮೂಗು, ನಾಲಿಗೆ, ಕಿವಿ ಏನು ಅಪರಿಚಿತನ? ಹಾಗಾದರೆ ಅಪರಿಚಿತರು ಯಾರು ಇವರೊಳಗೆ?
ಅದನ್ನು ಉಪನಿಷತ್ತು ಭಾಗವತ ಸಂದೇಶ ಕೊಡ್ತದೆ. ನಿಮಗೆ ಅಪರಿಚಿತರಲ್ಲ, ನೀವು ತಿಳಿದುಕೊಳ್ಳೋ ಪ್ರಯತ್ನ ಪಟ್ಟಿಲ್ಲ ಅಷ್ಟೆ. ನಿಮ್ಮ ಕಣ್ಣಿದೆ, ಕಣ್ಣಿಗೊಬ್ಬ ದೇವತೆ ಇದ್ದಾನೆ, ಆ ದೇವತೆಯನ್ನು ಪರಿಚಯ ಮಾಡಿಕೊಂಡಿಲ್ಲ, ಅವನೇ ಸೂರ್ಯ. ಕಿವಿ ಇದೆ, ಅದಕ್ಕೊಬ್ಬ ದೇವತೆ ಇದ್ದಾನೆ, ಅವನು ಶ್ರೋತ್ರಾತ್ಮನೇ ದಿಗ್ದೇವತೆ. ನಾಸಿಕ ಇದೆ, ಗಂಧದ ತಿಳುವಳಿಕೆ ಮಾಡ್ಕೊಳ್ತೇವೆ, ಅಶ್ವಿನಿ ದೇವತೆಗಳು. ನಾಲಿಗೆ ಇದೆ, ರಸದ ತಿಳುವಳಿಕೆ ಬರ್ತಾ ಇದೆ, ಅದರೊಳಗೊಬ್ಬ ದೇವತೆ ಇದ್ದಾನೆ, ವರುಣ. ಹೀಗೆ ಇಡೀ ದೇಹದ ಆ ಇಂದ್ರಿಯಗಳ ಒಳಗಿರುವ ಅಭಿಮಾನಿಗಳನ್ನು ತತ್ವಮಾನಿ ಅಂತ ಕರೀತಾರೆ. ತತ್ವಾಭಿಮಾನಿ ದೇವತೆಗಳು ಅವರೆಲ್ಲ ನಮ್ಮ ದೇಹದ ಸಿಸ್ಟಮನ್ನು ರನ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ರ ಕೈಯಲ್ಲಿ ದೇವರು ಕೊಟ್ಟದ್ದಕ್ಕೆ ಅವ್ರು ರಜೆ ಹಾಕಲ್ಲ. ಹೀಗಾಗಿ ನಮಗೆ ಕೈ ಕೊಡೋದು ಅಂತಿಲ್ಲ. ಬೇರೆಯವರಾದರೆ ಯುಗಾದಿ ಬಂದಿದೆ ಅಥವಾ ರಂಜಾನ್ ಬಂದಿದೆ ಅಂಥೇಳಿ ಅವರು ಇವರು ರಜೆ ಗಿಜೆ ಹಾಕ್ಕೊಂಡು ಹೋಗಿಬಿಡ್ತಾರೆ ಅಂತ ಗೊತ್ತು ಭಗವಂತನಿಗೆ. ಆದರೆ ಭಗವಂತ ಅಂಥವ್ರ ಕೈಯಲ್ಲಿ ಕೊಡಲಿಲ್ಲ. ಇವ್ರ ಸಿಸ್ಟಮನ್ನು ರನ್ ಮಾಡಲಾರು, ಇವರಿಲ್ಲೇ ಜಗಳಾಡ್ತಾರೆ ಅಂಥೇಳಿ ಅದಕ್ಕೆ ಆ ಪ್ರೊಸೆಸ್ಸನ್ನೆಲ್ಲ ಅದ್ಭುತವಾದ ದೇವತೆಗಳನ್ನು ವ್ಯವಸ್ಥೆ ಮಾಡಿ ಒಬ್ಬೊಬ್ಬರ ದೇಹದೊಳಗೂ ಕೂಡ ಬೇರೆ ಬೇರೆ ಅಂಶದಿಂದ ತತ್ವಮಾನಿ ದೇವತೆಗಳನ್ನು ಇಟ್ಟಿದ್ದಾನಂತೆ. ಮಹತ್ತತ್ವಕ್ಕೊಬ್ಬ ದೇವತೆ, ಅಹಂಕಾರ ತತ್ವಕ್ಕೊಬ್ಬರು, ಮಹತ್ತತ್ವಾತ್ಮನೇ ಅಂತ ಪ್ರಾರಂಭ ಆಗ್ತದೆ. ಬ್ರಹ್ಮ ವಾಯುದೇವರು ಮಹತ್ತತ್ವದ ಅಭಿಮಾನಿಗಳು. ಅಹಂಕಾರ ತತ್ವಕ್ಕೆ ಗರುಡ ಶೇಷ ರುದ್ರಾದಿಗಳನ್ನಿಟ್ಟ, ಅವ್ಯಕ್ತ ತತ್ವಕ್ಕೆ ಬ್ರಹ್ಮಣಿ ಭಾರತೀಯರನ್ನಿಟ್ಟ. ಹಿಂಗೆ ಅವರೆಲ್ಲ ನಮ್ಮ ದೇಹದೊಳಗೆ ಆ ಕಾರ್ಯಗಳನ್ನು ನಡೆಸ್ತಾ ಇರಲಿ ಅಂತ. ಇಷ್ಟು ತಿಳುವಳಿಕೆ ಬರಬೇಕಾದ್ರೆ ನಾವು ದೇವರ ಗುರುಗಳ ಅನುಗ್ರಹಕ್ಕೆ ಪಾತ್ರ ಆಗಬೇಕು. ಇಷ್ಟೆಲ್ಲ ಸಾಧನೆ ಮಾಡಿಕೊಳ್ಳಿಕ್ಕೆ ನಮ್ಮ ಜೊತೆಗೆ ಸಲಕರಣಿಗಳು, ಸಹಾಯಕರಾಗಿ ದೇವತೆಗಳು ಒಳಗಿದ್ದಾರೆ. ನೋಡಿ, ಇವತ್ತು ಕನ್ನಡಿ ಮುಂದೆ ನೋಡ್ಕೊಳ್ಳುವಾಗೆಲ್ಲ ಇದು ನೆನಪು ಬಂದರೆ ಭಾಗವತ ಸಾರ್ಥಕ. ಏನಂದರೆ ಈ ನೋಡಿದಾಗೆಲ್ಲ ಕನ್ನಡಿ ಒಳಗೆ ಇದು ನೆನಪು ಬರಬೇಕು. ಏನು ದೇಹ ಕೊಟ್ಟಿದ್ದಾನೆ ದೇವರು ನನಗೆ, 25 ತತ್ವದಿಂದ ನಿರ್ಮಾಣ ಮಾಡಿದ್ದಾನೆ, ಒಳಗಿಷ್ಟು ದೇವತೆಗಳನ್ನು ಇಟ್ಟಿದ್ದಾನೆ, ಅವರೆಲ್ಲರ ಪ್ರೇರಣೆಯಿಂದ ನಾನು ನಡೆಯೋ ಹಾಗೆ ಮಾಡಿದ್ದಾನೆ, ಎಂಥ ಅದ್ಭುತ ಅಂತ ಒಂದು ಸಲಿಯಾದರೂ ಭಗವಂತನಿಗೆ ಕೃತಜ್ಞತೆ ಸಲ್ಲಿಸೋದು ಬೇಡವೇ? ಅದಕ್ಕೆ ಈ ಪ್ರಶ್ನೆ ಮಾಡಿದ್ದಾರೆ. ಯಾವುದದು 25 ಇಟ್ಟಿಗೆಯಿಂದ ನಿರ್ಮಿಸಿದಂಥ ದೇಹ ಅಂತ ಪ್ರಶ್ನೆ. ಮತ್ತೊಂದು ಪ್ರಶ್ನೆ ಮಾಡಿದರು. ಕ್ವಚಿದ್ ಹಂಸಂ ಚಿತ್ರ ಕಥಂ, ಒಂದು ಹಂಸ ಪಕ್ಷಿ ಚಿತ್ರ ವಿಚಿತ್ರ ಕಥೆಯನ್ನು ಹೇಳ್ತದೆ, ಅದು ಯಾವುದು ಅಂತ ಕೇಳಿದರು. ಪುರಾಣಗಳು ಅಂತ ಅರ್ಥ. ಯಾವಾಗಲೂ ಚಿತ್ರ ವಿಚಿತ್ರ ಕಥೆಗಳನ್ನು ಹೇಳಿ ಹೇಳಿ ಮನುಷ್ಯರನ್ನು ಮನಸೋರೆಗೊಳ್ಳುವಂತೆ ಭಕ್ತಿಪಥ ಸನ್ಮಾರ್ಗದಲ್ಲಿ ಸಾಗೋ ಹಾಗೆ ಮಾಡ್ತದೆ. ಇನ್ಯಾರೂ ಮಾಡಲ್ಲ ಇದನ್ನು. ಪುರಾಣಗಳ ಹಂಸವನ್ನು ಅವಲಂಬಿಸಿದವರಿಗಷ್ಟೇ ಗೊತ್ತು ಇದರ ರಹಸ್ಯ. ಜಗನ್ನಾಥದಾಸರು ಅಂತಾರಲ್ಲ, ಹಲ್ಲೇ ಇಲ್ಲ ಕಬ್ಬಿನ ಜಲ್ಲೆ ಕೊಟ್ಟರೆ ರಸ ಸವಿಲಿ ಅಂದ್ರೆ ಆಗ್ತದೆಯೇ? ಹಲ್ಲೇ ಇಲ್ಲ ಅವನಿಗೆ, ಕಬ್ಬಿನ ಜಲ್ಲೆ ಕೊಟ್ಟರೆ ಏನು ಮಾಡ್ತಾನೆ ಹೇಳ್ರಿ? ಅರೆ, ಸೂರ್ಯ ಬಂದಿದೆ ನಿಜ, ಆದರೆ ಏನು ಮಾಡೋಣ? ಗೂಬೆಗೆ ಸೂರ್ಯ ಬಂದಾಗ ಸಂತೋಷ ಆಗ್ಲಿಕ್ಕೆ ಸಾಧ್ಯನೇ ಅಂತ ಕೇಳ್ತಾರೆ. ಗೂಬೆಗೆ ಎಷ್ಟೇ ಆಗಲಿ ಕಣ್ಣು ಕುಕ್ಲಿಕ್ಕೆ ಶುರು ಆಗ್ತದೆ ಸೂರ್ಯ ಬಂದ ಅಂತಂದರೆ. ಅಂತೂ ಇಂತೂ ನಾವು ಗೂಬೆಗಳೂ ಆಗಬಾರ್ದು, ನಾವು ಹಲ್ಲಿಲ್ಲದವರೂ ಆಗಬಾರ್ದು. ಭಾಗವತದಂತಹ ಕಬ್ಬಿನ ಜಲ್ಲೆ ಸಿಕ್ಕಾಗ ಒಳಗಡೆಯಲ್ಲಿ ಬೇಕಾದಷ್ಟು ದೇಹದ ಶಕ್ತಿ ಇನ್ನೂ ಇರುವಾಗ ಅದನ್ನು ಅನುಸಂಧಾನ ಮಾಡಬೇಕು. ಭಾಗವತದ ದೊಡ್ಡ ಸೂರ್ಯನ ಕಿರಣ ಬೀಸಿದಾಗಲೂ ಯಾಕೋ ನನಗೆ ಬೇಡ ಅನ್ನಿಸ್ತಿದೆ ಅಂತ ಗೂಬೆಗಳಾದರೆ ಹೇಗೆ? ಈ ಅರ್ಥದಲ್ಲೇ ಜಗನ್ನಾಥದಾಸರು ಆ ದೃಷ್ಟಾಂತಗಳನ್ನು ಕೊಟ್ಟಿದ್ದಾರೆ ನಮಗೆಲ್ಲ. ಹಾಗಾಗಿ ಭಾಗವತದ ಸೂರ್ಯನ ಕಿರಣ ಯಾರ ಕಿವಿಯ ಕಣ್ಣನ್ನು ಕುಕ್ಕಲ್ವೋ ಅಂಥವರು ನಿಜವಾಗಲೂ ಸಾಧುಗಳು, ಸಜ್ಜನರು ಅಂತ ಆಗ್ತಾರೆ. ನನ್ನ ಈ ಹರಿಕಥಾಮೃತ ಸಾರ ವಿದಂತನಿಗಲ್ಲದೆ ಅಂತ ಜಗನ್ನಾಥದಾಸರು ವ್ಯಾಖ್ಯಾನ ಮಾಡುವಾಗ ಅಂದಿದ್ದಾರೆ. ವಿದಂತನಿಗಲ್ಲದೆ. ಹಾಗಾಗಿ ನಾವು ಹಲ್ಲಿದ್ದು ವಿದಂತರಾಗಬಾರ್ದು, ಬೇಕಾದಂಥ ಕಿವಿ ಇದ್ದರೂ ಕೂಡ ಗೂಬೆಗಳಂತ ಆಗಬಾರ್ದು. ಭಾಗವತದ ರಸಪಾನ ಮಾಡಿ ಆ ಭಾಗವತದ ರಸ ಋಷಿಗಳಾಗಬೇಕು. ಈ ಕಾರಣಕ್ಕಾಗಿ ಇಂಥ ಅದ್ಭುತವಾದ ಕಥೆಗಳನ್ನು ಹೇಳ್ತದೆ. ಆ ಕಥೆಗಳು ಹೇಳುವ ನಿಜವಾದ ಗೀತೆ ಅದು ಹಂಸಗೀತೆ. ಅದರ ಸ್ವಭಾವ ಪುರಾಣಕ್ಕಿದ್ದರಿಂದ ಇದನ್ನು ಚಿತ್ರ ವಿಚಿತ್ರ ಕಥೆ ಹೇಳುವ ಹಂಸ ಅಂತ ಕರೆದ್ರಂತೆ. ಯಾವಾಗಲೂ ತಿರುಗುವ ಚಕ್ರ ತೀಕ್ಷ್ಣ ಅಂಚಿನಿಂದ ಕೂಡಿದೆ, ಬಹಳ ವೇಗವಾಗಿ ತಿರುಗ್ತಿದೆ, ಯಾವುದು ಅಂತ ಕೇಳಿದರು.
ಕಾಲಚಕ್ರ, ಇದಕ್ಕೇನು ಪ್ರತ್ಯೇಕ ವಿವರಣೆ ಬೇಡ. ಎಷ್ಟು ವಿಚಿತ್ರ ಅಂದರೆ, ನಮಗೇನು ಗೊತ್ತುಪಡಿಸದಂತೆ ನಮ್ಮ ಆಯುಷ್ಯದ ಚಕ್ರ ತಿರುಗ್ತಾನೇ ಇದೆ. ಎಷ್ಟು ಹುಟ್ಟಿದಬ್ಬ ಆಯಿತು, ಎಷ್ಟು ಯುಗಾದಿಗಳು ಕಳೆದ್ವಿ, ಎಷ್ಟು ಸೆಲೆಬ್ರೇಷನ್ ಮಾಡಿದ್ವಿ, ಎಷ್ಟು ಆಯುಷ್ಯ ಹರಣ ಮಾಡಿದ್ವಿ, ದೇವರು ಕೊಟ್ಟ, ದೇವರ ಸ್ಮರಣೆ ಮಾಡಿದ್ವಿ, ಅವನ ಪ್ರೀತಿಗಾಗಿ ಎಷ್ಟು ಕರ್ಮ ಮಾಡಿದ್ವಿ ಯೋಚಿಸ್ಬೇಕಲ್ವೇ? ಅದಕ್ಕೆ ಆ ಕಾಲಚಕ್ರದ ಸ್ಮರಣೆಗೆ ತಂದು ಕೊಟ್ಟರು. ಕೊನೆ ಪ್ರಶ್ನೆ, ಅವರವರ ತಂದೆ ಅವರಿಗೆ ಮಾಡಿರುವ ಆದೇಶ ಏನು ಅಂತ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಬಹಳ ಸ್ವಾರಸ್ಯ. ಅವರವರ ತಂದೆ ಅಂದರೆ ಯಾರು ಅಂತ, ಯೋನಃ ಪಿತಾ ಜನಿತ ಅಂತ ವೇದ ಹೇಳಿದ್ದಕ್ಕೆ ಭಗವಂತನೇ ನಿಮ್ಮೆಲ್ಲರ ತಂದೆ. ಆದರೆ ನಮಗೆ ಅವರು ಮಾಡಿರುವ ಆದೇಶಗಳು ಯಾವುದು? ನಮ್ಮ ತಂದೆ ನಿಮ್ಮೆಲ್ಲರ ಕಣ್ಣು ಮುಂದೆ ಬಂದು ನಮಗೆ ಆದೇಶ ಮಾಡ್ತಾನೆ, ಹುಟ್ಟಿಸಿದ್ದೇನೆ, ನಾನು ಇದ್ದಾಗಿರು, ನಾನು ಹೇಳ್ದಾಗ ಕೇಳು ಅಂತ. ಆದರೆ ಭಗವಂತ ಕಣ್ಣು ಮುಂದೆ ಬರಲಿಲ್ಲ, ಆದರೆ ಆದೇಶ ಮಾಡಿದ್ದಾನೆ. ಯಾವ ರೂಪದಲ್ಲಿ? ಶ್ರುತಿ ಸ್ಮೃತಿರ್ ಹರೇರ್ ಆಜ್ಞೆ ಅಂತಂದಿದ್ದಾರೆ. ಶ್ರುತಿ ವೇದ ರಾಶಿಗಳು, ಅಪೌರುಷೇಯವಾದ ವಾಣಿ, ಅದೆಲ್ಲ ದೇವರ ಆದೇಶ, ನಮ್ಮ ಅಪ್ಪನ ಆದೇಶ ಅಂತ ತಿಳಿಬೇಕು. ಸ್ಮೃತಿ ಆ ವೇದಗಳನ್ನೇ ಅರ್ಥೈಸಿಕೊಡಲಿಕ್ಕೆ ಪುರಾಣ ಅಂದರೆ ಪೌರುಷೇಯವಾದ ಮಾತುಗಳು, ಅವುಗಳೆಲ್ಲ ಭಗವಂತನ ಆದೇಶ ಅಂತ ತಿಳಿಬೇಕು. ಮೀರಿ ನಡಿಬಾರ್ದು. ಮೀರಿ ನಡೆದಲ್ಲಿ ತಂದೆಯ ಆದೇಶ ಮೀರಿದಂತಾಗ್ತದೆ. ಅವುಗಳಲ್ಲಿ ಹೇಳದಂತೆ ನಡೆದರೆ ತಂದೆಯ ಆದೇಶ ನಡೆಸಿದಂತೆ. ತಂದೆ ಆದೇಶ ನಡೆಸುವವನೇ ಮಗನಲ್ವೇ? ಆದೇಶ ಮೀರುವವನು ಹೇಗೆ ಮಗನಾಗಲಿಕ್ಕೆ ಸಾಧ್ಯ? ಈ ವಿಷಯವನ್ನು ನೆನಪಿಸಿಕೊಡಲಿಕ್ಕೆ ಆ ಪ್ರಶ್ನೆ ಕೊನೆಯದಾಗಿ ಸೇರಿಸಿದ್ದಾರೆ. ಹೀಗೆ ಶಬಲಾಶ್ವ ಹರಿಯೇಶ್ವರ ಒಗಟಿನಂತಿರುವಂತಹ ಪ್ರಶ್ನೋತ್ತರಗಳನ್ನೆಲ್ಲ ಪರೀಕ್ಷಿತ ರಾಜ ಶುಕಮುನಿಗಳಿಂದ ತಿಳಿದ. ಇನ್ನು 6ನೇ ಸ್ಕಂಧ ಆದಮೇಲೆ 7ನೇ ಸ್ಕಂಧದಲ್ಲಿ ಭಕ್ತಿಯ ಉದ್ರೇಕಕ್ಕಾಗಿ ಅಂತ ಮಹಾನುಭಾವನಾದ ಪ್ರಹ್ಲಾದನ ಚರಿತ್ರೆ ಹೇಳ್ತಾರೆ. ಎಷ್ಟು ಭಗವಂತನಲ್ಲಿ ಭಕ್ತಿ ಪ್ರಹ್ಲಾದನಿಗೆ, ತನ್ನನ್ನೇ ಕೊಲ್ಲುವ ತಂದೆ, ಆದರೆ ದೇವರಲ್ಲಿ ಭಕ್ತಿ ಕಡಿಮೆ ಮಾಡಲಿಲ್ಲ. ಅವನನ್ನು ವಿಶ್ವಾಸ ಮಾಡೋದು ಕಡಿಮೆ ಮಾಡಲಿಲ್ಲ, ಸ್ಮರಣೆ ಮಾಡೋದು ಕಡಿಮೆ ಮಾಡಲಿಲ್ಲ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಭಗವಂತನಲ್ಲಿ ಭಕ್ತಿ ಮಾಡುವಾಗ ಪ್ರಹ್ಲಾದನಂತೆ ಮಾಡಲಿ. ಭಕ್ತಿ ಛಲದಲ್ಲಿ ಪ್ರಹ್ಲಾದನಂತೆ. ಅರ್ಜುನ, ಅಜಾಮಿಳ, ದ್ರೌಪದಿ, ಧ್ರುವ, ಅಕ್ರೂರ, ಹಾಗೇನೆ ಪ್ರಹ್ಲಾದ, ಇವರೆಲ್ಲ ಭಗವದ್ಭಕ್ತರಲ್ಲಿ ಅಗ್ರೇಸರರು. ಅದರಲ್ಲಿ ಛಲ, ಎಷ್ಟು ವಿಶ್ವಾಸ ದೇವರ ಮೇಲೆ, ಕಟ್ಟಿಗೆ ರಾಶಿ ಹಾಕಿ ಮೇಲೆ ಕೂಡಿಸಿ ಅವನ ಮೇಲೆ ಎಣ್ಣೆ ಸುರಿದು ಹಚ್ಚ್ರಿ ಬೆಂಕಿ ಅಂತ ಬೆಂಕಿ ಹಚ್ಚಿಸಿದ್ರಂತೆ. ಆದರೆ ಪ್ರಹ್ಲಾದ ಸುಡ್ತಾನ ಅಂತ, ಬೆಂಕಿಗೆ ಆಹುತಿ ಆಗ್ತಾನ. ಪ್ರಹ್ಲಾದ ಏನು ಮಾಡಿದ? ನಾರಾಯಣಾನುಸ್ಮರಣಾನುಭಾವಾತ್ ಅಧೋಕ್ಷಜಾನುಸ್ಮರಣಾನುಭಾವಾತ್. ಅಧೋಕ್ಷಜ ನಾರಾಯಣ ಅಂತ ದೇವರ ಸ್ಮರಣೆ ಮಾತ್ರದಿಂದ ಅವನಿಗೆ ಯಾವ ಬೆಂಕಿಯೂ ಕೂಡ ದೇಹದಲ್ಲಿರೋ ಒಂದು ಕೂದಲನ್ನು ಸುಡಲಿಲ್ಲಂತ. ಅಂದರೆ ದೇವರ ಸ್ಮರಣೆಗೆ ಶಕ್ತಿ ಎಷ್ಟು, ಪ್ರಹ್ಲಾದ ಮಾಡಿದ ಭಕ್ತಿಗೆ ಮಹತ್ವ ಎಷ್ಟು ಅಂತ ಲೋಕಕ್ಕೆ ಸಂದೇಶ ಕೊಡಬೇಕಾಗಿದೆ. ಎಂಥ ಅದ್ಭುತ! ಕೊಲ್ಲೋ ಪ್ರಯತ್ನ ಎಲ್ಲ ಮಾಡಿದ ಹಿರಣ್ಯಕಶಿಪು ತಬ್ಬಿಬ್ಬಾದ. ಯಾಕೆ? 10,000 ವರ್ಷ ತಪಸ್ಸು ಮಾಡಿದೆ ಬ್ರಹ್ಮನನ್ನು ಕುರಿತು, ನಾನು ಸಾಯಬಾರ್ದು ಅಂತ ವರ ಕೇಳಿದ್ನೋ, ನನ್ನ ಮಗ ಸಾಯಬಾರ್ದು ಅಂತ ಕೇಳಿದ್ನೋ ಅಂತ ತಬ್ಬಿಬ್ಬಾದ. ಇದು ನೋಡಿ ನಿಜವಾದ ಭಕ್ತಿಯ ಶಕ್ತಿ. ನಿಮ್ಮೆಲ್ಲರ ಭಕ್ತಿ ಹೇಗಿರಬೇಕು ಅನ್ನಲಿಕ್ಕೆ ಪ್ರಹ್ಲಾದ ಸ್ಫೂರ್ತಿ. ಇವತ್ತು ನಮ್ಮ ಆಚಾರ, ನಾವು ಮಾಡ್ತಿರುವ ವಿಚಾರ, ನಮ್ಮದೇ ಆದ ಸಮಯ ಪ್ರಜ್ಞೆ, ನಾವು ನಮ್ಮ ದೇಹದಲ್ಲಿ ತೋರಿಸ್ತಾ ಇರುವಂಥ ಆ ಒಂದು ಠಾವು, ಅದರ ಅರ್ಥ ಬಾಡಿ ಲ್ಯಾಂಗ್ವೇಜ್ ಅಂತ ಕರೀತಾರೆ. ಆ ರೀತಿ ನೀತಿ ಇವೆಲ್ಲ ಹೇಗಿರಬೇಕು? ಇನ್ನೊಬ್ಬರಿಗೆ ಸ್ಫೂರ್ತಿ ಆಗೋ ಹಾಗಿರಬೇಕಂತೆ. ನಮ್ಮದೇನಾಗ್ತಿದೆ ಬರ್ತಾ ಬರ್ತಾ, ಕೆಲವ್ರು ಹಾಗಿರ್ಬೋದು, ಆದರೆ ಏನಾಗ್ತಿದೆ, ಜನ್ರೇಷನ್ ಗ್ಯಾಪ್ ಮೂಡಿಸ್ಲಿಕ್ಕೆ ಶುರು ಮಾಡಿದೆ. ನಾವು ಮಾಡುವ ದೇವರಲ್ಲಿ ಭಕ್ತಿ ವಿಶ್ವಾಸಗಳು ಇನ್ನೊಬ್ಬರಿಗೆ ಭಕ್ತಿಯ ಪ್ರಚೋದನೆ ಆಗೋ ಹಾಗಿರಬೇಕು. ಆದರೆ ನಮ್ಮದೇನಾಗಿದೆ ಅಂದರೆ ಮುಂದಿನ ಜನ್ರೇಷನ್ನು ನಮ್ಮನ್ನು ಆಡ್ಕೊಳ್ಳೋ ಹಾಗೆ ಆಗ್ತಾಯಿದೆ.
ಅಯ್ಯೋ ನಮ್ಮ ಮನೇಲಿ ಭಾಳ ಮಾಡ್ತಾರೆ ಮಡಿ, ಅದಕ್ಕೆ ನಾವು ಬೇರೆ ಮಾಡಿಬಿಟ್ಟಿದ್ದೀವಿ ಮನೆ, ಅಷ್ಟು ನಮಗೆ ಮಾಡಲಿಕ್ಕಾಗಲ್ಲ. ಇವರು ಬೇರೆ ಮಾಡಿರ್ತಾರೆ, ಅವರೇ ಬೇರೆ ಮಾಡಿಬಿಡ್ತಾರೆ. ಈಗೆಲ್ಲ ಬಹಳಷ್ಟು ಬದಲಾವಣೆಯಾಗಿದೆ ಪ್ರಪಂಚ ಅಂತ. ಅಂದರೆ ದೇವರು, ಧರ್ಮ, ಆಚರಣೆ, ಅನುಸಂಧಾನ, ಆಧ್ಯಾತ್ಮಿಕತೆ ಇದೇ ತಪ್ಪ, ಅಥವಾ ನಾವು ಅಳವಡಿಸ್ಕೊಳ್ತಾ ಇರೋದು ಸರಿ ಇಲ್ವಾ, ಅಥವಾ ನಮ್ಮನ್ನು ಹೇಟ್ ಮಾಡ್ತಿದೆ ಅಲ್ಲ ನಮ್ಮ ಮನೆಯಲ್ಲೇ ಹುಟ್ಟಿದ ಮತ್ತೊಂದು ಜನ್ರೇಷನ್ನು, ಅದರ ಥಿಂಕಿಂಗ್ ಸರಿನಾ? ಈ ಗೊಂದಲಗಳನ್ನು ಹ್ಯಾಕೆ ಪರಿಹಾರ ಮಾಡಬೇಕು? ಬಹಳ ಗಂಭೀರ ಆಲೋಚನೆ ಮಾಡಬೇಕು ಈ ವಿಷಯದ ಬಗ್ಗೆ ನಾವಿವತ್ತು. ಯಾಕೆ ಹೇಟ್ ಮಾಡ್ತಿದೆ ಅದು? ನಮ್ಮ ವಸ್ತ್ರ ಅವರಿಗೆ ಆಗಿ ಬರ್ತಾ ಇಲ್ಲ, ನಾವು ಮಾಡ್ತಿರೋ ಯಾವ ವಿಷಯವೂ ಅವರು ಹೇಟ್ ಮಾಡೋ ಹಾಗೆ ಆಗ್ತಿದೆ ಅಂದರೆ ಗಂಭೀರ ಯೋಚಿಸಬೇಕು. ನಾವು ಅವರ ಮಟ್ಟಕ್ಕೆ ಕೆಳಗೆ ಇಳಿಯಬೇಕು ಅಂತ ಅನಿಸ್ತದೋ, ಅಥವಾ ಅವರೇ ಮೇಲ್ಮಟ್ಟಕ್ಕಿದ್ದಾರೆ ನಾವು ಅದಕ್ಕೆ ಏರಬೇಕೋ, ಯೋಚಿಸ್ಬೇಕು ಇದನ್ನು. ಇದಕ್ಕೆಲ್ಲ ವೇದಗಳು ಏನು ಹೇಳ್ತಾವೆ, ಪುರಾಣ ಏನು ಹೇಳ್ತಾವೆ, ಯಾವುದು ಸರಿ? ಅದಕ್ಕೆ ಪ್ರಹ್ಲಾದನ ಕಥೆಗಳೆಲ್ಲ ಒಂದರ್ಥದಲ್ಲಿ ಇದಕ್ಕೆ ಉದಾಹರಣೆಗಳ ರೂಪದಲ್ಲಿ ಉತ್ತರಗಳನ್ನು ಸೂಚಿಸಿದೆ ಅಂತ ನಾನು ಭಾವಿಸ್ತೆ. ಮುಖತಃ ಉತ್ತರ ಹೇಳಿದೆಯೋ ಇಲ್ಲೋ ಅದು ಅವರವ್ರ ಯೋಚನೆಗೆ ಬಿಟ್ಟದ್ದು. ಈಗ ಪ್ರಹ್ಲಾದನ ಮನೆ ಒಳಗೆ ದೇವರ ಫೋಟೋನೇ ಹಾಕಿರಲಿಲ್ಲ ಅಂತ ಹಿರಣ್ಯಕಶ್ಯಪು, ಏನು ಮಾಡೋಣ ಹೇಳ್ರಿ? ಎಲ್ಲಾದರೂ ಪ್ರಹ್ಲಾದನ ಮನೆ ಒಳಗೆ ಸೆಲ್ಫಿ ತೆಗೆದಾಗ ಬರೀ ಅಕರಾಳ ವಿಕರಾಳ ಹಿರಣ್ಯಕಶ್ಯಪುವಿನ ಹೆಟ್ಟ ದೇಹ, ಕೆಟ್ಟ ಮಾರಿ, ಅವನ ಭೃತ್ಯರೆಲ್ಲ ಹಯಗ್ರೀವ, ನಮುಚಿ, ಇಲ್ವಲ, ಅವ್ರದ್ದು ವೇಷನೆ, ಅವ್ರು ರಾಕ್ಷಸರವರೆಲ್ಲ ಮಾಂಸಾಶಿಗಳು, ಸುರಾಪಾನ ಮಾಡ್ಕೊಂಡಿರೋರು. ಹಗಲು ಸುರಾಪಾನ, ಮಧ್ಯಾಹ್ನನೂ ಸುರಾಪಾನ, ರಾತ್ರಿ ಸುರಾಪಾನ. ಅಲ್ಲ, ಈಗೆಲ್ಲ ಆರಕ್ಷಕರು ಚೆನ್ನಾಗಿ ಪಾನ ಮಾಡೋದು ಶುರು ಮಾಡಿದ್ದಾರೆ. ಯಾಕಂದರೆ ಜಗತ್ತಿಗೆಲ್ಲ ರಕ್ಷಣೆ ಕೊಡೋರು ಅವರೇ ಅಲ್ವೇ. ಇಂಥ ಸಮಾಜದಲ್ಲಿ ನಾವಿದ್ದೇವೆ, ಯೋಚಿಸ್ಬೇಕು. ಅಂತೂ ಆಗಲೂ ಮದ್ಯಪಾನ ಮಾಡೋದು, ಮಾಂಸ, ಕುಲ, ಅತ್ಯಾಚಾರ, ಸುಲಿಗೆ, ಇಂಥವರೆಲ್ಲ ಹಿರಣ್ಯಕಶಿಪಿನ ಭೃತ್ಯರಾಗಿದ್ರಂತೆ. ಇಲ್ಲೊಂದು ಹುಟ್ಟುಕೊಂಡಿತ್ತು ಪ್ರಹ್ಲಾದ, ಒಬ್ಬನಿದ್ದ. ಈಗ ಅವನು ಏನು ಮಾಡ್ಬೇಕು ಹೇಳಿ? ಅವನು ಕೂಡ ಅವರಂತೆ ಆಗಿದ್ದರೆ ಪುರಾಣದಲ್ಲಿ ಏನು ಅವನ ಹೆಸರು ಬರ್ತಿರಲಿಲ್ಲ. ತಣ್ಣಗೆ ನಮ್ಮ ಅಪ್ಪ ಒಳ್ಳೆ ಬಂಗಾರದ ಸಿಂಹಾಸನ ಮಾಡಿಸಿಟ್ಟಿದ್ದಾನೆ, ಅವನು ಹೇಳ್ದ ಹಾಗೆ ಇಷ್ಟು ಜೈ 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 ಅಂತ ಅವನಿಗೆ ಅನ್ಕೊಂಡು ಹೋಗಿಬಿಟ್ರೆ ಈ ತಂಟೆನೇ ತಕರಾರೇ ತೆಗೆಯೋರಿಲ್ಲ. ಯಾಕಂದರೆ ಹಿರಣ್ಯಕಶಿಪು ಆದಮೇಲೆ ಮತ್ತೆ ರಾಜ್ಯದೊಳಗೆ ರಾಕ್ಷಸರ ಅಧಿಪತಿ ಯಾರಾದ? ಪ್ರಹ್ಲಾದನೇ. ಅಂದಮೇಲೆ ಅವನಿಗೆ ಸಿಕ್ಕೇ ಸಿಗ್ತದೆ, ಅಧಿಕಾರ ಸಿಗ್ತದೆ, ಸಂಪತ್ತು ಸಿಗ್ತದೆ, ವೈಭವ ಇದೆ, ಹೊಗಳು ಭಟ್ರುಗಳು ಇದ್ದಾರೆ, ಕೈ ತುಂಬ ಆಳುಗಳು ಇದ್ದಾರೆ. ಅವನು ಅನ್ನಬೇಕಾದದ್ದು ಒಂದೇ ಒಂದು ಸಲ ಹಿರಣ್ಯಕಶಿಪುವಿಗೆ ಜೈ ಅಂದರೆ ಮುಗಿದೋಗ್ತಿತ್ತಲ್ಲಿ. ಎಷ್ಟು ಸುಲಭ ಇದೆ ನೋಡಿ. ಇದಕ್ಕಿಂತ ಸುಲಭೋಪಾಯ ಇಲ್ಲಲ್ಲ. ಇದ್ದು ಯೋಚಿಸ್ಬೇಕು ಇವತ್ತಿನ ಜನ್ರೇಷನ್. ಅಂದರೆ ಲೋಕದೊಳಗೆ ಒಂದು ಕಡೆಯಿಂದ ಹಿರಣ್ಯಕಶ್ಯಪು ಅಂತ ಕಥೆ ಕೇಳ್ತೇವಲ್ಲ, ಅವನು ಬೇರೆ ಬೇರೆ ರೂಪದಲ್ಲಿ ವಿಕೃತಿಯಾಗಿ ಮೆರಿತಾ ಇರ್ತಾನೆ. ಇನ್ನೊಂದು ಕಡೆ ಪ್ರಹ್ಲಾದ ಅನ್ನೋ ಸುಕೃತಿ, ಅರ್ಥಾತ್ ಸುಶಿಕ್ಷಿತ, ವಿನಯ, ಸಂಸ್ಕಾರ, ಭಕ್ತಿ, ವಿಶ್ವಾಸ, ತಂದೆ ತಾಯಿ ಹಿರಿಯರು, ಇದು ಸಂಸ್ಕೃತಿ. ಪ್ರಹ್ಲಾದ ಅಂದರೆ ಸಂಸ್ಕೃತಿ, ಹಿರಣ್ಯಕಶ್ಯಪು ಅಂದರೆ ವಿಕೃತಿ ಅಂತ ತಿಳಿಬೋದು. ಅದರಲ್ಲಿ ಹೋರಾಟ ಯಾರ ಬಗ್ಗೆ? ಧರ್ಮ ಅಧರ್ಮ, ನಾಸ್ತಿಕತೆ ಆಸ್ತಿಕತೆ, ಸಂಸ್ಕೃತಿ ವಿಕೃತಿ, ಇವುಗಳದ್ದು ಹೋರಾಟ. ಯಾವುದು ಸರಿ ಯಾವುದು ತಪ್ಪು? ನಾನು ಹೀಗಿರ್ತೇನೆ ಅಂತ ಹಿರಣ್ಯಕಶ್ಯಪು, ನಾನು ಹೀಗಿರ್ತೇನೆ ಅಂತ ಪ್ರಹ್ಲಾದ. ಇಷ್ಟರ ಮಧ್ಯದಲ್ಲಿ ಈ ಹೋರಾಟದಲ್ಲಿ ಗೆಲುವು ಯಾರಿಗೆ ಬಂತು ಯೋಚನೆ ಮಾಡಬೇಕಲ್ಲ. ನಾನು ವಿಶ್ವಾಸ ದೇವರನ್ನೇ ಮಾಡೋದು, ನಿನ್ನಲ್ಲ ಅಂದ ಪ್ರಹ್ಲಾದ. ನಾನು ಅವನ್ನ ಬಿಟ್ಕೊಡಲ್ಲ, ನೀನು ಬೇಕಾದ ಆಮಿಷ ಒಡ್ಡು, ಆದರೆ ನಾನು ದೇವರನ್ನು ಮರೆಯಲ್ಲ, ಸ್ಮರಣೆ ಮಾಡೋದು ಬಿಡಲ್ಲ, ಅವನಂತೆ ನಡೆಯೋದು ಬಿಡಲ್ಲ, ಅವನೇ ನನ್ನ ರಕ್ಷಕ. ಇದೆಲ್ಲ ಪ್ರಹ್ಲಾದ. ಹಿರಣ್ಯಕಶಿಪು ಇದಕ್ಕೆ ವಿರುದ್ಧವಾಗಿದ್ದ. ಎಲ್ಲಿ ವಿಷ್ಣು, ಎಲ್ಲಿ ನಾರಾಯಣ, ಎಲ್ಲಿ ದೇವತೆಗಳು, ಅವರೆಲ್ಲ ನನಗೆ ಕಪ್ಪ ಒಪ್ಪಿಸ್ತಾರೆ ನೋಡು ಅಂತ ದೇವತೆಗಳೆಲ್ಲ ಹಿರಣ್ಯಕಶಿಪುವಿಗೆ ಕಪ್ಪ ಒಪ್ಪಿಸಿ ತಲೆಬಾಗಿ ನಿಲ್ಲೋ ಹಾಗೆ ಮಾಡಿಕೊಂಡಿದ್ದ, ದಿಗ್ವಿಜಯ ಮಾಡಿ. ಯಾಕೆ? ಬ್ರಹ್ಮದೇವರ ವರ. ಬ್ರಹ್ಮನ ವರ ಆ ಪರಿ ಇತ್ತಂತವನಿಗೆ. ಹಗಲು ಸಾಯಬಾರ್ದು, ಮಧ್ಯಾಹ್ನ ಸಾಯಬಾರ್ದು, ರಾತ್ರಿ ಸಾಯಬಾರ್ದು,
ಆಯುಧಗಳಿಂದ ಸಾವು ಬರಬಾರ್ದು, ಮನುಷ್ಯರಿಂದ ಸಾವು ಬರಬಾರ್ದು, ಮೃಗಗಳಿಂದ ಸಾವು ಬರಬಾರ್ದು. ಇಷ್ಟು ಸೆಕ್ಯೂರಾಗಿ ಒಬ್ಬ ಉಗ್ರಗಾಮಿ ಯಾರಿದ್ದಾನೆ ಹೇಳ್ರಿ ನೋಡೋಣ. ಸುಮ್ಮನೆ ಸಣ್ಣ ಸಣ್ಣ ಯುದ್ಧ ನೋಡಿ ಭಾರೀ ಟಿ ವಿಯಲ್ಲಿ ನೋಡ್ತಿದ್ವಿ. ಏನು ಯುದ್ಧ, ಒಬ್ಬರ ದೃಷ್ಟಿಯಲ್ಲಿ ಅವ್ರ ಕಪಟಿಗಳು, ಇನ್ನೊಬ್ಬರ ದೃಷ್ಟಿಯಲ್ಲಿ ಅವ್ರ ಕಪಟಿಗಳು. ಇವರೆಲ್ಲ ಸಣ್ಣ ಸಣ್ಣ ಲೆವೆಲಲ್ಲಿ ಇದ್ದಾರೆ. ಇನ್ನೂ ಒಂಚೂರು ಅಲ್ಲೇ ಒಂದು ಸಮುದ್ರದಿಂದ ಇಲ್ಲಿ ಹಾಕಿದ್ನಂತೆ, ಅಲ್ಲಿದ್ದು ಈ ಬಾಂಬ್ ಹಾಕಿದ್ನಂತೆ. ಸಣ್ಣ ಸಣ್ಣದು. ಹಿರಣ್ಯಕಶಿಪು ಇಷ್ಟು ಸಣ್ಣ ಸಣ್ಣದೆಲ್ಲ ಮಾಡ್ತಿರಲಿಲ್ಲ ಆತ. ಅವ್ರ ಅಣ್ಣ ತಮ್ಮ ಹೆಂಗಿದ್ರು ಅಂದ್ರೆ ಭೂಮಿನೇ ಕಿತ್ತುಬಿಡೋದು, ಬೆಟ್ಟನೇ ಉರುಳಿಸಿಬಿಡೋದು. ಇಂದ್ರಲೋಕದಲ್ಲಿ ಇಂದ್ರ ಪದವಿಯಿಂದ ಇಂದ್ರನನ್ನೇ ಇಳಿಸಿಬಿಟ್ಟ. ಇಳಿ ನಾನು ಕೂಡ್ತೇನೆ ಅಂತಂದ ಇಂದ್ರದಿಗೆ. ದಿಕ್ಪಾಲಕರು ಅಗ್ನಿ, ಯಮ, ಸೂರ್ಯ ಅವರನ್ನೆಲ್ಲ ತನ್ನ ತೆಕ್ಕೆಗೆ ಹಾಕ್ಕೊಂಡು ಎಲ್ಲ ದಿಕ್ಪಾಲಕರು ನೀ ನನಗೆ ಬಂದು ಸನ್ಮಾನ ಮಾಡಬೇಕು ಅಂತಿದ್ದ. ದಿನಾ ಒಬ್ಬೊಬ್ಬ ದಿಕ್ಪಾಲಕ ಬಂದು ಇವನಿಗೆ ಮಾಲೆ ಹಾಕಬೇಕು, ಫೋಟೋದವ್ರನ್ನ ಕರೆಸಿ ಟಿ ವಿಯಲ್ಲಿ ಹಾಕಬೇಕು. ಹಿರಣ್ಯಕಶಿಪುವಿಗೆ ಸೂರ್ಯನಿಂದ ಸನ್ಮಾನ ಮುಗೀತಲ್ಲ ಅಲ್ಲಿಗೆ. ಒಮ್ಮೆ ಸೂರ್ಯ, ಒಮ್ಮೆ ಇಂದ್ರ, ಒಮ್ಮೆ ಚಂದ್ರ, ಇಂಥವೆಲ್ಲ ಹಿರಣ್ಯಕಶಿಪು ಅವನ ಕಾಲದಲ್ಲಿ ಮೆರೆದ ಬ್ರಹ್ಮದೇವರ ವರಬಲದಿಂದ. ಇಷ್ಟು ಆಸುರಿ ಶಕ್ತಿಯ ಪ್ರಭಾವ. ಎಲ್ಲೆಡೆ ವಿಕೃತಿ. ತೀರ್ಥ ಕ್ಷೇತ್ರಗಳಲ್ಲಿ ವಿಷ್ಣುವಿನ ದೇವಸ್ಥಾನಗಳಿಗೆ ಬೆಲೆ ಇಲ್ಲ. ವೇದಗಳಿಗೆ ಎಲ್ಲೂ ಕೂಡ ಮಹತ್ವ ಕೊಡ್ತಾ ಇಲ್ಲ. ವೇದದ ಪಾಠಶಾಲೆಗಳನ್ನು ಬೀಗ ಹಾಕಿಸಿದ. ಗೋಶಾಲೆಗಳಲ್ಲಿದ್ದ ಗೋವುಗಳನ್ನು ಥಳಿಸಿ ಕೊಚ್ಚಿ ಅವುಗಳ ಮಾಂಸವನ್ನು ಮಾರಾಟ ಮಾಡಿ ಹಾಕಿಬಿಟ್ಟ. ಗಂಟೆ ಬಾರಿಸಿದ ಶಬ್ದ ಕೇಳೋ ಹಾಗಿಲ್ಲ. ಯಜ್ಞ ಯಾಗಗಳಲ್ಲಿ ಎಲ್ಲೂ ತುಪ್ಪ ಹಾಕಿ ಹೋಮ ಹೊನಗಳನ್ನು ಮಾಡೋ ಹಾಗಿಲ್ಲ. ಏನು ಮಾಡಿದರೂ ಹಿರಣ್ಯಕಶಿಪುವಿಗೆ ಮಾಡಬೇಕಂತ. ಏನು ಮಾಡಿದರೂ ಹಿರಣ್ಯಕಶಿಪು. ಇದು ಬೇರೆ ಬೇರೆ ರೂಪ ತಾಳಿ ಮತ್ತೆ ಕಲಿಯುಗದೊಳಗೂ ಬಂದಿರ್ತದೆ ಅಷ್ಟೆ. ಈಗಲೂ ಅದೇ ರೂಪ ತಾಳಿರ್ತದೆ. ಬೇರೆ ಯಾರನ್ನೋ ನಿಂದಿಸ್ತಿದ್ದೇನೆ ಅಂತ ಭಾವಿಸಬೇಡಿ. ನನಗೆ ಯಾರ ಮೇಲೂ ವ್ಯಕ್ತಿಗತ ಯಾವ ಸಂಸ್ಥೆ ಮೇಲೆ, ಸಂಘಗಳ ಮೇಲೆ, ಇವತ್ತಿರುವ ಪ್ರಜೆಗಳ ಮೇಲೆ ಯಾವ ರೀತಿಯಾದ ದ್ವೇಷವೂ ಇಲ್ಲ. ಆದರೆ ರೂಪಾಂತರದ ವ್ಯವಸ್ಥೆಗಳನ್ನು ನಾವು ಅನುಭವಿಸ್ತಿದ್ದೇವಲ್ಲ, ಅದನ್ನು ಸ್ವಲ್ಪ ಎಚ್ಚರ ವಹಿಸಿ ನೋಡಬೇಕು ಅಂತ ಅರ್ಥ. ಯಾವುದು ವಿಕೃತಿ, ಯಾವುದು ಸಂಸ್ಕೃತಿ. ವೇದ ಪುರುಷ ನಮ್ಮಿಂದ ಏನು ನಿರೀಕ್ಷೆ ಮಾಡ್ತಾನೆ? ನಮಗೆ ಧರ್ಮದ ಕಣ್ಪಟ್ಟಿ ಕಟ್ಟಲಿಕ್ಕೆ ಅವನು ಅಪೇಕ್ಷೆ ಪಡ್ತಾನೋ, ಆಚಾರ ಅನ್ನೋ ಸರಪಳಿ ಹಾಕಿ ನಮ್ಮನ್ನು ಮನೆಯೊಳಗೆ ಕೂಡಿಸ್ಬೇಕು ಅಂತ ಅಪೇಕ್ಷೆ ಪಡ್ತಿದ್ದಾನ? ಇಲ್ಲ. ಅವ ನಮಗೆ ಕೊಡುವಷ್ಟು ಸವಲತ್ತು ಯಾರಿಗೂ ಕೊಟ್ಟಿಲ್ಲ ವೇದ ಪುರುಷ. ಎಷ್ಟು ಸವಲತ್ತು ಕೊಟ್ಟಿದೆ ವೇದ ಪುರುಷ. ಅಲೋಕ್ಷಾ ಧರ್ಮ ಕಾಮಾಸ್ಯು ಯಥಾ ತೇ ತತ್ರ ವರ್ತೇರನ್ ತಥಾ ತತ್ರ ವರ್ತೇಥಾಃ ಏಷಾ ದೇಶಃ ಏಷ ಉಪದೇಶಃ ಏಷಾ ವೇದೋಪನಿಷತ್. ಎಷ್ಟು ಸವಲತ್ತು ಕೊಟ್ಟಿದೆ ಗೊತ್ತಾ ವೇದ ಪುರುಷ. ವಸ್ತ್ರದ ಸಂಹಿತೆ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ, ಪ್ರದೇಶಗಳಲ್ಲಿರುವ ಪ್ರಭಿನ್ನತೆಯ ಬಗ್ಗೆ, ಪ್ರವಿಭಾಗದ ಬಗ್ಗೆ ಖುಷಿಯಿಂದ ಅದು ಹೇಳ್ತದೆ. ಅಲ್ಲಿ ಹೋದಾಗ ಹಾಗಿರು, ಇಲ್ಲಿ ಹೋದಾಗ ಹೀಗೆ ಇರು, ಅದೇ ನನಗೆ ಸಮ್ಮತ, ಇದೇ ನನಗೆ ಸಮ್ಮತ. ಗೊಂದಲ ಹುಟ್ಟಿಸ್ಬೇಡ, ಬುದ್ಧಿಭೇದ ಹುಟ್ಟಿಸ್ಬೇಡ, ಯಾವುದು ರಿಜಿಡ್ ಅಂತ ಅಂದ್ಕೊಳ್ಬೇಡ. ನಿನ್ನ ಉಸಿರಾಟ ಎಷ್ಟು ಸಲೀಸಾಗಿ ನಡೀತದೋ ನಾನು ಹೇಳಿದ ಕರ್ಮಗಳ ಆಚರಣೆಯು ಅಷ್ಟೇ ಸಲೀಸಾಗಿ ನಡೀಲಿ ಅಂತ ಅಪೇಕ್ಷೆ ಪಡ್ತದೆ. ನಮಗೂ ನೋಡಿದರೆ ಸ್ನಾನ, ವಸ್ತ್ರ, ದೇವರ ಪೂಜೆ, ಆಚಮನ, ಪಾರಾಯಣ ಎಲ್ಲ ಹೆಡ್ಡ್ಯಾಕ್ ಆಗುವಾಗ ಮಾಡಿಕೊಂಡ್ರೆ ಹೆಂಗೆ? ಫೋನಲ್ಲಿ ಮಾತಾಡುವಾಗ ಕೆಲವ್ರು ಕೇಳಬೇಕು, ಏನು ಹೇಳಿ ನಮಗೆ ದೇವರ ಪೂಜೆ ಅಂದರೆ 4 ತಾಸು ಹೋಗಿಬಿಡ್ತದಲ್ಲಿ. ಹೋಗಲಿ ಬಿಡಿ, ಏನು ತಪ್ಪಾಯಿತು? ಅಷ್ಟು ಯಾಕೆ ಅದನ್ನಷ್ಟು ಬೇಜಾರು ಮಾಡಿಕೊಂಡು 4 ತಾಸು ಅಲ್ಲಿ ಕಳೆದು ಬಿಟ್ಟೆ. ಎಲ್ಲಿದ ಬರ್ಬೇಕು ಹೇಳ್ರಿ ಆಚಾರ್ಯ? 4 ತಾಸು ಮತ್ತೆ ಬರ್ತದ ಹೋದದ್ದು? ಅಲ್ಲೋ ದೇವ್ರ ಪೂಜೆಯಲ್ಲಿ ಕಳೆದಿದೆಯಲ್ಲೋ. ಪುರಾಣ, ಪ್ರವಚನ, ಶಾಸ್ತ್ರ, ವೇದ, ದೇವರು, ಅನುಸಂಧಾನ, ಅಧ್ಯಾತ್ಮ, ಧ್ಯಾನ ಇವುಗಳಲ್ಲಿ ಸಮಯ ಹರಣ ಮಾಡಿದ್ರೆ ಇನ್ಯಾವುದ್ರಲ್ಲಿ ಮಾಡ್ತಿ ಅಂತ. ನನಗೆ ಬೇರೆ ಕೆಲಸನೇ ಮಾಡ್ಕೊಳ್ಳಿಕ್ಕಾಗಲ್ಲ. ಮೊಬೈಲ್ ಅಂತೂ ಹಿಡಲಿಕ್ಕೆ ಭಾಳ ಸಂತೋಷ ಅಂದೆ ನಾನು. ಭಾಳ ಸಂತೋಷ, ಅಷ್ಟು ತಾಸು ದೇವರ ಮುಂದೆ ಕೂಡ್ತೇವಲ್ಲ ಅಂತ. ಇವನಿಗೆ ಅದೇನೋ ಹಿಂಸೆ. ಅಂದರೆ ಮನುಷ್ಯನಿಗೆ ದೈನಿಕ ಆಚರಣೆಗಳು, ವಿಚಾರ, ವಸ್ತ್ರ ಇವೆಲ್ಲದರ ಬಗ್ಗೆ ವೇದ ಪುರುಷ ಕೊಡುವಷ್ಟು ಸುಲಲಿತವಾದದ್ದನ್ನು ಇನ್ಯಾರೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ. ಎಲ್ಲಿವರೆಗೂ ಹೇಳ್ತದೆ ವೇದ ಅಂದರೆ
ಅಪ್ಪಿ ತಪ್ಪಿ ನಾಳೆ ದಿವಸ ನಿಮಗೆ ಇಂಥ ಒಂದು ವಸ್ತ್ರ, ಇಂಥ ಒಂದು ಬಟ್ಟೆ, ಇಂಥ ಒಂದು ಆಹಾರ ತಿನ್ನಬೇಕು ಅಂತ ಅನಿಸಿದರೆ, ನಿಮ್ಮ ಮನೆಯೊಳಗೆ ಆ ವಸ್ತು ಇಲ್ಲದೆ ಹೋದರೆ ನಾನೊಂದು ಮಂತ್ರ ಹೇಳ್ಕೊಡ್ತೀನಿ, ಹೇಳ್ರಿ ನಿಮ್ಮ ಮನೆಗೆ ತಂದು ಕೊಡ್ತೀನಿ ಅಂತ ಹೇಳ್ತದೆ ವೇದ. ಇನ್ನೇನು ಬೇಕು ಹೇಳಿ. ಇಲ್ಲ ನನಗೆ ಮಕ್ಕಳು ಹುಟ್ಟಲಿಲ್ಲ ಅಂತ ನೀವೇನು ವ್ಯಥೆ ಪಡಬೇಡ್ರಿ. ನಿಮಗೆ ಮಕ್ಕಳು ಹುಟ್ಟಿಲ್ಲ ಅಂತ ವ್ಯಥೆ ಪಟ್ಟರೆ ನನಗೆ ದುಃಖ ಆಗ್ತದೆ. ನಾನು ಹೇಳೋದೊಂದು ಮಂತ್ರ ಹೇಳ್ಕೊಡ್ತೀನಿ, ಉಪಾಸನೆ ಹೇಳ್ಕೊಡ್ತೀನಿ, ನಾನೊಂದು ಅನುಸಂಧಾನ ಹೇಳ್ತೀನಿ, ಅದನ್ನು ಮಾಡಿರಿ, ನೀವು ಒಳ್ಳೆ ಮಗಳನ್ನು ಪಡೆಯೋ ಹಾಗೆ ನಾನು ನೋಡ್ಕೋತೀನಿ ಅಂತ ವೇದ ಮಂತ್ರ. ಪ್ರಜಯಾ ಪಶುಭಿರ್ಯಯೇವಂ ವೇದ, ಪ್ರಜಯಾ ಪಶುಭಿ ಯಯೇವಂ ವೇದ. ನೀವು ಮಕ್ಕಳನ್ನು ಪಡೆದು ಆನಂದದಿಂದ ಇರಬೇಕು, ಒಳ್ಳೆಯ ವಸ್ತ್ರಗಳನ್ನು ಹಾಕ್ಕೊಳ್ಬೇಕು, ಹೊಟ್ಟೆಗೆ ಚೆನ್ನಾಗಿ ಗಟ್ಟಿಮುಟ್ಟಾಗಿರ್ಬೇಕು, ನೀವು ಆರ್ಥಿಕವಾಗಿ ದೈಹಿಕವಾಗಿ ಸುದೃಢರಾಗಿರಬೇಕು ಅಂತ ವೇದ ಪುರುಷ ನಮಗೆ ಹೇಳಿಕೊಡ್ತಾನೆ. ಅಂದರೆ ಅವುಗಳಿಗೆಲ್ಲ ನಮ್ಮನ್ನು ಹಿಂಸೆ ಮಾಡೋ ಉದ್ದೇಶ ಇದೆ ಅಂತ ಅನ್ನಿಸ್ತದ ಹೇಳ್ರಿ? ಯಾರಿಗಿದೆ? ನಾವು ಮಾಡಿಕೊಂಡ ಬೌದ್ಧಿಕ ತಿಳುವಳಿಕೆ ವ್ಯತ್ಯಾಸ ಇವತ್ತು ನಮ್ಮ ಆಚರಣೆಗಳು ನಮಗೂ ಹಿಂಸೆ ಆಗೋ ಹಾಗೆ, ಇನ್ನೊಬ್ಬರು ನೋಡಿಯೂ ಅದನ್ನು ಹೇಟ್ ಮಾಡೋ ಹಾಗೆ ನಾವೇ ಮಾಡ್ಕೊಂಡು ಬಿಟ್ರೆ ಇನ್ನು ಮುಂದಿನ ಜನ್ರೇಷನ್ ಇನ್ನೇನಾಗಬೇಡ ಹೇಳ್ರಿ ನೋಡೋಣ. ಯಾವ ವಿಚಾರವೇ ಆಗಲಿ ಅದು ಆಕರ್ಷಣೆ ಆಗೋ ಹಾಗೆ ಇರಬೇಕಷ್ಟೇ. ಇದನ್ನು ಜಗತ್ತಿಗೆ ಅವತ್ತೇ ರೆವಲ್ಯೂಷನ್ ತರಹ ತಾನು ಮಾಡಿ ಏನೂ ಗೊತ್ತಿಲ್ಲದೆ ಇದ್ದವರನ್ನು ಅದನ್ನು ಮಾಡೋ ಹಾಗೆ ಮಾಡಿ, ನಾನೊಬ್ಬನೇ ಅಲ್ಲದೆ ದೇವರನ್ನು, ನಿಮಗೂ ದೇವರನ್ನು ಕಾಣಿಸ್ತೀನಿ ಅಂತ ಛಲ ತೊಟ್ಟು ಜಗತ್ತಿಗೆ ದೇವರನ್ನು ಕಾಣಿಸ್ತೀನಿ ಅಂತ ಹೊರದ ಒಬ್ಬನೇ ಒಬ್ಬ ಮಹಾನುಭಾವ ಅಂದರೆ ಅವನೇ ಪ್ರಹ್ಲಾದ ಅಂತ ಅನುಸಂಧಾನ ಮಾಡಬೇಕಂತ. ನಾನೊಬ್ಬನೇ ಅಲ್ಲ, ನಿಮಗೂ ತೋರಿಸ್ತೇನೆ ಬರ್ರಿ ಅಂತ ಅನಂತ. ಈ ಕಾರ್ಯ ಮಾಡಬೇಕು. ಹಾಗಾದರೆ ನಮ್ಮ ಆಚರಣೆ, ನಾವು ಮಾಡೋ ದೇವರ ಪೂಜೆ, ಪುನಸ್ಕಾರ, ಪುರಸ್ಕಾರ ಎಲ್ಲವೂ ಹೇಗಿರಬೇಕು ಅಂದರೆ, ನಮ್ಮ ಪೂಜೆ ನೋಡಿದರೆ ಇನ್ನೊಂದು ದಿವಸ ಮತ್ತೊಬ್ಬ ಪೂಜೆನೇ ಮಾಡದೇ ಇದ್ದವನು ಕೂಡ ಎಂಥ ಪೂಜೆ ಮಾಡಿದರೆ ನಾಳೆಯಿಂದ ನಾನು ಮಾಡ್ತೀನಿ ಅಂತ ಅನಿಸ್ಬೇಕಂತೆ. ನೀವೇನು ವ್ರತ ಮಾಡಿದ್ರಲ್ಲ ನಾಳೆಯಿಂದ ನಾನು ಮಾಡ್ತೀನಿ ಅಂತ. ನೀವೇನು ಅಡುಗೆ ಮಾಡಿದ್ರಿ ನಾಳೆ ನಾನು ಅದನ್ನೇ ಮಾಡಿ. ಈಗೆಲ್ಲ ಹಾಗೆ ಹುಟ್ಟಿದೆ. ರೆಸಿಪಿ ಅಂತ ಶುರು ಮಾಡಿದ್ದಾರೆ. ಈಗ ಮನೆ ಅಡುಗೆಗಳನ್ನೆಲ್ಲ ಮೊಬೈಲ್ನಲ್ಲಿ ಹಾಕಿಬಿಡ್ತಾರೆ. 2 ಚಮಚ ಉಪ್ಪು, ಇಲ್ಲೇನೋ ಸಕ್ಕರೆ ಹಾಕಿಬಿಟ್ಟಿರ್ತಾರೆ, 2 ಚಮಚ ಅಕ್ಕಿ ಹಿಟ್ಟು, ನೋಡಿ ಇವೆಲ್ಲ ರೆಸಿಪಿ ಎಲ್ಲ ಜಗತ್ತಿನೊಳಗೆ ಹೊಸ ಹೊಸ ಥರದಿಂದ ಆಕರ್ಷಣೆ ಮಾಡ್ತಾ ಇದ್ದಾವೆ. ವಿಪರ್ಯಾಸ ಏನು ಅಂದರೆ ಇದೇ ಥರನೇ ಅದು ಶುರು ಆಗಿದೆ, ಸ್ವಲ್ಪ ಸ್ವಲ್ಪ ಇನ್ನೂ ಹೆಚ್ಚಾಗಬೇಕು. ದೇವರಲ್ಲಿ ಮಾಡುವ ಭಕ್ತಿ, ಶ್ರದ್ಧೆ, ಪೂಜೆ, ಧ್ಯಾನ ಇವುಗಳು ಜಗತ್ತಿನೊಳಗೆ ಹೀಗೆ ಯಾಕೆ ಆಗಬಾರ್ದು ಅಂತ ಕೇಳ್ತಾನೆ ಪ್ರಹ್ಲಾದ. ನಿಮಗೆ ಗೊತ್ತಿಲ್ಲಲ್ಲ ತಾನೇ, ನಾನು ಹೇಳ್ಕೊಡ್ತೀನಿ ಇಂದ ಪ್ರಹ್ಲಾದ ಗುರುಕುಲದೊಳಗಿದ್ದಾಗ. ಅವಕ್ಕೇನು ಗೊತ್ತು, ರಾಮ ಶಬ್ದನೇ ಆಡಿಲ್ಲ, ಅವು ಬರೀ ಎ ಫಾರ್ ಆ್ಯಪಲ್, ಬಿ ಫಾರ್ ಬಾಲ್ ಅಂತ ಶುರು ಮಾಡಿದ್ದು. ಟ್ವಿಂಕಲ್ ಟ್ವಿಂಕಲ್ ಅಂಥೇಳಿ ದಿನ ಬೆಳಗಾದ್ರೆ ಅದನ್ನೇ ಹೇಳ್ತಾ ಇದ್ರು ಅವರೆಲ್ಲ. ಈ ಕಡೆ ಪೂರ್ಣ ಕನ್ನಡನೂ ಅಲ್ಲ, ಪರಿಶುದ್ಧ ಇಂಗ್ಲೀಷೂ ಅಲ್ಲ. ಈ ಇಂಗ್ಲೀಷ್ನವರು ಹೆದರು ಬಿಟ್ಟಿದ್ದಾರೆ. ಈ ಕಡೆ ಎಲ್ಲ ಇಂಗ್ಲೀಷ್ ಮಾತಾಡೋದನ್ನು ನೋಡಿ ನಿಜವಾದ ಇಂಗ್ಲೀಷ್ ಮಾತನಾಡೋರು ಹೆದರು ಬಿಟ್ಟು, ಏನು ಪ್ರೊನೌನ್ಸಿಯೇಷನ್ ಇವ್ರದೆಲ್ಲ ಅಂತ ಹೆದರು ಬಿಟ್ಟಿದ್ದಾರೆ ಅವರೆಲ್ಲ. ನೋಡಿದರೆ ಈ ದೇಶದವರೆಲ್ಲ ನಮ್ಮದು ಭಾರೀ ಇಂಗ್ಲೀಷು ಅಂತ ಇವರು. ಆ ಕಾಲದ ಅವಾಗೆಲ್ಲ ಈಗ ಸ್ವಲ್ಪ ಕಡಿಮೆ ಆಗಿದೆ ಅದು. ಬಟ್ಲರ್ ಅಂತ ನಮ್ಮನ್ನೆಲ್ಲ ಹಂಗಿಸ್ತಾ ಇದ್ದರು ನೋಡಿ. ಇವತ್ತು ಹಂಗಾಗಿದೆ. ಈ ಕಡೆ ಪೂರ್ಣ ಮಾತೃಭಾಷೆ, ಆತ್ಮಸ್ಥೈರ್ಯದಿಂದ ಮಾತನಾಡ್ಬೋದು, ಅದನ್ನೂ ಮಾತಾಡಲ್ಲ. ಪೂರ್ಣ ಇಂಗ್ಲೀಷನ್ನಾದರೂ ಸ್ಪಷ್ಟವಾಗಿ ಪ್ರೊನೌನ್ಸಿಯೇಷನ್ ಇಟ್ಕೊಂಡು ಅದನ್ನೂ ಇಲ್ಲ. ಈ ಥರದ್ದು ನಮ್ಮ ಭಾಷೆ ಸಾಂಕ್ರಾಮಿಕ ಆಗಿಬಿಡ್ತು. ಭಾಷೆ ಯಾಕೆ ಸಾಂಕ್ರಾಮಿಕ ಆಯಿತು? ಮನಸ್ಸಿನೊಳಗಿರುವಂತಹ ಅವನದೇ ಆದ ಬೌದ್ಧಿಕ ಭ್ರಾಂತಿ ಅವನಿಗೆ ಕಾರಣ ಆಯಿತು. ಇದನ್ನು ಮಾತಾಡಿದರೆ ಬೆಲೆ ಜಾಸ್ತಿ ಕೊಡ್ತಾರೋ, ಅದನ್ನು ಮಾತಾಡಿದರೆ ಬೆಲೆ ಜಾಸ್ತಿ ಕೊಡ್ತಾರೋ ಅಂತ ಮನಸ್ಸು ಹೊಯ್ದಾಡ್ಲಿಕ್ಕೆ ಶುರುವಾಯಿತು. ಸಂಸ್ಕೃತ ಅಂತೂ ಮುಗಿಸೇ ಬಿಟ್ವಿ. ಸಂಸ್ಕೃತ ಮೊದಲೇ ಮುಗಿಸಿದ್ದೇವೆ ಬಿಡಿ. ಇನ್ನು ಇದೊಂದು ಕೆಲವು ಸ್ವಲ್ಪ ಉಳಿಸ್ಕೊಂಡಿದ್ದಾವೆ ಪ್ರಾದೇಶಿಕ ಭಾಷೆ, ಅದನ್ನೊಂದು ಮುಗಿಸ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೇವೆ ನಾವೆಲ್ಲ, ಕೈ ಜೋಡಿಸಿದ್ದೇವೆ ಈಗಾಗಲೇ. ಅಂದಮೇಲೆ ಸ್ವಲ್ಪ ದಿವಸದಲ್ಲಿ ಕನ್ನಡ ಮುಗಿಸಿಬಿಡ್ತೀವಿ. ಸರಿ, ಇಂಗ್ಲೀಷ್ನಾದರೂ ಉಳಿಸ್ತೇವ ಅಂದರೆ ಕನ್ನಡ ಸೇರಿಸಿ ಅದನ್ನು ಮುಗಿಸಿಬಿಡ್ತೀವಿ. ಆಯಿತು, ಹೀಗೆ ಭಾಷೆ ಮುಗಿಸ್ಲಿಕ್ಕೆ ಶುರು ಮಾಡಿದ್ದೇವೆ. ಸರಿ, ಗಾಳಿ ಚೆನ್ನಾಗಿ ಉಳಿಸಿದೇವ ಅಂದರೆ ಏನು ಪ್ರೊಡಕ್ಷನ್ ಇವತ್ತು ವಾಹನಗಳದ್ದು, ಅವುಗಳದ್ದೆಲ್ಲ ಪ್ರೊಡಕ್ಷನ್ ಜಾಸ್ತಿ ಆಗಿ ಗಾಳಿ ಮುಗಿಸ್ಬಿಟ್ಟಿದ್ದೇವೆ, ಪೊಲ್ಯೂಟೆಡ್ ಮಾಡಿದ್ದೇವೆ.
ನೀರಂತೂ ಅಥೋನಾಥ ಮಾಡಿಬಿಟ್ಟಿದ್ದೇವೆ. ಭೂಮಿಗಂತೂ ಔಷಧಿ ಹೊಡೆದು ಬರಬೇಕಾದ ಬೆಳೆಯೆಲ್ಲ ಎಡವಟ್ಟು ಮಾಡಿ ಈಗಾಗಲೇ ಭೂಮಿನೂ ಮುಗಿಸ್ಬಿಟ್ಟಿದೆ. ಹೀಗೆಲ್ಲ ಮುಗಿಸ್ತಾ ಹೋದರೆ ಮುಂದಿನ ಜನ್ರೇಷನಿಗೆ ಸಿಗೋದೇನು ಮತ್ತೆ? ಪ್ಲ್ಯಾಸ್ಟಿಕ್ ಅಕ್ಕಿ, ಪ್ಲ್ಯಾಸ್ಟಿಕ್ಕಿನ ಹುಳಿ ಮಾಡಿ ತಿಂದುಬಿಡ್ಬೇಕಷ್ಟೇ. ಆಮೇಲೆ ಈ ಥರ ಬರ್ತದೆ ನಮಗೆ. ಯೋಚಿಸ್ಬೇಕಲ್ವೇ? ಅದಕ್ಕೆ ಪ್ರಹ್ಲಾದ ಏನು ಮಾಡಿದ? ಏನೂ ಗೊತ್ತಿಲ್ಲದೆ ಇದ್ದ ಅಸುರ ಬಾಲಕರನ್ನು ಸೇರಿಸಿ ತಾನೇ ಉಪದೇಶ ಪ್ರಾರಂಭ ಮಾಡಿದ. ಚಂಡಾಮರ್ಕರು ಅಂತ ಶಾಲೆ ಪ್ರಿನ್ಸಿಪಾಲ್ ಇದ್ರಂತೆ. ವಿಶ್ರಾಂತಿಗೆ ಮನೆಗೆ ಹೋದಾಗ ನಿಮಗೆಲ್ಲ ನಾನೇ ಉಪದೇಶ ಮಾಡ್ತೀನಿ ಬನ್ನಿರಿ ಅಂತ ಹೇಳಿ ಸತ್ಯ ಏನು ಅಂತ ಹೇಳ್ದ. ಅವತ್ತು ನಗುಮುಖದಲ್ಲಿ ಹೇಳ್ದ. ಸಾಮ ಅನ್ನೋ ಉಪಾಯವನ್ನು ಬಳಸಿದ. ಸಾಮ, ದಾನ, ಭೇದ, ದಂಡ ಅಂತ 4 ಪ್ರಭೇದಗಳಿದ್ದಾವೆ. ಆ 4 ಪ್ರಭೇದದೊಳಗೆ ಸಾಮೋಪಾಯವನ್ನು ಪ್ರಹ್ಲಾದ ಮೊದಲು ಬಳಸಿದ. ಹಿರಣ್ಯಕಶಿಪು ಯಾವಾಗಲೂ ದಂಡದಲ್ಲೇ ಇರ್ತಿದ್ನಂತೆ. ಈ ಹಿರಣ್ಯಕಶಿಪುವಿಗೆಲ್ಲ ಸಾಮ ಗೀಮ ಎಲ್ಲ ಬೇಡ ಆಗ್ತಾ, ಅವನಿಗೆ ಅದು ರುಚಿಸ್ತಿರಲಿಲ್ಲ, ಯಾವಾಗಲೂ ದಂಡ. ಹೀಗಾಗಿ ಆತ ದಂಡ ಬಳಸ್ತಿದ್ದ. ಸಾಮ, ದಾನ, ಭೇದ, ದಂಡಗಳಲ್ಲಿ ಸಾಮಕ್ಕೆ ಪ್ರಬಲತೆ ಇದೆ, ಮಹತ್ವ ಜಾಸ್ತಿ. ನೋಡಿ, ಯೋಚಿಸ್ಬೇಕು ಇದ್ರ ಬಗ್ಗೆ ಎಲ್ಲ ನಾವು. ಇಂಟೆಲೆಕ್ಚುಯಲ್ ಅಂತ ಅದಕ್ಕೆ ಪ್ರಪಂಚದೊಳಗೆ ಮನುಷ್ಯ ಇನ್ನೊಬ್ಬ ಮನುಷ್ಯನ ಜೊತೆಗೆ ಅತಿ ಹೆಚ್ಚು ಸ್ಪಂದಿಸುವ ಹಾಗಾಗುವ ಒಂದೇ ಒಂದು ಉಪಾಯ ಅಂದರೆ ಯಾವುದದು? ಸಾಮ ಅಂತ ಕರೀತಾರೆ. ಇದನ್ನು ಮನುಷ್ಯ ಬಳಸಬೇಕು. ಅದು ಎಲ್ಲೇ ಬಳಸಲಿ, ಅದು ಬಹಳ ಅರ್ಥಪೂರ್ಣವಾಗಿ ಮಾತುಗಳನ್ನು ಆಡಿದರೆ ಎಂಥ ಸ್ಥಳದಲ್ಲೇ ಎಂಥ ಕಲ್ಲೂ ಕೂಡ ಅಳ್ಳಿಕ್ಕೆ ಪ್ರಾರಂಭ ಮಾಡ್ತದೆ, ಕಣ್ಣೀರು ಹಾಕಿಬಿಡ್ತದೆ. ಪ್ರಹ್ಲಾದ ಹಾಗೆ ಮಾಡಿದ. ಎಲ್ಲ ಕಲ್ಲಿದ್ದಾಗಿದ್ದು ಹಿರಣ್ಯಕಶಿಪುವಿನ ಭೃತ್ಯರೆಲ್ಲವು ಅವ್ರವ್ರ ಮಕ್ಕಳು ಅವರೆಲ್ಲ ಸೇರಿಸಿಬಿಟ್ಟಿದ್ರು. ಅವರು ಏನೂ ಗೊತ್ತಿಲ್ಲ, ಅವರಿಗೆ ಉಪದೇಶ ಈತ. ಯಾಕೆ ಸಮಯ ವ್ಯರ್ಥ ಮಾಡ್ತೀರಿ ಅಂತ ಮಾತು ಪ್ರಾರಂಭ ಮಾಡಿದ. ಸಮಯ ಯಾಕೆ ವ್ಯರ್ಥ ಮಾಡ್ತೀರಿ? ನಿಮಗೇನು ಕೊರತೆ ಇದೆ? ಆಹಾರ, ವಿಹಾರ, ಏನು ಕೊರತೆ ಇದೆ? ತಲೆ ಅಳಗಾಡಿಸಿದ್ರು. ಏನು ಕೊರತೆ ಇಲ್ಲ ಪ್ರಹ್ಲಾದ ನಮಗೆ ಅಂದಂತೆ. ಹಾಗಾದರೆ ಸಮಯ ವ್ಯರ್ಥ ಯಾಕೆ ಮಾಡ್ತೀರಿ? ಏನು ಹಾಗಂದ್ರೆ ಅಂತ ಕೇಳಿದ್ರು ಅವರು. ಸಮಯ ವ್ಯರ್ಥ ಅನ್ನೋ ಪ್ರಶ್ನೆನೇ ಇವತ್ತು ನೀನೇ ಮೊದಲು ಮಾಡ್ತಿದ್ದಿ ನಮಗೆ ಅಂತಾರವರು. ಏನು ಹಾಗಂದರೆ, ನಿಮ್ಮ ಆಯುಷ್ಯ ನಿಮಗೆ ಎಷ್ಟಿದೆ ಗೊತ್ತೋ? ಅವರೆಲ್ಲರೂ ತಲೆ ಅಳಗಾಡಿಸ್ತಾರೆ, ನಮ್ಮ ಆಯುಷ್ಯ ಎಷ್ಟಿದೆ ಗೊತ್ತಿಲ್ಲ ಅಂದ್ರವರು. ಅಲ್ಲಿಂದ ಶುರು ಮಾಡಿದ ಚಾಪ್ಟರ್ ನಂಬರ್ 1. ಪ್ರಹ್ಲಾದನ ಉಪದೇಶದಲ್ಲಿ ಮೊದಲನೇ ಚಾಪ್ಟರ್ ಏನು ಅಂದರೆ, ಮನುಷ್ಯರಿಗೆ ಆಯುಷ್ಯ ಎಷ್ಟು ಭೂಮಿ ಮೇಲೆ ಬಂದಾಗ. ಅಬ್ಬಬ್ಬ ಅಂದರೆ 100 ವರ್ಷ. 120 ಅನ್ನೋದು ಮತ್ತೊಂದು ಪರಿಗಣನೆಯ ದೃಷ್ಟಿ. ಅಂತೂ 100 ವರ್ಷ ಆಯುಷ್ಯ. ಹೇಗೆ ನಾವು ವ್ಯಯ ಮಾಡ್ತೇವೆ ಅದನ್ನು? 50 ವರ್ಷ ಮನುಷ್ಯ ಇಂದ್ರಿಯಗಳನ್ನು ನಿಗ್ರಹಿಸಿಕೊಳ್ಳದೆ ಆತ ನಿದ್ರೆ, ವಿಹಾರ, ಊಟ, ಉಪಚಾರ ಅವುಗಳಲ್ಲಿ ಕಳೆದು ಬಿಡ್ತೀವತ್ತು. ಇನ್ನು ಮುಪ್ಪಿನಲ್ಲಿ ಅನುಭವಿಸುವಂಥ ಅಶಕ್ತಿ, ರೋಗಗಳಲ್ಲಿ 50 ವರ್ಷ ಹೋಗ್ತದಂತ ಲೆಕ್ಕ ಹಾಕಿರಿ. ಜರಯಾಗ್ರಸ್ತ ದೇಹಸ್ಯ ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕಾದಂತಹ ಎಚ್ಚರಿಕೆಯ ಗಂಟೆ ಪ್ರಹ್ಲಾದ ಅಂದೇ ಉಪದೇಶ ಮಾಡಿದ. ಜರಯಾಗ್ರಸ್ತ ದೇಹಸ್ಯ, ಮುಪ್ಪು ಬಂದ ಹಾಗೆ ನಿದ್ರೆ ಜಾಸ್ತಿ ಆಗ್ತದೆ, ರೋಗ ರುಜಿನಗಳು ಜಾಸ್ತಿ, ಔಷಧಿಗಳು ಜಾಸ್ತಿ ತಗೊಳ್ತೀವಿ. ಔಷಧಿ ತೊಗೊಂಡ್ಮೇಲೆ ಒಳಗಡೆ ದೇಹ ನಿದ್ರೆಯನ್ನು ಜಾಸ್ತಿ ಮಾಡಿಸ್ತದೆ. ಅಲ್ಲಿಗೆ ಮುಗೀತಾ ಕಥೆ. ಇದು ಮುಂದೆ ಅನುಭವಿಸೋದು ನಾವು ಅಂದ. ಇನ್ನು ಉಳಿದದ್ದು ಎಷ್ಟು ಹಾಗಾದರೆ? 50 ವರ್ಷ. 50 ವರ್ಷ ಅಲ್ಲಿಗೆ ಕಳೆದ ಮೇಲೆ ಇನ್ನು 50 ವರ್ಷ ಹ್ಯಾಕೆ ಕಳೀತೇವೆ? ಅದಕ್ಕೆ ವಿವರಣೆ ಕೊಟ್ಟ. ವಿಂಶತಿ 20 ವರ್ಷ ಬಾಲ್ಯ ಕೌಮಾರದಲ್ಲಿ ಕಳೀತೇವಂತೆ. ಬಾಲ್ಯ ಅದು ಇನ್ನೂ ಕಾಲು ಬಂದಿರಲ್ಲ, ಆಗ್ತಾನೆ ಬರ್ತಿರ್ತದೆ. ಅಂಬೆಗಾಲಿಡೋದು, ಕಾಲು ಬರೋದು, ತೊದಲು ನುಡಿಗಳನ್ನಾಡೋದು, ಅಲ್ಲಿ ಇಲ್ಲಿ ತಿಳುವಳಿಕೆ ಇಲ್ಲ ಅಂತ ಎಲ್ಲರೂ ಹೇಳ್ತಿರ್ತಾರೆ. ಇವನು ಅದನ್ನೇ ಒಳ್ಳೇದಾಯ್ತಪ್ಪ ಅಂತ ಹೇಳಿ ಅಂದ್ಕೊಂಡು, ಹೆಂಗಿದ್ರು ನಂಗೆ ತಿಳುವಳಿಕೆ ಇಲ್ಲ ಅಂದ್ಕೊಂಡೆ ಕಾಲ ಕಳೆದು ಬಿಡ್ತಾನೆ. ಯೌವನಕ್ಕೆ ಬರ್ತಾನೆ. ಕೊನೆಗೆ ಒಂದು ವೃದ್ಧಾಪ್ಯಕ್ಕೆ ಒಂದು 20 ವರ್ಷ ಇಡಲೇಬೇಕಾ? ಈ ಯೌವನದಲ್ಲಿ ಬಂದಾಗ ಸಾಧನೆ ಮಾಡ್ಕೊಳ್ಳಿಕ್ಕಾಗಲ್ಲ. ಜವಾಬ್ದಾರಿ, ಕುಟುಂಬ ಪೋಷಣೆ, ಸಾಲ, ವಿವಾಹ, ಮಕ್ಕಳು, ಅದು ಇದರೊಳಗೊಂದಿಷ್ಟು ಕಳೀತಾನೆ. ಮಡದಿ, ಮಕ್ಕಳು, ಅದರಲ್ಲಿ ಯೌವನದ ಬಿಸಿ ರಕ್ತ, ಸಂಭೋಗ, ಕಾಮದ ರತಿ, ಇದರೊಳಗೊಂದಿಷ್ಟು ಕಳೆದು ಬಿಡ್ತಾನೆ. ಎಲ್ಲ ಲೆಕ್ಕ ಹಾಕಿದ ನೋಡ್ರಿ. ಮ್ಯಾಥಮೆಟಿಕ್ಸ್, ಈ ಮ್ಯಾಥ್ಸ್ ಸ್ಟಡಿ ಅಂತ ಮಾಡ್ತಾರಲ್ಲ, ಹಾಗೆ ಪ್ರಹ್ಲಾದ ಗಣಿತ, ಸಂಖ್ಯಾಶಾಸ್ತ್ರಗಳನ್ನು ಹಿಡಿದು
50 ವರ್ಷ ಹ್ಯಾಕೆ ಕಳೀತಾನೆ, ಇನ್ನು 50 ವರ್ಷ ಹ್ಯಾಕೆ ಕಳೀತಾನೆ, 20 ಏನು ಮಾಡ್ತಾನೆ, ಇನ್ನು 20 ಏನು ಮಾಡ್ತಾನೆ, 10 ಏನು ಮಾಡ್ತಾನೆ ಅಂತ ಎಕ್ಸ್ಪ್ಲೇನ್ ಮಾಡಿ ಈಗ ಹೇಳಿ ನಿಮ್ಮನ್ನು ನೀವು ಉದ್ಧಾರ ಮಾಡಿಕೊಳ್ಳಿಕ್ಕೆ ಈ 100 ವರ್ಷದೊಳಗೆ ಎಲ್ಲಿ ಸಮಯ ಕೊಡಲಿಕ್ಕೆ ಆಗ್ತದೆ ಹೇಳಿ ಅಂತ ಕೇಳಿಬಿಟ್ಟು. ಪಾಪ ಅವು ಅಸುರ ಬಾಲಕರು ಅವು ಏನು ಉತ್ತರ ಕೊಟ್ಟ, ಪ್ರಹ್ಲಾದ ಇಷ್ಟರೊಳಗೆ ನಮಗೆ ಉಳಿದದ್ದು ಬಹುಶಃ 10 ವರ್ಷ ಅಂದೆಲ್ಲ ಯೌವನ, ಅದು ಚೆನ್ನಾಗಿದೆ ನೋಡಿ, ಬೇಕಾದಷ್ಟು ಸಾಧನೆ ಮಾಡ್ಬೋದು ಅಂತಂದ್ರಂತೆ. ಪ್ರಹ್ಲಾದ ಬೈಲಿಕ್ಕೆ ಶುರು ಮಾಡಿದ, ಮತ್ತೆ ಹುಚ್ಚಿಗೆ ಹಿಡ್ದಿದೆ ನಿಮಗೆ ಅಂದ. ಯೌವನದಲ್ಲಿ ಸಾಧನೆ ಯಾರು ಮಾಡಲಿಕ್ಕಾಗ್ತದೆ? ಸಮಯ ಸಿಕ್ಕರೆ ತಾನೇ ಮಾಡ್ಬೋದು, ಸಮಯನೇ ಸಿಗಲ್ಲ ಅಂತಂದ. ಪ್ರಹ್ಲಾದನ ವಿಮರ್ಶೆ ಹೇಗಿತ್ತು, ದೊಡ್ಡ ಥೀಸಿಸ್ಸೇ ಬರೆದು ಬಿಟ್ಟ ಅವತ್ತು ಪ್ರಹ್ಲಾದ. ಆತ ಹೇಳ್ದ, ಕುಟುಂಬ ಪೋಷಾಯ ಚ ಯನ್ನಿಜಾಯು ನ ಬುದ್ಧ್ಯತೇರ್ಥಂ ವಿಹಿತಂ ಪ್ರಮತ್ತಃ ಸರ್ವತ್ರ ತಾಪತ್ರಯ ದುಃಖಿತಾತ್ಮ. ಕುಟುಂಬ ಪೋಷಾಯ ಚ ಯನ್ನಿಜಾಯು, ಯೌವನಕ್ಕೆ ಬಂದಾತ ಪುರುಷನಿಗಿರ್ಬೋದು ಸ್ತ್ರೀಗಿರ್ಬೋದು, ತಾನು ತನ್ನ ಕುಟುಂಬ, ತನ್ನ ಯಜಮಾನ, ತನ್ನ ಮಡದಿ, ತನ್ನ ತಂದೆ ತಾಯಿ ಇವುಗಳ ಪೋಷಣೆ ಅದು ಬುದ್ಧಿಯಲ್ಲಿ ಭಾಳ ಸೇರ್ಕೊಂಡ್ಬಿಡ್ತದೆ, ಸಾಧನೆ ಆಗಲ್ಲ ಅಂತಾರೆ. ಮುಳ್ಳು ಕೊನೆಯ ಮೇಲೆ 3 ಕೆರೆಯ ಕಟ್ಟಿ 2 ತುಂಬದು 1 ತುಂಬಲೇ ಇಲ್ಲ. ತುಂಬದಿದ್ದ ಕೆರೆಗೆ ಬಂದರು 3 ಒಡ್ಡರು, 2 ಕುಂಟರು, ಒಬ್ಬಗೆ ಕಾಲೇ ಇಲ್ಲ, ಕಾಲೇ ಇಲ್ಲ. ಕಾಲಿಲ್ಲದ ಒಡ್ಡಗೆ ಕೊಟ್ಟರು 3 ಎಮ್ಮೆಗಳ, 2 ಸವಕಲು, 1 ಸವಿಯಲೇ ಇಲ್ಲ, 1 ಸವಿಯಲೇ ಇಲ್ಲ. ದಾಸರು ಮಾಡಿದ 7ನೇ ಸ್ಕಂದದ ಸಾರ, ಪ್ರಹ್ಲಾದನ ಉಪದೇಶದ ಸಾರ. ಮುಳ್ಳು ಕೊನೆಯ ಮೇಲೆ 3 ಕೆರೆಯ ಕಟ್ಟಿ 2 ತುಂಬದು 1 ತುಂಬಲೇ ಇಲ್ಲ. ನಾವೆಲ್ಲ ಮುಳ್ಳಿನ ತುದಿಯಷ್ಟಿರುವ ಅಣುವಾದ ಜೀವರು. ದೇವರು ನಮಗೆ ಅಂತ 3 ಕೆರೆ ಕೊಟ್ಟು ಕಳಿಸಿದ್ನಂತೆ. 3 ಕೆರೆಗಳನ್ನು ಕೊಟ್ಟು ಕೆರೆ ತುಂಬಿಸೋ ಕೆಲಸ ಮಾಡೋ ಅಂತ ಜವಾಬ್ದಾರಿ ಕೊಟ್ಟ. ಸರಿ ಅಂತ ನಾವು 3 ಕೆರೆ ಕಟ್ಕೊಂಡು ಬಂದ್ವಿ ಭೂಮಿಯಲ್ಲಿ. ಅದೇ ಬಾಲ್ಯ, ಯೌವನ, ವೃದ್ಧಾಪ್ಯ ಅನ್ನೋ 3 ಕೆರೆ. ಈ 3 ಕೆರೆ ಕಟ್ಕೊಳ್ಳೋ ಮಹಾರಾಯ ಅಂತ ನಮಗೆ ಹೇಳಿ ಕೊಟ್ಟು ಕಳಿಸಿದ ಅಂತ ವಿವರಣೆ ಮಾಡ್ತಾರವ್ರು. ಅಥವಾ ಇದನ್ನು ಬಾಲ್ಯ ಅನ್ನಲಿಲ್ಲ, ಕೆರೆ ಅಂದರೆ ಲಿಂಗದೇಹ, ಇನ್ನೊಂದು ಸ್ಥೂಲ ದೇಹ, ಸ್ವರೂಪ ದೇಹ ಅಂತ ವಿವರಣೆ ಕೊಟ್ಟಿದ್ದಾರೆ. ಲಿಂಗದೇಹ, ಸ್ಥೂಲ ದೇಹ, ಸ್ವರೂಪ ದೇಹದೊಳಗೆ 2 ತುಂಬದು 1 ತುಂಬಲೇ ಇಲ್ಲ. ಸ್ವರೂಪ ದೇಹದ ಒಳಗೆ ಈಗಲೇ ಕರ್ಮ ಮಾಡಿ ಕರ್ಮದ ನೀರನ್ನು ತುಂಬಿಸ್ಲಾರಿ. ಲಿಂಗದೇಹವನ್ನು ಕೂಡ ಕರ್ಮ ಮಾಡಿ ತುಂಬಿಸ್ಲಾರಿ ನೀರಿನಿಂದ. ಕರ್ಮ ಅಂತ ನೀರಿಗೆ ಹೆಸರದು, ನೀರನ್ನು ಕರ್ಮ ಅಂತ ಕರಿತಿರ್ತಾರೆ ವೇದದ ಭಾಷೆ. ಸ್ಥೂಲ ದೇಹ ಇದೊಂದೇ ಭಾಗವತ ಧರ್ಮವನ್ನು ಚೆನ್ನಾಗಿ ಮಾಡಿ ಪುಣ್ಯದ ಸೆಲೆಯನ್ನು ಇಲ್ಲಿ ತುಂಬಿಸ್ಲಿಕ್ಕೆ ಅವಕಾಶ ಇತ್ತು. ಆದರೆ ನಾವು ಮಾಡಿದ್ವ್ಯಾ? ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ? ಅದಕ್ಕೆ 3 ಒಡ್ರನ್ನು ಬೇರೆ ಕಳಿಸಿದ್ದಂತೆ ದೇವರೇನೆ, ಚೆನ್ನಾಗಿ ನೀರು ತುಂಬಿಸ್ಲಿ ಅಂತ. ಆ ಒಡ್ಡರು ಬಾಲ್ಯ, ಯೌವನ, ಇನ್ನೊಬ್ಬ ವೃದ್ಧಾಪ್ಯ ಅನ್ನೋ ಒಡ್ಡ. 2 ಕುಂಟರು, ಒಬ್ಬಗೆ ಕಾಲೇ ಇಲ್ಲ. 2 ಕುಂಟರು. ಬಾಲ್ಯ ಅನ್ನುವಂತಹ ಒಡ್ಡನಿಗೆ ಹೇಳಿ ಕೇಳಿ ಬಾಲ್ಯ, ಕಾಲು ಬಂದಿರಲ್ಲ ಅವಾಗಿನ್ನು, ಅದಕ್ಕೆ ಅವನು ಕುಂಟ. ವೃದ್ಧಾಪ್ಯ ಇದ್ದ ಕಾಲು ಕಳ್ಕೊಂಡದ್ದಕ್ಕೆ ಅವನು ಕುಂಟ. ಕಾಲಿದ್ದರೆ ವೃದ್ಧಾಪ್ಯದೊಳಗೆ ಭಾರಿ ಸಾಧನೆ ಮಾಡ್ತೇವೆ ಅಂತ ಅಂತಿರ್ತೀವಿ, ಕಾಲೇ ಇರಲ್ಲ, ಶಕ್ತಿ ಹೋಗಿಬಿಡ್ತದೆ. ಹಾಗಾಗಿ ಬಾಲ್ಯ ಅನ್ನೋ ಕುಂಟ, ವೃದ್ಧಾಪ್ಯ ಅನ್ನೋ ಕುಂಟನಿಂದ ಈ ಸ್ಥೂಲ ದೇಹ ಅನ್ನೋ ಕೆರೆಯನ್ನು ಭಾಗವತ ಧರ್ಮದ ನೀರಿನ ಸೆಳೆಯಿಂದ ತುಂಬಿಸ್ಲಾರೆವು. ಉಳಿದದ್ದು ಯಾರು ಹಾಗಾದರೆ? ಯೌವನ ಅನ್ನೋ ಒಡ್ಡ. ಅವನಿಗೆ ಕಾಲು ಚೆನ್ನಾಗಿದೆ, ಯೌವನದೊಳಗೆ ಸಶಕ್ತರಾಗಿರ್ತೀವಿ. ಆದರೆ ಅವನಿಗೂ ಪುರಂದರದಾಸರು ಕಾಲಿಲ್ಲ ಅಂತ ಹೇಳಿಬಿಡ್ತಾರೆ. ಯಾಕಿಲ್ಲ? ಕಾಲ ಇದೆ, ಕಾಲ ಇಲ್ಲ ಅಂತ ಹೇಳ್ತಾರೆ. ಕಾಲು, ಕಾಲ. ಕಾಲಂದರೆ ಅರ್ಥ ಆಗ್ತದೆ, ಬೇಗ ಗೊತ್ತಾಗ್ತದೆ. ಸಮಯ ಇಲ್ಲ ಅಂದರೂ ಕಾಲಿಲ್ಲ ಅಂತ ಕರೀತಾರೆ. ನಿಜವಾದ ನಮ್ಮ ಪಾದಗಳು ಓಡಾಡ್ಲಿಕ್ಕೆ ಬೇಕಾದದ್ದಿಲ್ಲ ಅಂದರೂ ಕಾಲಿಲ್ಲ ಅಂತಾರೆ. ನೋಡಿ, 2 ತುಂಬದು 1 ತುಂಬಲೇ ಇಲ್ಲ. ತುಂಬದಿದ್ದ ಕೆರೆಗೆ ಬಂದರು 3 ಒಡ್ಡರು, 2 ಕುಂಟರು, ಒಬ್ಬಗೆ ಕಾಲೇ ಇಲ್ಲ. ಅಂದರೆ ಕಾಲ ಇಲ್ಲ ಅಂತ ಅರ್ಥ. ಕಾಲ ಇಲ್ಲ. ಏನು ಕಾಲ ಇಲ್ಲ? ಸಮಯ ಇಲ್ಲ ಅವನಿಗೆ. ಸ್ಪೆಷಲ್ ಕ್ಲಾಸಿಗೆ ಹೋಗಬೇಕು,
ಅವನು ಟ್ಯೂಷನ್ ತೊಗೊಂಡಿರ್ತಾನೆ, ಅದಕ್ಕೆ ಎಕ್ಸಾಮು ಅಂತ ಬರೀತಾರೆ, ಅಲ್ಲಿ ಕೊಡುವಂಥ ಅಬ್ಸ್ಟ್ರ್ಯಾಕ್ಟ್ರು ಅಲ್ಲಿ ಏನು ಅಸೈನ್ಮೆಂಟ್ ಕೊಡಬೇಕು, ಏನು ಇವತ್ತಿನ ದಿವಸ ಸ್ಕೂಲಿಗೆ ಎಷ್ಟು, ಕಾಲೇಜಿಗಲ್ಲೇನು, ಅದ್ರ ಮೇಲ್ಮೇಲೆ ಏನೇನಿಲ್ಲ, ಮತ್ತು ಎಲ್ಲ ರದ್ದಿ ಪೇಪರ್ ಆಗಿರ್ತವೆ ಬರೆದದ್ದು. ಅಲ್ಲಿ ಬೋಂಡ ಗಿಂಡ ಮಾರ್ಲಿಕ್ಕೆ ಇಟ್ಟಿರ್ತಾರಲ್ಲ, ಇವ್ರದ್ದೇ ಅಸೈನ್ಮೆಂಟ್ ಹೋಗಿರ್ತದೆ ಅಷ್ಟೇ ಅಲ್ಲಿ. ಈಗ ಈ ಕಾಲೇಜು ಸ್ಕೂಲುಗಳದ್ದೆಲ್ಲ ಆನ್ಸರ್ ಶೀಟ್ಸ್ ಎಲ್ಲ ಎಲ್ಲಿ ಸಿಗ್ತದೆ ಹೇಳ್ರಿ ನೋಡೋಣ. ಅಲ್ಲೇ ಸುತ್ತಲೂ ಇರುವಂತಹ ಒಂದೊಂದು ಶಾಪ್ಸ್ ಇರ್ತಾವಲ್ಲ ಚಿಕ್ಕ ಚಿಕ್ಕದು, ಅಲ್ಲೇ ಸಿಗ್ತಾವೆ. ಮತ್ತೆ ಅಯ್ಯೋ ನಾನೇ ಬರೆದ ಆನ್ಸರ್ ಶೀಟ್ ಈ ಅಂಗಡಿಗೆ ಯಾಕೆ ಬಂತು ಅಂತೀವನು. ಏನು ದೇವಲೋಕದ್ದ ಅದು? ಜ್ಞಾನಕ್ಕಿಂತ ಅಜ್ಞಾನ ಜಾಸ್ತಿ. ಮೌಲ್ಯಕ್ಕಿಂತ ಮನುಷ್ಯನಿಗೆ ಇವತ್ತು ಮೌಲ್ಯಾಧಾರಿತ ವ್ಯವಸ್ಥೆಗಿಂತ ಅದರದ್ದೇ ಹೈಫೈ ತೋರಿಸ್ಕೊಳ್ಳೋದು ಜಾಸ್ತಿ. ರೋಗ ವಾಸಿ ಆಗೋದು ಬೇಕಾಗಿಲ್ಲ, ಅವನು ಅಡ್ಮಿಟ್ ಆದ ರೂಮ್ನಲ್ಲಿ ಟಿ ವಿ ಇದೆ ಇಲ್ಲೋ ಬೇಕಾಗಿದೆ ಇವತ್ತು. ಅದು ತಾನೇ ಬೇಕು ನಮಗೆ. ಡಾಕ್ಟರ್ ಕೈಗುಣ ಹೇಗಿದೆ ಅನ್ನೋದು ಮುಖ್ಯ ಅಲ್ಲ, ಆ ಒಂದು ಹಾಸ್ಪಿಟಲಿಗೆ 5 ಸ್ಟಾರ್ ಕೊಟ್ಟಿದ್ದಾರೋ ಇಲ್ಲೋ ಬೇಕಾಗಿದೆ. ಔಷಧಿ ಕೊಡ್ತಿದ್ದಾನೆ, ಔಷಧಿ ಏನು ಮಾಡ್ತದೆ ಬೇಕಾಗಿಲ್ಲ. ಬರಿತಿರೋ ಪೆನ್ ಯಾವ ಕಲರ್ ಇದ್ದಿದೆ ಅಂತ ನೋಡ್ತಾ ಇದ್ದೇವೆ. ಇದು ಜಗತ್ತಿನೊಳಗೆ ನಡೀತಿರೋ ವಿಚಿತ್ರ ವ್ಯವಸ್ಥೆ. ಹಿಂಗಾದರೆ ಹೇಗೆ? ಮನುಷ್ಯ ಇಲ್ಲಿ ಸಮಯ ಹರಣ ಮಾಡಿದರೆ ಹೇಗೆ? ಇವಕ್ಕೆಲ್ಲ ವಿಮರ್ಶೆ ಮಾಡಿ ಒಂದು ಮಾತಾಡಿದ ಪ್ರಹ್ಲಾದ, ಯೌವನದಲ್ಲಿ ಏನು ಸಾಧನೆ ಮಾಡಿಯಪ್ಪ ನೀನು, ಏನು ಸಾಧನೆ ಮಾಡ್ತಿ ಹೇಳು. ಎಲ್ಲ ದೈತ್ಯ ಬಾಲಕರು ಆಲೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಈ ಥರದ್ದೇ ಪ್ರಶ್ನೋತ್ತರ ಪ್ರಾರಂಭ ಆಯಿತು. ಒಬ್ಬ ಕೈ ಎತ್ತಿದ, ನೀನು ಮಾಡು ಅಂತ ಏನು ಹೇಳ್ತಿ ಹೇಳು, ಅದನ್ನೇ ಮಾಡಿಬಿಡ್ತೀವಿ ಅಂದ್ರಂತೆ. ಅವನ ಮಾತಿನಲ್ಲಿ ಅಷ್ಟು ಆಕರ್ಷಣೆ ಇತ್ತು. ಪ್ರಹ್ಲಾದ ಅಂದ, ಹಾಗಾದರೆ ನನ್ನ ಮಾತೇ ಕೇಳ್ತೀರಾ? ಸಮಯ ವ್ಯರ್ಥ ಮಾಡಲ್ವಾ? ನಾನು ಹೇಳ್ದ ಹಾಗೆ ಕೇಳೋದಾದರೆ ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ. ನೋಡಿ, ಆ ಹೇಳೋ ವೇ ಹೇಗಿದೆ, ಆ ಹೇಳುವ ಪದ್ಧತಿ ಭಾಗವತದಲ್ಲಿ ಹೇಗಿದೆ ಅಂತ ನಿಮಗೊಂದು ಪರಿಚಯ ಮಾಡಿಸಿದೆ ಅಷ್ಟೇ. ಇದಕ್ಕೆ ಸಾಮ ಅಂತ ಹೆಸರು. ಯುಕ್ತಿ ಇದೆ, ಚಮತ್ಕಾರ ಇದೆ, ಉದಾಹರಣೆಗಳಿವೆ, ಮನಸೋರೆಗೊಳ್ಳುವಂಥ ಭಾಷೆ ಇದೆ, ಲಾಲಿತ್ಯ ಇದೆ, ಆಕರ್ಷಣೆ ಇದೆ. ಇಲ್ಲದೆ ಇರೋದು ಏನು ಅಂತ ಹೇಳ? ಸ್ಮಾರ್ಟ್ ಬೋರ್ಡ್ ಇಲ್ಲ, ಕೈಯಲ್ಲಿ ಸ್ಮಾರ್ಟ್ ರಿಮೋಟ್ ಇಲ್ಲ, ಸಫಿಸ್ಟಿಕೇಟೆಡ್ AC ಕ್ಲಾಸ್ ರೂಮ್ ಇಲ್ಲ. ಆದರೆ ಮೌಲ್ಯಾಧಾರಿತವಾದ ಸ್ವಾವಲಂಬಿಯಾಗಿ ಒಬ್ಬ ವ್ಯಕ್ತಿ ಬದುಕಲೇಬೇಕಾದ ಶಿಕ್ಷಣ ಭಾಗವತದೊಳಗಿದೆ ಅನ್ನೋದನ್ನು ನಾವು ಅನುಸಂಧಾನ ಮಾಡಬೇಕು. ಇದನ್ನು ಯೋಚಿಸ್ರಿ. ಹೇಳಿದ ಎಲ್ಲರನ್ನ ನಾನು ಹೇಳಿಕೊಟ್ಟದ್ದನ್ನು ನೀವು ಹೇಳೋದಲ್ಲ, ಅಥವಾ ನಾನು ಏನೋ ಒಂದು 4 ಶಬ್ದ ಹೇಳ್ತೇನೆ, ಅದನ್ನು ನೀವು ಬಾಯಲ್ಲಿ ಮಾಡಿಬಿಡ್ರಿ, ನಾಳೆ ಎಕ್ಸಾಮ್ನಲ್ಲಿ ಪಾಸ್ ಮಾಡಿರಿ, ನಿಮ್ಮನ್ನು ಫಸ್ಟ್ ರ್ಯಾಂಕು A ಗ್ರೇಡ್ ಕೊಡ್ತೀನಿ ಅಂತ ಹೇಳಲಿಲ್ಲ. ಅವನು ಹೇಳ್ತಾ ಇರೋದೇ ಅದ್ಭುತವಾದ ಭಾಷೆ, ಅದ್ಭುತವಾದ ವಿಷಯ. ಅವನು ಹೇಳ್ದ, ಒಂದು ಕೆಲಸ ಮಾಡಿ, ಹಾಗಾದರೆ ನೀವೆಲ್ಲರೂ ಕೂಡ ನಾನು ಹೇಳೋದಾಗಿ ಮಾಡೋದಾದರೆ ನಾಳೆಯಿಂದಲೇ ಭಾಗವತ ಧರ್ಮವನ್ನು ಆಚರಣೆ ಮಾಡಿರಿ ಅಂತಂದ. ಸಹಜವಾಗಿ ಅಸುರ ಬಾಲಕರು ಭಾಗವತ ಧರ್ಮದ ಕಡೆಗೆ ಮೊರೆ ಹೋಗ್ತಾರಂತೆ. ಏನು ಪ್ರಹ್ಲಾದ ಇಷ್ಟೊಂದು ಮಾತಾಡ್ತಿ ಭಗವಂತನ ಬಗ್ಗೆ, ಭಾಗವತ ಧರ್ಮದ ಬಗ್ಗೆ, ನೀನು ಕಂಡಿದೀಯಾ ಅಂತ ಕೇಳಿದರು ದೇವರನ್ನು. ಕಂಡಿದ್ರೆ ನಮಗೂ ಒಂದಿಷ್ಟು ತಿಳಿಸು ನೋಡೋಣ. ನಾನು ಕಂಡಿದ್ದೇನೆ, ನಿಮಗೂ ತಿಳಿಸ್ತೇನೆ ಅಂತಂದ. ಎಲ್ಲಿದ್ದಾನೆ ತೋರಿಸು ಅಂದರು. ತೋರಿಸ್ತೇನೆ, ನಾನು ಹೇಳ್ದ ಹಾಗೆ ನೀವು ಯೋಚನೆ ಮಾಡಬೇಕು, ಅಂದರೆ ನಿಮಗೆ ದೇವರು ಕಾಣ್ತಾನೆ. ಹೇಗಿದ್ದಾನೆ? ಹೈಮಂ ಯಥಾ ಗ್ರಾವಸು ಹೇಮಕಾರ. ಬಂಗಾರ ನೋಡಿದರೆ ತಾನೆ ಅಂದ. ನೋಡಿದ್ದೇವೆ ಅಂದರು ದೈತ್ಯ ಬಾಲಕರು. ಅದು ಎಲ್ಲಿರ್ತದೆ ಗೊತ್ತಾ? ಗಣಿಯಲ್ಲಿರ್ತದೆ. ಬಂಗಾರ ತರುವಾಗ ಹ್ಯಾಕೆ ತರ್ತಾರೆ? ಕಲ್ಲು ಮಣ್ಣನ್ನು ಶೋಧಿಸಿ ತರಬೇಕಷ್ಟೇ. ಹೌದು ಅಂದರು. ಕಲ್ಲು ಬೇರ್ಪಡಿಸ್ಬೇಕು, ಮಣ್ಣು ಬೇರ್ಪಡಿಸ್ಬೇಕು, ಆಮೇಲೆ ಸ್ವಲ್ಪ ಬಂಗಾರ ಸಿಗ್ತದೆ, ಗಟ್ಟಿ ಬಂಗಾರ ಆಗ್ತದೆ. ಆಮೇಲೆ ದೇವರು ಅಂದರೆ ಅಪ್ಪಟ ಬಂಗಾರ ಅಂದ. ಹಿರಣ್ಮಯ ವಪುಃ ಧೃತಶಂಖ ಚಕ್ರ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ. ಉಪನಿಷತ್ತು ವೇದಗಳು ಅಪ್ಪಟ ಬಂಗಾರ ಅಂತ ದೇವರನ್ನು ಕೊಂಡಾಡ್ತದೆ. ಯಾಕೆ? ಬಂಗಾರ ಎಷ್ಟು ಗಣಿ ಒಳಗೆ ಹಾಸು ಹೊಕ್ಕಾಗಿ ಕಲ್ಲು ಮಣ್ಣಲ್ಲಿ ಸೇರಿರ್ತದೋ, ಭಗವಂತ ಚೇತನ ಅಚೇತನ ಅನ್ನೋ ಕಲ್ಲು ಮಣ್ಣಿನೊಳಗೆ ಹಾಸು ಹೊಕ್ಕಾಗಿ ಬಂಗಾರದಂತೆ ಸೇರಿದ್ದಾನೆ ಅಂತ ಉಪದೇಶ ಮಾಡಿದ. ಅವನನ್ನು ತೆಗೆಯೋದು ಹೇಗೆ, ಕಾಣೋದು ಹೇಗೆ? ಅಕ್ಕಸಾಲಿಗ
ಬಂಗಾರವನ್ನು ಎಷ್ಟು ಶುದ್ಧಿ ಮಾಡಿ 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 ಕೊನೆಗೆ ತೆಗಿತಾನೋ ಬೇರ್ಪಡಿಸಿ, ದೇವರನ್ನು ನನ್ನೊಳಗಿದ್ದಾನೆ, ನಿಮ್ಮೊಳಗಿದ್ದಾನೆ, ಜಡದೊಳಗಿದ್ದಾನೆ, ಚೇತನರಲ್ಲೂ ಇದ್ದಾನೆ. ಸ್ವಲ್ಪ ನಿಮ್ಮ ಬುದ್ಧಿಶಕ್ತಿಯನ್ನು ಬಳಸಿದರೆ ಆ ಪರಿಶುದ್ಧನಾದ ಭಗವಂತ ಅಪ್ಪಟ ಬಂಗಾರದಂತೆ ನಿಮಗೆ ಕಾಣ್ತಾನೆ ಅಂತಂದ್ಬಿಟ್ಟ. ಇದನ್ನೆಲ್ಲ ಮಾತು ಕೇಳ್ತಿದ್ರೇ ದೈತ್ಯ ಬಾಲಕರೊಳಗೆ ಸಂಚಲನ ಮೂಡ್ತು. ಆ ಸಂಚಲನದಿಂದ ಅವರಿಗೆ ಹರಿನಾಮ ಬಾಯಲ್ಲಿ ಬರಲಿಕ್ಕೆ ಪ್ರಾರಂಭ ಆಯಿತು. ತಾನಾಗೆ ಹರಿಭಕ್ತಿಯ ಪರವಶನಾಗುವಂತಾಗಿಬಿಟ್ರು. ಹರಿಹರಿ ಗೋವಿಂದ ಅಂತ ಗುರುಕುಲದಲ್ಲೆಲ್ಲ ಹರಿಭಕ್ತಿಯ ನಾಮ ಕೇಳ್ತಾ ಇದೆ. ಷಂಡಾಮರ್ಕರಿಗೆ ಎಚ್ಚರ ಆಯ್ತಂತೆ. ಓಡಿ ಬಂದರು. ಏನೋ ಬೇರೆ ಕೇಳಿಸ್ತಾ ಇದೆ ನಮ್ಮ ಗುರುಕುಲದಲ್ಲಿ ವಿದ್ಯಾರ್ಥಿಗಳ ಬಾಯಲ್ಲಿ ಅಂತ ನೋಡ್ತಾರೆ. ಹರಿಹರಿ ಗೋವಿಂದ, ನರಹರಿ ಗೋವಿಂದ ಅಂತ ನಾಮ ಹೇಳ್ತಾ ಇದ್ದಾರೆ. ಷಂಡಾಮರ್ಕರು ಬಂದು ಬೈತಾರೆ ಪ್ರಹ್ಲಾದನನ್ನು, ದೈತ್ಯ ಬಾಲಕರನ್ನು. ನಾವೇನೋ ನೀನೊಬ್ಬನೇ ಕೆಟ್ಟಿದ್ದಿ ಅಂತ ಅಂದ್ಕೊಂಡಿದ್ವಿ, ನಾಳೆಯಿಂದ ಇವರು ಎಲ್ಲ ಇನ್ನು ಹಣೆಗೆ ನಾಮ ಹಾಕ್ಕೊಂಡು ಬರೋ ಹಾಗೆ ಮಾಡಿಬಿಡ್ತೀನಿ. ನೀನು ಬ್ಯಾಡವೇ ಬೇಡ ನಿನ್ನ ಸಹವಾಸ, ನಿನಗೆ ಅಡ್ಮಿಷನ್ ಕೊಟ್ಟಿದ್ದೇ ನಮ್ಮ ತಪ್ಪು ಅಂದ್ರಂತೆ. ನಿನ್ನಂಥವನಿಗೆ ಸ್ಕೂಲಲ್ಲಿ ಅಡ್ಮಿಷನ್ ಕೊಡಬಾರ್ದು, ಎಲ್ಲಿ ಕೇಳ್ತಿ ಅಲ್ಲಿ TC ಕೊಟ್ಟು ಕಳಿಸಿಬಿಡ್ತೇವಪ್ಪ ಮಾರಾಯ. ಹಿರಣ್ಯಕಶಿಪುವಿನ ಸಹವಾಸನೆ ಬೇಡ ನಮಗೆ, ಅವನ ಕಡೆ ಬಯಸ್ಕೊಳ್ಳೋದು ಬೇಡ, ನಿನ್ನಂಥ ವಿದ್ಯಾರ್ಥಿ ನಮ್ಮ ಸ್ಕೂಲಿಗೂ ಬೇಡ, ನೀನು ಯಾವುದೋ ಜಾಳಿ ಮುಳ್ಳು ಬಂದಾಗ ಸೇರಿದಿ ಅಂತಂದ್ರಂತೆ. ಎಲ್ಲ ನಮ್ಮ ದೈತ್ಯರದ್ದೇ ಒಂದು ದೊಡ್ಡ ಗಂಧದ ಮರ ಬೆಳೆಸಿದ್ವಿ. ಅವ್ರು ಹೇಳ್ಕೊಳ್ಳೋ ಮಾತು ಇವತ್ತೆಲ್ಲ ಹಾಗೆ ಹೇಳ್ಕೊಳ್ತಿರ್ತಾರೆ. ನಾವೆಲ್ಲ ಸೆಕ್ಯುಲರ್ ಆಗಿ ಎಷ್ಟು ಚೆನ್ನಾಗಿ ರಾಷ್ಟ್ರ ಕಟ್ತಾ ಇದ್ದೇವೆ, ಈ ಮನುವಾದಿಗಳು ಮಾತ್ರ ಹಾಳು ಮಾಡ್ತಿದ್ದಾರೆ ಅಂತ. ಥೋ 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 ಹಾಗೆ ಎಲ್ಲ ಗಂಧದ ಮರ ಕಟ್ತಾ ಇದ್ವಿ, ಇವರೆಲ್ಲ ಬಂದು ಮುಳ್ಳಿನ ಮರ ಥರ ಮುಳ್ಳಾಗಿ ನೀನು ಒಬ್ಬ ಹುಟ್ಟಿದ್ದಿ ಪ್ರಹ್ಲಾದ, ನೀನು ಬೇಡ ಅಂತ ಗುರುಕುಲದಿಂದ ತೆಗೆದುಬಿಟ್ರಂತೆ. ಪ್ರಹ್ಲಾದ ಹಿರಣ್ಯಕಶಿಪುವಿನ ಮುಂದೆ ಬಂದು ನಿಂತುಕೊಂಡ್ರೆ ಹಿರಣ್ಯಕಶಿಪು ನಖಶಿಖ ಅಂತ ಸಿಟ್ಟಾಗಿಬಿಟ್ಟ. ಹಲ್ಲು ಕಟ್ಟದ, ಬೆರಳಿನಿಂದ ವಸಿಕಿದ, ಕಾಲಿನಿಂದ ಭೂಮಿಯನ್ನು ತುಳಿದ, ಘೋರ ರೂಪ ತೆಗೆದ. ಏನು ತಿಳಿದಿದ್ದೀನಿ ನನ್ನನ್ನು ಪ್ರಹ್ಲಾದ, ಎಲ್ಲಿದ ಬರ್ತಿದೆ ನಿನಗೆ ಈ ಹರಿನಾಮ ಎಲ್ಲ ಅಂತ ಹೇಳಿ ನಿನ್ನನ್ನೂ ಇಲ್ಲ ಅನ್ನಿಸ್ತೇನೆ, ಮೊದಲು ಕರೆದು ಬಿಡು, ನಿನ್ನನ್ನು ಯಾರು ರಕ್ಷಿಸ್ತಾ ಇದ್ದಾನೆ ಹರಿ ಅವನ್ನೂ ಇಲ್ಲ ಅನ್ನಿಸ್ತೇನೆ ಅಂತ ಖಡ್ಗ ತೆಗೆದು ನಿಂತುಕೊಂಡಿದ್ದಾನೆ. ಹೇಳಿ ಎಲ್ಲಿದ್ದಾನೆ ಹೇಳು, ರಕ್ಷಕ ಎಲ್ಲಿದ್ದಾನೆ? ಅಂತರ್ಬಹಿಶ್ಚ ತತ್ಸರ್ವಂ ಅಂತ ಪ್ರಹ್ಲಾದ ಒಳ ಹೊರಗೆ ವ್ಯಾಪಿಸಿದ ಶ್ರೀಹರಿಯನ್ನು ಎಲ್ಲಿದ್ದಾನೆ ಅಂತ ಕೇಳ್ತೀಯನೋ, ಎಲ್ಲಿಲ್ಲೇ ಕೇಳು ಅಪ್ಪ ಅಂತಂದುಬಿಟ್ಟ. ಎಲ್ಲ ಕಡೆಯಲ್ಲಿದ್ದಾನೆ. ಇಲ್ಲಿದ್ದಾನ, ನಿನ್ನೊಳಗಿದ್ದಾನ, ನಿನ್ನೊಳಗೂ ಇದ್ದಾನೆ, ನನ್ನೊಳಗೂ ಇದ್ದಾನೆ ಎಂದ. ಕಂಬದಲ್ಲೂ ಇದ್ದಾನೆ ಎಂದ. ಮೊದಲೇ ಬಂದಿದ್ದ ಹಿರಣ್ಯಕಶಿಪು ಕೂಗಲಿ ಅಂತ ಕೂತಿದ್ದ ಅಷ್ಟೇ. ಆತ ಮೊದಲೇ ಬಂದುಬಿಟ್ಟಿದ್ದಾನೆ ಭಗವಂತ, ಕಂಬದಲ್ಲೇ ಕೂತಿದ್ದಾನೆ. ಇವ ಕೂಗುವಲ್ಲ, ಕರೀವಲ್ಲ, ಆ ಕಂಬ ಒಡಿವಲ್ಲ. ಭಗವಂತನಿಗೆ ಇಂಥ ಘಟನೆ ಬಂದಾಗ ಸರ್ವಜ್ಞಾತ ಮೊದಲೇ ಬಂದುಬಿಟ್ಟಿರ್ತಾನಂತೆ. ನಾವೇ ತಡ ಮಾಡ್ತಿರ್ತೀವಿ, ಸಮಯ ಅಷ್ಟೇ ವ್ಯರ್ಥ ನಾವು ಮಾಡ್ತೀವಿ. ಖಡ್ಗ ತೆಗೆದು ಸ್ತಂಭಂ ತತಾಡಾತಿ ಬಲಸ್ವ ಮುಷ್ಟಿನ, ಸ್ತಂಭವನ್ನು ತಾಡನೆ ಮಾಡಿದರೆ ಕ್ಷಣಾರ್ಧದಲ್ಲಿ ಕಂಬ ಬಿರಿದು ಒಳಗಿದ್ದಂಥ ನರಸಿಂಹ ಪ್ರಕಟನಾದ. ದಂಭೋಲಿ ತೀಕ್ಷ್ಣನಖ ಸಂಭೇದಿತೇಂದ್ರ ರಿಪು ಕುಂಭೀಂದ್ರ ಪಾಹಿ ಕೃಪಯಾ, ಸ್ತಂಭಾರ್ಭಕಾಸಹನ ಡಿಂಬಾಯ ದತ್ತವರ ಗಂಭೀರನಾದ ನೃಹರೇ. ದೇಶ ಕಾಲಗಳನ್ನು ವ್ಯಾಪಿಸಿ ನಮ್ಮ ನಿಮ್ಮೆಲ್ಲರೊಳು ಒಳಗಿದ್ದ ಶ್ರೀಹರಿ ನೃಸಿಂಹ ರೂಪನಾಗಿ ಪ್ರಕಟನಾದರೆ ಆಕಾಶ ಭೂಮಿ ಒಂದಾದಾಗಿದೆ ಅಂತ. ಸೀಳಿದೆ ಬ್ರಹ್ಮಾಂಡ ಕಟಾಹ ಅನ್ನುವ ಶಬ್ದ ಬಂದಿದೆ. ದೇವಾನುದೇವತೆಗಳು ಆಕಾಶದಲ್ಲಿ ಬಂದು ನಿಂತು ನೃಸಿಂಹಾವತಾರದ ಉತ್ಸವ ಮಾಡಬೇಕು ಅಂತ ಬಂದರಂತೆ. ಪುಷ್ಪವೃಷ್ಟಿಗರಿಬೇಕು, ಹಿರಣ್ಯಕಶಿಪುವಿನ ಸಂಹಾರ ಮಾಡುತ್ತಾನೆ, ಭೂಮಿಗೆ ಕಂಟಕಾತ ಅಂತ ಅವರು ಬಂದರು. ಇವನು ಕಂಬ ಬೆರಕು ಬಿದ್ದು ಕೂಡಲೇ ನೋಡ್ತಾನೆ ಹಿರಣ್ಯಕಶಿಪು, ಮುಖ ಎಲ್ಲ ಸಿಂಹದಂತೆ, ಕೈಕಾಲುಗಳೆಲ್ಲ ಮನುಷ್ಯರಂತೆ. ಇದು ಯಾವ ಪ್ರಾಣಿ ಅಂತ ಊಹಿಸ್ಲಿಕ್ಕೆ ಶುರು ಮಾಡಿದ. ನರನಲ್ಲ, ಮನುಷ್ಯನೂ ಅಲ್ಲ ಈತ ಅಂತ, ನರನಲ್ಲ, ಮೃಗನಲ್ಲ ಅಂತ ಆ ನೋಡ್ತಿರ್ಲಿಕ್ಕೇನೆ ಹಿರಣ್ಯಕಶಿಪುನನ್ನು ನೃಸಿಂಹನಾದ ಶ್ರೀಹರಿ ಕೈಯಿಂದ ಸೆಳೆದ. ಯುದ್ಧ ಮಾಡುವ ಸ್ವಲ್ಪ ಹೊತ್ತು ನಾಟಕ ಮಾಡಿ ಆಮೇಲೆ ಮನೆ ಒಳಗಲ್ಲ ಹೊರಗಲ್ಲ ಅಂತ ಹೊಚ್ಚಿಲ ಮೇಲೆ ಕುಳಿತು
ಹಿರಣ್ಯಕಶಿಪುನನ್ನ ತೊಡೆ ಮೇಲೆ ಹಾಕಿ ಬರೀ ಉಗುರಿನಿಂದ ಬಗದು ಒಳಗಿರುವ ಆಂತ್ರಮಾಲೆಯನ್ನು ತೆಗೆದು ಕೊರಳಿಗೆ ಹಾಕ್ಕೊಂಡು ಗರ್ಜನೆ ಮಾಡಲಿಕ್ಕೆ ಶುರು ಮಾಡಿಬಿಟ್ಟ. ಅದಕ್ಕೆ ಗಂಭೀರನಾದ ನೃಹರೇ ಅಂತ, ಗಂಭೀರನಾದ ಅಂತ ನೃಸಿಂಹನ ನಾದ ಹಾಗೆ ಗಂಭೀರವಾಗಿತ್ತು ಅಂತ ವರ್ಣಿಸ್ತಾರೆ. ಪ್ರಹ್ಲಾದ ನೃಸಿಂಹನ ಈ ರೂಪ ನೋಡಿ ಸ್ತೋತ್ರ ಮಾಡಿದ, ಅವನನ್ನೂ ಅನುಗ್ರಹಿಸಿದ ಅಂತ ಕಥೆ ಭಾಗವತದಲ್ಲಿ ಬರ್ತದೆ. ಹೀಗೆ ಪ್ರಹ್ಲಾದನನ್ನೂ ಅನುಗ್ರಹಿಸ್ತಾನೆ, ಹಿರಣ್ಯಕಶಿಪುನನ್ನು ಬಗೆದು ಲೋಕಕ್ಕೆಲ್ಲ ಶಾಂತಿ, ದೇವತೆಗಳಿಗೆಲ್ಲ ಶಾಂತಿಯನ್ನು ಉಂಟು ಮಾಡ್ತಾನೆ ನೃಸಿಂಹ. ಇದು ಭಾಗವತದಲ್ಲಿ ಬಂದ ನೃಸಿಂಹಾವತಾರದ ಚರಿತ್ರೆ. ಇವತ್ತು ಶ್ರವಣ ಮಾಡಿದ್ರಿಂದ ಎಲ್ಲರಿಗೂ ಕ್ಷೇಮವಾಗಲಿ. ಲಕ್ಷ್ಮೀ ನರಸಿಂಹ ಇಲ್ಲೇ ಕರಿಗಿರಿಯಲ್ಲಿದ್ದು ಮೇಲೊಂದು ರೂಪ ಕೆಳಗೊಂದು ರೂಪದಿಂದ ನಮಗೆಲ್ಲ ರಕ್ಷಕನಾಗಿದ್ದಾನೆ. ಅಂಥ ನರಸಿಂಹನ ಸ್ಮರಣೆ, ಅವನು ತನ್ನೆಲ್ಲ ಭಕ್ತರನ್ನು ಕಾಮಧೇನುವಿನಂತೆ ಕಲ್ಪವೃಕ್ಷದಂತೆ ಅನುಗ್ರಹಿಸಲಿಕ್ಕೆ ನಿಂತಿದ್ದಾನೆ. ಭಕ್ತಿ ಮಾಡುವ ಭಕ್ತ ಯಾವತ್ತೂ ದುಃಖಕ್ಕೀಡಾಗದಂತೆ ರಕ್ಷಣೆ ಮಾಡ್ತಾರೆ. ಅದಕ್ಕೆ ನಿದರ್ಶನ ಪ್ರಹ್ಲಾದ. ವಿಕೃತಿ ಮೆರೆದರೆ, ದ್ವೇಷ ಮೆರೆದರೆ ಅದಕ್ಕೆ ತಕ್ಕ ಶಿಕ್ಷೆ ಹಾಕ್ತಾನೆ, ಅದೇ ಹಿರಣ್ಯಕಶ್ಯಪು. ಹೀಗೆ ಭಕ್ತನಿಗೆ ಭಕ್ತಿಗೆ ತಕ್ಕ ಫಲ, ದ್ವೇಷಕ್ಕೆ ದ್ವೇಷಕ್ಕೆ ತಕ್ಕ ಫಲ, ಎರಡರಲ್ಲೂ ವ್ಯತ್ಯಾಸ ಇಲ್ಲ. ಈ ಸಮತೆಯನ್ನು ತನ್ನಲ್ಲಿ ತೋರಿಸಿ ನಾನು ವಿಷಮನಲ್ಲ ಅಂತ ಪ್ರಕಟಗೊಳಿಸಿದ ಅವತಾರ ನೃಸಿಂಹಾವತಾರ ಅಂತ ತಿಳಿಸಿದ್ದಾರೆ. ನಾಳೆ ಇದರ ಮುಂದುವರೆದ ಭಾಗವನ್ನು ಚಿಂತಿಸೋಣ ಅಂತ ಹೇಳ್ತಾ, ಯುಗಾದಿ ಇವತ್ತು ವರ್ಷ ಕೊನೆಗೊಳ್ತಾ ಇದೆ, ನೃಸಿಂಹಾವತಾರದ ಸ್ಮರಣೆಯಾಗಿದೆ. ನಾಳೆ ಹೊಸ ವರ್ಷ ಪ್ರಾರಂಭ ಆಗ್ತಾ ಇದೆ. ಪರಾಭವ ಅಂತ ಹೆಸರು. ಕೆಲವರಿಗೆಲ್ಲ ಸಂಶಯ, ಶಬ್ದ ನೋಡಿದರೆ ಸೋಲು ಅನ್ನೋ ಅರ್ಥ ಕೊಡ್ತದೆ ತಾನೆ, ತಪ್ಪಿಲ್ಲ ಅಂತ ಹಿರಿಯರು ಚಿಂತನೆ ಮಾಡ್ತಾರಲ್ಲ. ಹೇಗೆ ಸೋಲು ಬೇಕಲ್ಲ ಜೀವನದಲ್ಲಿ? ಯಾವುದಕ್ಕೆ ಸೋಲು ಬೇಕು? ನಮ್ಮ ಬದುಕಿನಲ್ಲಿ ಯಾವ್ಯಾವುದಕ್ಕೆ ಸೋಲು ಬೇಕು ಅಂತ ನಾವು ನಿರೀಕ್ಷೆ ಮಾಡಬೇಕು. ನಮ್ಮ ಒಳಗೆ ನುಸುಳುತ್ತಾ ಇರುವ ಕಾಮದ ಶತ್ರುವಿಗೆ ಸೋಲಾಗಬೇಕು. ಲೋಭ, ಆ ಶತ್ರು ಅವನಿಗೆ ಸೋಲಾಗಬೇಕು. ಮೋಹ, ಮದ, ಮಾತ್ಸರ್ಯ ಅವರೆಲ್ಲ ನಮ್ಮ ಶತ್ರುಗಳು, ಅವರಿಗೆ ಸೋಲಾಗಬೇಕು. ಯಾವುದಕ್ಕೆ ಸೋಲು ಬರಬಾರ್ದು? ದೇವರಲ್ಲಿ ಮಾಡುವ ಭಕ್ತಿ, ಶ್ರದ್ಧೆ, ನಿಷ್ಕಾಮವಾದ ದೇವರ ಪೂಜೆ, ಇವುಗಳಿಗೆ ಸೋಲು ಬರಬಾರ್ದು. ಆದರೆ ಸೋಲು ಬರಬೇಕು ಯಾವುದಕ್ಕೆ? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಈ ಅರ್ಥದಲ್ಲಿ ಪರಾಭವ ಅನ್ವರ್ಥಕ ಅಂತ ನಾವು ಭಾವಿಸಬೇಕು. ಹಾಗಾಗಿ ಪರಾಭವ ಸಂವತ್ಸರ ನಾಳೆ ಪ್ರಾರಂಭ ಆಗ್ತದೆ. ತನ್ನಿಮಿತ್ತ ತಮಗೆಲ್ಲ ಶುಭಾಶಯವನ್ನು ಕೂಡ ಈ ಮೂಲಕ ನೃಸಿಂಹಾವತಾರದ ಕಥೆಯ ಮೂಲಕವಾಗಿ ಕೋರ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಮಂತ್ರ ಹೇಳಿ. ಮಂತ್ರ ಒಂದೆರಡು ಸರಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೇ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೇ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೇ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ರಾಮಾಯ ರಾಮಭದ್ರಾಯ
ಸೃಷ್ಟಿಕರ್ತ ಅಂತ ಅರ್ಥ. ವೇಧಸೆ